ಮತ್ತೊಮ್ಮೆ ಕರ್ನಾಟಕದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿರ್ತಕ್ಕಂಥ ಎಲ್ರಿಗೂ ಈ ಒಂದು ವಿಡಿಯೋ ಸೆಷನ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ಸೊ ಇವತ್ತು ನಾವು STA 2017 ಪ್ರಶ್ನೆ ಪತ್ರಿಕೆಯ ಅಂದರೆ ಜನರಲ್ ನಾಲೆಜ್ ಪ್ರಶ್ನೆ ಪತ್ರಿಕೆಯ ಪಾರ್ಟ್ 2 ಅನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಹಿಂದೆ ನಾನು ಪಾರ್ಟ್ 1 ಅಂದರೆ 1ರಿಂದ 50ನೇ ಕ್ವಶನ್ವರೆಗೂ ಕಂಪ್ಲೀಟ್ ಆಗಿರ್ತಕ್ಕಂಥ ಡಿಸ್ಕಷನ್ನ ಮಾಡಿದ್ವಿ. ಮತ್ತು ಇವತ್ತು ನಾವು 51ರಿಂದ 100ನೇ ಕ್ವಶನ್ವರೆಗೂ ಕಂಪ್ಲೀಟ್ ಆಗಿರ್ತಕ್ಕಂಥ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಇಲ್ಲಿ ನಾವು ಪ್ರತಿಯೊಂದು ಪ್ರಶ್ನೆಯನ್ನು ತೆಗೆದುಕೊಳ್ತೀವಿ, ಅದರ ಹಿಂದೆ ಮುಂದೆ ನಡೀತಕ್ಕಂಥ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋದಾಗ ಅದೇ ಪ್ರಶ್ನೆಗೆ ಬೇರೆ ಬೇರೆ ರೀತಿಯ ಒಂದು ಪ್ರಶ್ನೆಗಳು ಬೇರೆ ಪರೀಕ್ಷೆಗಳಲ್ಲಿ ಬಂದಾಗ ನಮಗೆ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗಾದರೆ ಬನ್ನಿ ನೋಡಿ. ಸೊ ಇಲ್ಲಿ ನನ್ನ ಒಂದು ಕಿರು ಪರಿಚಯ ಇದೆ, ಕ್ವಾಲಿಫಿಕೇಷನ್ ಡೀಟೇಲ್ಸ್ ಮತ್ತು ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಪಾಸಾಗಿರ್ತಕ್ಕಂಥ ಡೀಟೇಲ್ಸ್. ಸೊ ಇದು ನನ್ನ ಚಾನಲ್ ಅಮರ್ಸ್ ಕ್ಲಾಸಸ್ ಅಂತ. ಸೊ ಇಲ್ಲಿ ನೀವು ಬೇರೆ ಬೇರೆ ವೀಡಿಯೋಗಳನ್ನ ನೋಡ್ಬೋದು. ಇಲ್ಲಿ ನೋಡಿ, ರೀಸೆಂಟಾಗಿ ಅಪ್ಲೋಡ್ ಮಾಡಿರ್ತಕ್ಕಂಥ ವೀಡಿಯೋಸ್ ಇದ್ದಾವೆ. ನ್ಯಾಷನಲ್ ಎಮರ್ಜೆನ್ಸಿ, ಸ್ಟೇಟ್ ಎಮರ್ಜೆನ್ಸಿ, ಜುಲೈ ಮಂತದ್ದು ಕರೆಂಟ್ ಇವೆಂಟ್ಸ್, ಬೇರೆ ಬೇರೆ ವೀಡಿಯೋಸ್ ಇದ್ದಾವೆ. ಇಲ್ಲಿ ಒಂದು ನಾನು ಹೇಳ್ತಕ್ಕಂಥದ್ದು, ನಾನು ಕಳೆದ ವೀಡಿಯೋದಲ್ಲಿ ಅಮರ್ ಸ್ಟ್ರಾಟಜಿ ಅಂತ KS ಪ್ರಿಲಿಮ್ಸ್ 2020 ಇನ್ನೇನು 1 ಮಂತಲ್ಲಿ ಬರುತ್ತೆ, ಅದಕ್ಕೆ ನಾವು ಯಾವ ರೀತಿಯಾಗಿ ಪ್ರಿಪೇರ್ ಆಗ್ಬೋದು ಅಂತ ನಾನೊಂದು ವೀಡಿಯೋ ಮಾಡಿದ್ದೆ. ಅದರಲ್ಲಿ 2ನೇ ಸ್ಟ್ರಾಟಜಿಲಿ ಹೇಳಿದ್ದೆ ನಾನು, ಅಮರ್ ಸ್ಟ್ರಾಟಜಿ ನಂಬರ್ 2 ಅಲ್ಲಿ ಸಾಲ್ವಿಂಗ್ ಲಾಸ್ಟ್ 3 years ಕ್ವಶನ್ ಪೇಪರ್ಸ್ ಅಂತ ಹೇಳಿದ್ದೆ. ಅದು ಭಾಳ ವೆರಿ ಇಂಪಾರ್ಟೆಂಟ್ ಅಂತ ನಾನು ಎಂಫಸೈಸ್ ಮಾಡಿ ಹೇಳಿದ್ದೆ. ಸೊ ಅದರಲ್ಲಿ ನನ್ನ ಕಾಂಟ್ರಿಬ್ಯೂಷನ್ ಏನಂತಲೂ ಕೂಡ ಹೇಳಿದ್ದೆ. 2 FDA 2019 ಮತ್ತು 2018 ಪ್ರಶ್ನೆ ಪತ್ರಿಕೆಗಳನ್ನು ಕಂಪ್ಲೀಟ್ ಸಾಲ್ವ್ ಮಾಡಿದ್ದೀನಿ ಇದೇ ರೀತಿಯಾಗಿ. ಅದೇ ರೀತಿಯಾಗಿ STA 2019 ಮತ್ತು STA 2018 ಪ್ರಶ್ನೆ ಪತ್ರಿಕೆಗಳನ್ನು ಕಂಪ್ಲೀಟ್ ಸಾಲ್ವ್ ಮಾಡಿದ್ವಿ. STA 2017 ಪ್ರಶ್ನೆ ಪತ್ರಿಕೆ ಪಾರ್ಟ್ 1 ಸಾಲ್ವ್ ಮಾಡಿದ್ವಿ. ಇವತ್ತೀಗ ನಾವು ಪಾರ್ಟ್ 2 ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀವಿ. ನಾನು ಹಿಂದೆನೇ ಹೇಳಿದ್ದೆ, ವಿದಿನ್ 10 days ಐ ಆಮ್ ಗೋಯಿಂಗ್ ಟು ಅಪ್ಲೋಡ್ ದಿಸ್ ವಿಡಿಯೋ ಅಂತ ಹೇಳಿದ್ದೆ. ಸೊ ಅಕಾರ್ಡಿಂಗ್ ಟು ದಟ್ ಐ ಆಮ್ ಅಪ್ಲೋಡಿಂಗ್ ನಾವು. ಓಕೆ, ಸೊ FDA 2017 ಒಂದು ಬ್ಯಾಲೆನ್ಸ್ ಇದೆ, ನೋಡೋಣ ಮುಂದೆ. ಇಫ್ ಪಾಸಿಬಲ್ ಐ ವಿಲ್ ಅಪ್ಲೋಡ್ ದಟ್ ಒನ್ ಆಲ್ಸೋ. ಓಕೆ, ಅದೇ ಥರ PSI ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡಿದ್ದೀನಿ. ಇವೆಲ್ಲನೂ ನೀವು ಸಾಲ್ವ್ ಮಾಡಿದಾಗ, ಈ ಎಲ್ಲ ವೀಡಿಯೋಗಳನ್ನ ನೀವು ನೋಡಿದಾಗ ಅವಾಗೇನಾಗುತ್ತೆ, ನಿಮಗೆ ಮುಂದೆ ಬರ್ತಕ್ಕಂಥ KS, FDA, STA ಅಥವಾ PSI, PC ಎಕ್ಸಾಮ್ಗಳಿಗೆ ಭಾಳ ಈಸಿ ಆಗುತ್ತೆ. ಯಾಕಂದರೆ ನೋಡಿ, ಇಲ್ಲಿ ಬರ್ತಕ್ಕಂಥ ಕ್ವಶನ್ಗಳೇ ಮತ್ತೆ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ಸು ಕೂಡ ನಾವು ನೋಡಿದ್ದೀವಿ ಆಲ್ರೆಡಿ. ಓಕೆ, ಸೊ ಇಲ್ಲಿ ನೋಡಿ, ನನ್ನ ಚಾನಲ್ ಆಗಿರ್ತಕ್ಕಂಥ ಅಮರ್ಸ್ ಕ್ಲಾಸಸ್ಸಲ್ಲಿ ನೀವು STA ಕ್ವಶನ್ ಪೇಪರ್ ಸಾಲ್ವ್ಡ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ. ಆ ಪ್ಲೇ ಲಿಸ್ಟಲ್ಲಿ ಹೋದರೆ ನಿಮಗೆ ಆ 5 STA ಪೇಪರ್ಸು ವೀಡಿಯೋಸ್ ಇಲ್ಲಿದ್ದಾವೆ ನೋಡಿ. 2019 ಪಾರ್ಟ್ 2 ಇದೆ, ಪಾರ್ಟ್ 1 ಇದೆ. 2018 ಪಾರ್ಟ್ 2 ಇದೆ, ಪಾರ್ಟ್ 1 ಇದೆ. 2017 ಪಾರ್ಟ್ 1 ಈಗ ಆಲ್ರೆಡಿ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. 2ನೇ ಪಾರ್ಟ್ ಅಂದರೆ ಈ ಒಂದು ವಿಡಿಯೋದ ಪಾರ್ಟನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿ ಬರುತ್ತೆ. ಓಕೆ, ಸೊ ಹಾಗಾದರೆ ಬನ್ನಿ 2017 ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಸಾಮಾನ್ಯ ಜ್ಞಾನ ಪತ್ರಿಕೆ ಸೀರೀಸ್ B ಸೀರೀಸ್ ನೆನಪಿರಲಿ. ನಾವು ಇದ್ರ ಬಗ್ಗೆ ಆಲ್ರೆಡಿ ಮೊದಲನೇ ಪಾರ್ಟಲ್ಲಿ ಕಂಪ್ಲೀಟ್ ಡಿಸ್ಕಷನ್ ಮಾಡಿದ್ದೀವಿ. ಇಲ್ಲಿರ್ತಕ್ಕಂಥ ಒಂದು ಇನ್ಸ್ಟ್ರಕ್ಷನ್ನು, 9th ಇನ್ಸ್ಟ್ರಕ್ಷನ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತೆಲ್ಲ ನಾವು ನೋಡಿದ್ದೀವಿ. ಹಾಗಾಗಿ ಇವತ್ತು ನೇರವಾಗಿ ನಾವು 2017 STA ಪ್ರಶ್ನೆ ಪತ್ರಿಕೆಯ ಪಾರ್ಟ್ 2 ಕ್ವಶನ್ 1 ಅಂದರೆ ಕ್ವಶನ್ ನಂಬರ್ 51. ಓಕೆ, ಹಾಗಾದರೆ ಮೊದಲು ಪ್ರಶ್ನೆಯನ್ನು ನೋಡೋಣ ಬನ್ನಿ. ಸೊ ಕ್ವಶನ್ ನಂಬರ್ 51, ಕಾವೇರಿ ನದಿಯು ತಮಿಳುನಾಡನ್ನು ಪ್ರವೇಶಿಸಿದ ಕೂಡಲೇ ಅದು ಯಾವ ಜಲಪಾತವನ್ನು ಉಂಟು ಮಾಡುತ್ತದೆ? ಅಂದರೆ ನೋಡಿ, ಕಾವೇರಿ ನದಿ ನಮ್ಮ ಕರ್ನಾಟಕದಿಂದ ತಮಿಳುನಾಡಿಗೆ ಏನು ಪ್ರವೇಶ ಮಾಡಿದಾಗ ಅಲ್ಲೊಂದು ಜಲಪಾತವನ್ನು ಸೃಷ್ಟಿ ಮಾಡುತ್ತೆ. ಹಾಗಾದರೆ ಆ ಜಲಪಾತದ ಹೆಸರೇನು? ಜೋಗ ಜಲಪಾತ, ಪಂಚ ಜಲಪಾತಗಳು, ಹೊಗೇನಕಲ್ ಜಲಪಾತ, ಶಿವನ ಸಮುದ್ರ ಜಲಪಾತ. ಅಂದರೆ ಸರಿಯಾದ ಉತ್ತರ ಹೊಗೇನಕಲ್ ಜಲಪಾತವನ್ನು ಸೃಷ್ಟಿಸುತ್ತೆ ಕಾವೇರಿ ನದಿ ಕರ್ನಾಟಕವನ್ನು ಬಿಟ್ಟು ತಮಿಳುನಾಡನ್ನು ಪ್ರವೇಶ ಮಾಡಿದಾಗ. ನೆನ್ಪಿಡಬೇಕು, ಹೊಗೇನಕಲ್ ಜಲಪಾತ. ಇನ್ನು ಜೋಗ ಜಲಪಾತ ನಮಗೆಲ್ಲ ಗೊತ್ತಿದೆ, ಶರಾವತಿ ನದಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಶಿವನ ಸಮುದ್ರ ಇದೇ ಕಾವೇರಿ ನದಿಗೆ ಸಂಬಂಧಿಸಿದ್ದು, ಬಟ್ ಕರ್ನಾಟಕದ ಒಳಗಡೆ ಬರುತ್ತೆ ಅದು. ಓಕೆ, ಗಗನಚುಕ್ಕಿ, ಭರಚುಕ್ಕಿ ಅಂತ ಕರಿತೀವಿ ನಾವು. ಸೊ ನೆಕ್ಸ್ಟು ಇಲ್ಲಿ ಏನು ಇಂಪಾರ್ಟೆಂಟ್ ಆಗ್ಬೋದು ಈ ಜಲಪಾತಗಳಲ್ಲಿ ಅಂದರೆ ನೋಡಿ, FDA 2018 ಪ್ರಶ್ನೆ ಪತ್ರಿಕೆ ಕ್ವಶನ್ ನಂಬರ್ 10 ಕೇಳಿದ್ದಾರೆ ಇದೇ ರೀತಿಯ ಪ್ರಶ್ನೆ ಜಲಪಾತಗಳ ಮೇಲೇ. ಸೊ ಆದ್ದರಿಂದ ಒಂದಷ್ಟು ಜಲಪಾತಗಳ ಮೇಲೆ ಒಂದು ಕ್ವಿಕ್ ರಿವಿಷನನ್ನು ಮಾಡಿಕೊಂಡು ಮುಂದಿನ ಕ್ವಶನ್ಗೆ ಹೋಗೋಣ. ಭಾರತದ ಅತಿ ಎತ್ತರದ ಜಲಪಾತ ಯಾವುದು ಅಂತ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಕೇಳ್ಬೋದು. ವಜ್ರಾಯಿ ಫಾಲ್ಸ್ ಅಂತ 560 ಮೀಟ್ರ್ ಇದೆ. ಅಂದರೆ ನೋಡಿ, ಸತಾರಾ ಡಿಸ್ಟಿಕ್ ಮಹಾರಾಷ್ಟ್ರದಲ್ಲಿ ಬರುತ್ತೆ. ಇದು ಊರ್ಮೋಡಿ ರಿವರಿಂದ ಸೃಷ್ಟಿಯಾಗಿರ್ತಕ್ಕಂಥ ಒಂದು ಜಲಪಾತ. ಇನ್ನು
ಭಾರತದ ಅತಿ ಎತ್ತರದ ಎರಡನೇ ಜಲಪಾತ ಯಾವುದಂದರೆ ಅದು ಕುಂಚಿಕಲ್ ಫಾಲ್ಸ್ ಆಗುತ್ತೆ. ಮತ್ತು ಕರ್ನಾಟಕದ ಅತಿ ಎತ್ತರದ ಜಲಪಾತ ಇದೇ ಕುಂಚಿಕಲ್ ಫಾಲ್ಸ್. 455 ಮೀಟರ್ ಇದೆ ಎತ್ತರ. ಇದು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಾ ಇದ್ದು ವರಾಹಿ ನದಿಯಿಂದ ಉಂಟಾಗಿದೆ. ಓಕೆ, ಅದಾದ ನಂತರ ಭಾರತದಲ್ಲಿರ್ತಕ್ಕಂಥ 10 ಇಂಪಾರ್ಟೆಂಟ್ ಜಲಪಾತಗಳನ್ನ ಇಲ್ಲಿ ಕೊಟ್ಟಿದ್ದೀನಿ. ಕರ್ನಾಟಕದನ್ನು ನಾವು ನೋಡಿದಾಗ ಎರಡನೇ ಒಂದು ಕರ್ನಾಟಕದ ಅತಿ ದೊಡ್ಡ ಜಲಪಾತ ದೂದ್ ಸಾಗರ್ ಜಲಪಾತ ಮಹದಾಯಿ ನದಿ ಅಥವಾ ಮಾಂಡೋವಿ ನದಿಗೆ ಸಂಬಂಧಿಸಿರ್ತಕ್ಕಂಥದ್ದು ಕರ್ನಾಟಕ ಮತ್ತು ಗೋವಾದಲ್ಲಿ ಬರುತ್ತೆ. ಅದು ಬಿಟ್ಟರೆ ಕರ್ನಾಟಕದ್ದು ನೋಡಿ ಬರ್ಕಾನಾ ಫಾಲ್ಸ್ ಅಂತ ಸೀತಾ ರಿವರಿಂದ ಉಂಟಾಗಿರ್ತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ. ಮತ್ತು ನಮಗೆಲ್ಲ ಗೊತ್ತಿರತಕ್ಕಂಥ ವೆರಿ ಫೇಮಸ್ ಜೋಗ್ ಫಾಲ್ಸು 253 ಮೀಟ್ರು ಶರಾವತಿ ನದಿಯಿಂದ ಉಂಟಾಗಿದೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ. ನೋಡಿ ಕರ್ನಾಟಕದ ಅತಿ ಎತ್ತರ ಜಲಪಾತ ಯಾವುದು ಅಂದ್ರೆ ನಾವು ಜೋಗ್ ಫಾಲ್ಸ್ ಅಂದ್ಬಿಡ್ತೀವಿ. ಬಟ್ ಆ್ಯಕ್ಚುಯಲ್ ಆನ್ಸರ್ ಯಾವುದಂದರೆ ಕುಂಚಿಕಲ್ ಫಾಲ್ಸು ವರಾಹಿ ನದಿಯಿಂದ ಉಂಟಾಗಿರ್ತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ. 455 ಮೀಟರ್ ಮತ್ತು ಇದು ಭಾರತದ ಎರಡನೇ ಅತಿ ದೊಡ್ಡ ಜಲಪಾತ, ನೆನಪಿಡಬೇಕು. ಓಕೆ, ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಭಾಳ ಯೂಸ್ಫುಲ್ ಆಗುತ್ತೆ. ಸೊ ಎರಡನೇ ಕ್ವಶನ್ಗೆ ಹೋಗೋಣ. ಮೊದಲ ಬಾರಿಗೆ ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕ ಪ್ರಾತಿನಿಧ್ಯ ನೀಡಿದ ಕಾಯ್ದೆ ಈ ಪೈಕಿ ಯಾವುದು? ಅಂದರೆ ಮುಸ್ಲಿಮರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಪ್ರಾತಿನಿಧ್ಯ ನೀಡಿರ್ತಕ್ಕಂಥ ಕಾಯ್ದೆ ಯಾವುದು? ಭಾರತ ಸರ್ಕಾರದ ಕಾಯ್ದೆ 1919, ಭಾರತದ ಮಂಡಳಿಗಳ ಕಾಯ್ದೆ 1919 ಅಂದರೆ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1909, ಮತ್ತು ಭಾರತದ ಮಂಡಳಿಗಳ ಕಾಯ್ದೆ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1892, ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1861. ಈ 4ರಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ 2 ಆಗುತ್ತೆ. ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1909ನಲ್ಲಿ ಮುಸ್ಲಿಮರಿಗೆ ಅಥವಾ ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಪ್ರಾತಿನಿಧ್ಯವನ್ನು ನೀಡ್ತಾರೆ. ಹಾಗಾದರೆ ಏನಿದು 1909 ಭಾರತ ಸರ್ಕಾರ ಕಾಯ್ದೆ ಅಂದರೆ ನೋಡಿ, ಇದನ್ನು ಮಾರ್ಲೆ ಮಿಂಟೋ ಕಾಯ್ದೆ ಅಂತಲೂ ಕರಿತೀವಿ. ಹಾಗಾದರೆ ಮಾರ್ಲೆ ಯಾರಂದರೆ ಜಾನ್ ಮಾರ್ಲೆ ಅಂತಕ್ಕಂಥವ್ರು ಅವಾಗ ಸೆಕ್ರೆಟರಿ ಸ್ಟೇಟ್ ಫಾರ್ ಇಂಡಿಯಾ ಇರ್ತಾರೆ. ಅಂದರೆ 1857ರ ದಂಗೆಯ ನಂತರ 1858ರಲ್ಲಿ ಭಾರತದ ಒಂದು ವ್ಯವಹಾರವನ್ನು ನೋಡ್ಕೊಳ್ಳೋದಕ್ಕೆ ಒಬ್ಬ ಮಿನಿಸ್ಟರ್ನ ನೇಮಿಸ್ತಾರೆ ಬ್ರಿಟನ್ ಸರ್ಕಾರ. ಅವ್ರನ್ನೇ ನಾವು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅಂತ ಕರಿತೀವಿ. ಅವರು ಜಾನ್ ಮಾರ್ಲೆ ಆಗಿದ್ದಾಗ ಮತ್ತು ಲಾರ್ಡ್ ಮಿಂಟೋ ಅಂತಕ್ಕಂಥವ್ರು ವೈಸ್ರಾಯ್ ಆಗಿರ್ತಾರೆ. ಇವರಿಬ್ಬರು ಸೇರಿ ಈ ಒಂದು ಕಾಯ್ದೆಯನ್ನು ಭಾರತದಲ್ಲಿ ತರ್ತಾರೆ ಅಂತಕ್ಕಂಥದ್ದು. ಆದ್ದರಿಂದ ಮಾರ್ಲೆ ಮಿಂಟೋ ಕಾಯ್ದೆ ಅಂತ ಕರಿತೀವಿ. ಮತ್ತು ಈ ಕಾಯ್ದೆಯ ಪ್ರಕಾರ ಮುಸ್ಲಿಮರಿಗೆ ಪ್ರತ್ಯೇಕ ಸೀಟುಗಳನ್ನು ಕಾಯ್ದಿರಿಸಲಾಗುತ್ತೆ. ಅದರಲ್ಲಿ ಮುಸ್ಲಿಮರಿಗೆ ಮಾತ್ರ ಮತದಾನ ಮಾಡ್ತಕ್ಕಂಥ ಅವಕಾಶ ನೀಡಲಾಗುತ್ತೆ. ಸೊ ಇದನ್ನು ನಾವು ಗಮನಿಸಬೇಕು. ಸೊ 3ನೇ ಕ್ವಶನ್ಗೆ ಹೋಗೋದಾದರೆ ಅಥವಾ 53ನೇ ಕ್ವಶನ್ನು ನೋಡಿ, 2008ರ 26ನೇ ನವೆಂಬರ್ರಂದು ಮುಂಬೈಯಲ್ಲಿ ಉಗ್ರರು ದಾಳಿ ಮಾಡಿದಾಗ ಅವರ ವಿರುದ್ಧ ಕಾರ್ಯಾಚರಣೆಗಿಳಿದ ಭದ್ರತಾ ದಳದ ಕಮಾಂಡೋಗಳ ಕಾರ್ಯಾಚರಣೆಗೆ ಕೊಟ್ಟ ಸಂಕೇತ ನಾಮ ಅಂದರೆ ಏನು ಒಂದು ಹೆಸರನ್ನ ಕೊಟ್ಟರು ಆ ಒಂದು ಅಟ್ಯಾಕಿಗೆ. ಓಕೆ, ಸೊ ಅದಕ್ಕೆ ಆಪರೇಷನ್ ವಿಜಯ್, ಆಪರೇಷನ್ ಶಕ್ತಿ, ಆಪರೇಷನ್ ಕ್ಯಾಕ್ಟಸ್, ಆಪರೇಷನ್ ಬ್ಲ್ಯಾಕ್ ಟಾರ್ನಾಡೋ ಅಂತಂದರೆ ಸರಿಯಾದ ಉತ್ತರ ಆಪರೇಷನ್ ಬ್ಲ್ಯಾಕ್ ಟಾರ್ನಾಡೋ ಅಂತಕ್ಕಂಥ ಹೆಸರನ್ನ ಕೊಡ್ತಾರೆ. ಆ ಒಂದು ಮುಂಬೈಯಲ್ಲಿ ದಾಳಿ ನಡೆದಾಗ ಆ ಒಂದು ಉಗ್ರರ ವಿರುದ್ಧ ಕಾರ್ಯಾಚರಣೆ ಮಾಡ್ತಾರಲ್ವ, ಆ ಒಂದು ಕೆಲಸಕ್ಕೆ, ಆ ಒಂದು ಕಾರ್ಯಕ್ಕೆ ಆಪರೇಷನ್ ಬ್ಲ್ಯಾಕ್ ಟಾರ್ನಾಡೋ ಅಂತ ಕರೆದರು. ಇದು NSG ಅವರು ಮಾಡ್ತಾರೆ ಈ ಒಂದು ಕೆಲಸವನ್ನು. ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ ಅಂತ ಅವ್ರನ್ನ ನಾವು ದ ಬ್ಲ್ಯಾಕ್ ಕ್ಯಾಟ್ಸ್ ಅಂತಲೂ ಕೂಡ ಕರಿತೀವಿ. ಇವರೇ ನಮ್ಮ ಭಾರತದ ಪ್ರಸಿದ್ಧ ವ್ಯಕ್ತಿಗಳಿಗೆ ಒಂದು ಸೆಕ್ಯೂರಿಟಿಯನ್ನು ಕೊಡ್ತಕ್ಕಂಥವ್ರು. ಅವರು ಪ್ರಧಾನಮಂತ್ರಿಗಳಾಗಿರ್ಬೋದು, ರಾಷ್ಟ್ರಪತಿಗಳಾಗಿರ್ಬೋದು, ಅಥವಾ ಉಪರಾಷ್ಟ್ರಪತಿಗಳು, ವಿರೋಧ ಪಕ್ಷ ನಾಯಕರು ಅಥವಾ ಬೇರೆ ಬೇರೆ ಪಕ್ಷಗಳ ಮುಖಂಡರಿಗೂ ಸಹಿತ NSG ಅವರು ಒಂದು ಸೆಕ್ಯೂರಿಟಿಯನ್ನು ಕೊಡ್ತಾರೆ. 4ನೇ ಕ್ವಶನ್ ಅಥವಾ 54ನೇ ಕ್ವಶನ್ನು, ಭಾರತೀಯ ನೌಕೆಯಲ್ಲಿ INS ವಿಕ್ರಮಾದಿತ್ಯ ಆಗಿ ಸೇರಿಸಿಕೊಳ್ಳಲು ಯಾವ ದೇಶದಿಂದ ಭಾರತವು ಏರ್ಕ್ರಾಫ್ಟ್ ಕ್ಯಾರಿಯರ್ ಅಡ್ಮಿರಲ್ ಗೋರೋಶ್ಕೋವನ್ನು ಯಾವ ದೇಶದಿಂದ ಒದಗಿಸಿಕೊಂಡಿತು? ಇದು ಆಗಿನ ಕರೆಂಟ್ ಇವೆಂಟ್ಸ್ ಕ್ವಶನ್. ಅಂದರೆ 2017ರಲ್ಲಿ ಬಂದಿರತಕ್ಕಂಥ ಒಂದು ಪೇಪರ್ ಆಗಿರೋದ್ರಿಂದ ಆಗ ಏನು ಕರೆಂಟ್ ಇವೆಂಟ್ಸ್ ನಡೆಯುತ್ತೋ ಅದ್ರ ಮೇಲೆ ಫ್ರೇಮ್ ಆಗಿರ್ತಕ್ಕಂಥದ್ದು. ಸೊ ಹಾಗಾದರೆ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂದರೆ ಏನಂದರೆ ನೋಡಿ, ಇದೊಂದು ನೌಕೆ ಆಗಿದ್ದರೆ ಇದರಲ್ಲಿ ಏರ್ಕ್ರಾಫ್ಟ್ ಒಂದು ವಿಮಾನಗಳನ್ನು ಹೊತ್ತೊಯ್ಯುತ್ತೆ. ಈ ವಿಮಾನಗಳನ್ನ ಹೊತ್ತೊಯ್ದು ಅಲ್ಲಿಂದ ಇಲ್ಲೇ ರನ್ವೇ ಇರುತ್ತೆ, ಈ ರನ್ವೇ ಮೇಲೇ ಅವು ಲಾಂಚ್ ಆಗ್ಬೋದು ಆ ಒಂದು ವಿಮಾನಗಳು. ಸೊ ಅಂಥ ಒಂದು ಫೆಸಿಲಿಟಿ ಇರ್ತಕ್ಕಂಥ ಅಡ್ಮಿರಲ್ ಗರಶ್ಕೋವ್ ಅಂತಕ್ಕಂಥ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ನ ಯಾವ ದೇಶದಿಂದ ಭಾರತವು
ಪರ್ಚೇಸ್ ಮಾಡ್ತು, ಅದಕ್ಕೆ INS ವಿಕ್ರಮಾದಿತ್ಯ ಅಂತಕ್ಕಂಥ ಹೆಸರನ್ನು ಕೊಟ್ಟಿತು ಅಂದರೆ ರಷ್ಯಾ, ಜರ್ಮನಿ, ಫ್ರಾನ್ಸ್, ಅಮೆರಿಕ ಸಂಯುಕ್ತ ಸಂಸ್ಥಾನ. ಅಂದರೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1, ರಷ್ಯಾದಿಂದ ಈ ಒಂದು ಅಡ್ಮಿರಲ್ ಗೋರಷ್ಕೋವನ್ನು ಭಾರತ ಪರ್ಚೇಸ್ ಮಾಡುತ್ತೆ. ಇದು INS ವಿಕ್ರಮಾದಿತ್ಯ ಅಂತ ಹೆಸರನ್ನ ಕೊಡ್ತಾರೆ. ಇದು ಭಾರತದ ಮೊದಲ ಏರ್ಕ್ರಾಫ್ಟ್ ಕ್ಯಾರಿಯರ್ ನೌಕೆ. ಓಕೆ, ಅದೇ ಥರ ಈಗೇನು ಒಂದು 2020ರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ಬೋದು ಅನ್ನೋದಾದರೆ INS ವಿಕ್ರಾಂತ್ ಮೇಲೆ ಬರ್ಬೋದು. ಯಾಕಂದರೆ INS ವಿಕ್ರಮಾದಿತ್ಯ ಬಿಟ್ಟರೆ ನೆಕ್ಸ್ಟ್ ಭಾರತದಲ್ಲಿ INS ವಿಕ್ರಾಂತ್ ಅಂತಕ್ಕಂಥ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ನ ಕೊಚ್ಚಿನ್ ಶಿಪ್ ಯಾರ್ಡಲ್ಲಿ ನಿರ್ಮಿಸ್ತಾ ಇದ್ದಾರೆ ಈಗ ಆಲ್ರೆಡಿ ಭಾರತದ ನೌಕಾಪಡೆಗೋಸ್ಕರ. ಸೊ ಅದು ಇಲ್ಲಿದೆ ನೋಡಿ, ಇಲ್ಲಿ ತೋರಿಸ್ತೀನಿ. ಸೊ ಇದು ನೋಡಿ INS ವಿಕ್ರಾಂತ್. ಇಲ್ಲಿ ನೋಡಿ ಏರ್ಕ್ರಾಫ್ಟ್ ನಿಲ್ಲಿಸ್ಕೋಬೋದು. ಇಲ್ಲಿ ಏರ್ಕ್ರಾಫ್ಟ್ಗಳು ಆಲ್ರೆಡಿ ನಿಂತಿರ್ತಕ್ಕಂಥ ಒಂದು ಇಮೇಜ್ ಇದೆ. ಇದು ರನ್ವೇ ಅಂತ ಕರಿತೀವಿ. ಇಲ್ಲಿಂದ ಸೊ ಅವು ಲಾಂಚ್ ಮಾಡ್ಬೋದು ಈ ಒಂದು ಏರ್ಕ್ರಾಫ್ಟ್ಗಳನ್ನ. ಸೊ ಅದಕ್ಕೋಸ್ಕರ INS ವಿಕ್ರಾಂತು ನಮ್ಮ ಭಾರತದಲ್ಲಿಯೇ ಅಂದರೆ ಇಂಡಿಜಿನಸ್ ಅಂತ ಕರಿತೀವಿ. ಅಂದರೆ ಭಾರತದ ಒಂದು ವಸ್ತುಗಳನ್ನು ಉಪಯೋಗಿಸ್ಕೊಂಡು ಇಲ್ಲೇ ತಯಾರು ಮಾಡಿರ್ತಕ್ಕಂಥ ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗುತ್ತೆ. ಇದರದ ಒಂದು ಮೋಟೋ ಏನಿದೆ ಅಂದರೆ ನೋಡಿ, ಜಯಮ ಸಂ ಯುಧಿ ಸ್ಪರ್ಧಾ ಅಂತ, ಹಡಗಿನ ದೇಹವಾಕ್ಯ ಅಂತ ಕರಿತೀವಿ ಕನ್ನಡದಲ್ಲಿ, ಜಯಮ ಸಂಯುಧಿ ಸ್ಪರ್ಧಾ ಅಂತ. ಓಕೆ, ಇದು ಈ ಒಂದು ಹಡಗಿನ ದೇಹವಾಕ್ಯವಾಗಿದೆ. ಅಂದರೆ ಇದರ ಅರ್ಥ ನನ್ನ ವಿರುದ್ಧ ಹೋರಾಡುವವರನ್ನು ನಾನು ಸೋಲಿಸುತ್ತೇನೆ ಅಂತ. ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು INS ವಿಕ್ರಾಂತದ ಮೋಟೋ ಏನಿದೆ, ದೇಹವಾಕ್ಯ ಏನಿದೆ ಅಂತ ಕೇಳ್ಬೋದು. ಅದಕ್ಕೋಸ್ಕರ ಇಲ್ಲಿ ಕೊಟ್ಟಿದ್ದೀನಿ ಜಯಮ ಸಂಯುಧಿ ಸ್ಪರ್ಧಾ ಅಂತ. ಓಕೆ, ಸೊ ಇದೇ INS ವಿಕ್ರಾಂತ್. ಇಲ್ಲಿ ನೋಡಿ ಆಲ್ರೆಡಿ PSI 2020ರ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ ನಂಬರ್ 8ಅಲ್ಲಿ ಇದೇ ಬಂದಿದೆ, ನೀವು ಹೋಗಿ ನೋಡ್ಬೋದು. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಹಿತ ಕಂಪ್ಲೀಟಾಗಿ ನಾನು ಸಾಲ್ವ್ ಮಾಡಿದ್ದೆ. 55ನೇ ಕ್ವಶನ್ನು, ಈ ಕೆಳಗಿನವುಗಳ ಪೈಕಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಅವಧಿಯಲ್ಲಿಯೂ ನಿಲಂಬನಗೊಳಿಸಲಾಗದ್ದು ಯಾವುದು? ಈ ಥರ ನಮಗೆ ಕನ್ನಡದ ವರ್ಡ್ ಅರ್ಥ ಆಗದೆ ಹೋದರೆ ಏನಿದು ನಿಲಂಬನಗೊಳಿಸಲಾಗದ್ದು, ರಿಯಲ್ ಕನ್ಫ್ಯೂಸಿಂಗ್ ಅನಿಸುತ್ತೆ. ಹಾಗೆ ಇಂಗ್ಲೀಷಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ನಾಟ್ ಬಿ ಸಸ್ಪೆಂಡೆಡ್ ಈವನ್ ಡ್ಯೂರಿಂಗ್ ದ ಟೈಮ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ? ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದ್ದಾಗಲೂ ಸಹಿತನು ಈ ಕೆಳಗಿನ ಯಾವುದೋ ಒಂದನ್ನು ಸಸ್ಪೆಂಡ್ ಮಾಡೋಕ್ಕಾಗಲ್ಲ. ಅಂದರೆ ನಿಲಂಬನಗೊಳಿಸಲಾಗಿದ್ದು ಅಂದರೆ ಸಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತ. ಯಾವುದು? ರೈಟ್ ಟು ರಿಸೈಡ್ ಆ್ಯಂಡ್ ಸೆಟಲ್ ಇನ್ ಎನಿ ಪಾರ್ಟ್ ಆಫ್ ದ ಕಂಟ್ರಿ. ಭಾರತದ ಯಾವುದೇ ಭಾಗದಲ್ಲಿ ನಾವು ನೆಲೆಸುವ ಹಕ್ಕನ್ನು ನಾವು ಮೊಟಕುಗೊಳಿಸ್ಬೋದಾ ಡ್ಯೂರಿಂಗ್ ದ ನ್ಯಾಷನಲ್ ಎಮರ್ಜೆನ್ಸಿ? ಎಸ್. ಓಕೆ, ಇನ್ನು ಸೆಕೆಂಡ್ ಒನ್ನು ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿನ ಮೊಟಕುಗೊಳಿಸ್ಬೋದಾ, ಸಸ್ಪೆಂಡ್ ಮಾಡ್ಬೋದಾ ಅಂದರೆ ಆಗಲ್ಲ. ಯಾಕಂದರೆ ಆರ್ಟಿಕಲ್ 21 ಮತ್ತು 20ಯಲ್ಲಿರ್ತಕ್ಕಂಥವುಗಳನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಆದಂಥ ಸಂದರ್ಭದಲ್ಲಿ ನಾವು ಅವುಗಳನ್ನ ಮೊಟಕುಗೊಳಿಸೋದಕ್ಕೆ ಆಗೋದಿಲ್ಲ. ಇನ್ನು ಆಪ್ಷನ್ 3 ರೈಟ್ ಟು ಮೂವ್ ಫ್ರೀಲಿ ಥ್ರೂ ಔಟ್ ದ ಟೆರಿಟರಿ ಆಫ್ ಇಂಡಿಯಾ, ಅದನ್ನು ಸಸ್ಪೆಂಡ್ ಮಾಡ್ಬೋದು. ನ್ಯಾಷನಲ್ ಎಮರ್ಜೆನ್ಸಿ ಇದೆ ದೇಶದಲ್ಲಿ ಅಂದಾಗ ಈ ಒಂದು ಆಪ್ಷನ್ನ ನಾವು ರಿಮೂವ್ ಮಾಡ್ಬೋದು. ರೈಟ್ ಟು ಕ್ಯಾರಿ ಆನ್ ಎನಿ ಪ್ರೊಫೆಷನ್ ಆರ್ ಬಿಸ್ನೆಸ್ ಅಂದರೆ ಇದನ್ನು ಸಹಿತ ನಾವು ಮೊಟಕುಗೊಳಿಸ್ಬೋದು ಡ್ಯೂರಿಂಗ್ ದ ನ್ಯಾಷನಲ್ ಎಮರ್ಜೆನ್ಸಿ. ಹಾಗಾದರೆ ಆರ್ಟಿಕಲ್ 21ನಲ್ಲಿ ಏನಿದೆಯೋ ಅದನ್ನು ನಾವು ಮೊಟಕುಗೊಳಿಸೋಕ್ಕಾಗೋದಿಲ್ಲ. ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಆರ್ಟಿಕಲ್ 20 ಮತ್ತು 21ನಲ್ಲಿರ್ತಕ್ಕಂಥ 2 ಅಂಶಗಳು ನಾವು ನ್ಯಾಷನಲ್ ಎಮರ್ಜೆನ್ಸಿ ಟೈಮಲ್ಲಿ ಮೊಟಕುಗೊಳಿಸೋದಕ್ಕೆ ಆಗೋದಿಲ್ಲ. ಹಾಗಾದರೆ ಭಾರತದಲ್ಲಿ ಯಾವ ರೀತಿಯ ನ್ಯಾಷನಲ್ ಎಮರ್ಜೆನ್ಸಿ, ಸ್ಟೇಟ್ ಎಮರ್ಜೆನ್ಸಿ, ಫೈನಾನ್ಷಿಯಲ್ ಎಮರ್ಜೆನ್ಸಿ ಇದ್ದಾವೆ ಅವುಗಳ ಬಗ್ಗೆ ಡೀಟೇಲ್ ಆಗಿರ್ತಕ್ಕಂಥ ಡಿಸ್ಕಷನ್ ನಾನು ಆಲ್ರೆಡಿ 2 ಕಂಪ್ಲೀಟ್ ವೀಡಿಯೋದಲ್ಲಿ ಮಾಡಿದ್ದೀನಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ ಯಾವ್ಯಾವ ಒಂದು ಸಂದರ್ಭದಲ್ಲಿ ಭಾರತದಲ್ಲಿ 3 ನ್ಯಾಷನಲ್ ಎಮರ್ಜೆನ್ಸೀಸ್ ಬಂದವು, ಕಾರಣ ಏನಾಗಿತ್ತು ಅಂತ ಕಂಪ್ಲೀಟ್ ಡಿಸ್ಕಷನ್ ಮಾಡಿದ್ದೀನಿ ನೋಡಿ. ಆರ್ಟಿಕಲ್ 352ದು ಕಾರಣಗಳು, ಅನುಮೋದನೆ, ಪರಿಣಾಮಗಳು, ಇಲ್ಲಿವರೆಗೆ ಮಾಡಿರ್ತಕ್ಕಂಥ ಘೋಷಣೆಗಳು ಮತ್ತು 38, 39, 42 ಮತ್ತು 44th ಅಮೆಂಡ್ಮೆಂಟ್ಗಳನ್ನು ಸಹಿತ ಕಂಪ್ಲೀಟ್ ಆಗಿರ್ತಕ್ಕಂಥ ಡಿಸ್ಕಷನ್ನ ನಾನು ಈ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ. ನಾನು ಪ್ಲೇ ಲಿಸ್ಟಲ್ಲಿ ಹೋಗಿ ನೋಡ್ಬೋದು. ಅದೇ ರೀತಿಯಾಗಿ ಸ್ಟೇಟ್ ಎಮರ್ಜೆನ್ಸಿ ಮತ್ತು ಫೈನಾನ್ಷಿಯಲ್ ಎಮರ್ಜೆನ್ಸಿ ಬಗ್ಗೆನೂ ಮಾಡಿದ್ದೀನಿ, ನೀವು ಆಲ್ರೆಡಿ ನೋಡಿರ್ತಾನೆ ಅಂದ್ಕೊಳ್ತೀನಿ. ಓಕೆ, ಯಾರು ನೋಡಿಲ್ವೋ ಅವ್ರು ಹೋಗಿ ನೋಡ್ಬೋದು. ಸೊ ನೆಕ್ಸ್ಟು 56th ಕ್ವಶನ್ನು, ಅಮೃತ್ಸರ ಚಿನ್ನದ ದೇವಾಲಯದ ಅಕಲ್ ತಖ್ತ್ನಲ್ಲಿರುವ ಮರ್ಯಾದಾ ಎಂಬುದು ಮೂಲತಃ ಏನದು? ನಡತೆ ಮತ್ತು ಪದ್ಧತಿಗಳ ಸಂಹಿತೆ ಅಂದರೆ ಕೋಡ್ ಆಫ್ ಕಂಡಕ್ಟ್ ಆ್ಯಂಡ್ ಕನ್ವೆನ್ಷನ್ಸಾ, ಅಥವಾ ರಿಲಿಜಿಯಸ್ ಸೆರೆಮನಿನ, ಅಥವಾ ರಿಲಿಜಿಯಸ್ ಫೇರಾ, ಅಥವಾ ಡೆತ್ ಆ್ಯನಿವರ್ಸರಿ ಆಫ್ ಗುರು ಗೋವಿಂದ ಸಿಂಗ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಈ ಸಿಖ್ ರೇಹತ್ ಮರ್ಯಾದಾ ಅಂತಕ್ಕಂಥದ್ದು ಕೋಡ್ ಆಫ್ ಕಂಡಕ್ಟ್ ಆ್ಯಂಡ್ ಕನ್ವೆನ್ಷನ್ಸ್ ಫಾರ್ ದ ಸಿಖ್ ಅಂತ. ಓಕೆ, ಇಲ್ಲೇನಾಗುತ್ತೆ ಅಂದರೆ
ನೋಡಿ 10ನೇ ಸಿಖ್ ಗುರು ಆಗಿರ್ತಕ್ಕಂಥ ಗುರು ಗೋವಿಂದ್ ಸಿಂಗ್ ಅವರು ಮರಣದ ನಂತರ ಇಲ್ಲಿ ಸಿಖ್ ಧರ್ಮದಲ್ಲಿ ಹಲವಾರು ಒಂದು ಗುಂಪುಗಳಾಗ್ತವೆ. ಆ ಗುಂಪುಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ರೂಢಿಗಳನ್ನು ಮಾಡ್ಕೊಳ್ತಾ ಹೋಗ್ತಾರೆ ಆ ಧರ್ಮವನ್ನು ಆಚರಿಸಲು. ಆಗ ಶಿರೋಮಣಿ ಗುರುದ್ವಾರ ಪ್ರಬಂಧಕ್ ಕಮಿಟಿ ಅಂತಕ್ಕಂಥವ್ರು 1945ರಲ್ಲಿ ಸಭೆ ಸೇರಿ ಏನು ಮಾಡ್ತಾರೆ, ನಮ್ಮ ಧರ್ಮಕ್ಕೆ ಒಂದು ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಎಲ್ಲರೂ ಪಾಲಿಸಲು ಅನುಕೂಲ ಆಗ್ತಕ್ಕಂಥ ಒಂದು ರೂಲ್ಸನ್ನು ಮಾಡ್ಕೋಬೇಕು, ಎಲ್ಲರೂ ಅದೇ ರೂಲ್ಸ್ಗಳನ್ನು ಪಾಲನೆ ಮಾಡಬೇಕು ಅನ್ನೋದಕ್ಕೆ ಈ ಒಂದು ಸಿಖ್ ರೆಹತ ಮರ್ಯಾದನ್ನು ತರ್ತಾರೆ. ಅದರಲ್ಲಿ ಏನೇನು ಬರೆದಿರ್ತಾರೆ ಅಂದರೆ ಸಿಖ್ ಧರ್ಮದ ವ್ಯಾಖ್ಯಾನವನ್ನು ಕೊಡ್ತಾರೆ ಮತ್ತು ಧ್ಯಾನ, ಸ್ವಯಂ ಸೇವಕ ಸೇವೆಯಂತಹ ವೈಯಕ್ತಿಕ ಸಾಮಾಜಿಕ ಜವಾಬ್ದಾರಿಗಳನ್ನು ಹೇಗೆ ಮಾಡಬೇಕು ಮತ್ತು ಗುರುದ್ವಾರ ಸೇವೆಗಳಿಗೆ ಏನೇ ನಿಯಮಗಳಿರಬೇಕಾಗುತ್ತೆ ಮತ್ತು ಸಿಖ್ ಸಮಾರಂಭಗಳ ನಡವಳಿಕೆಗಳು ಹೇಗಿರಬೇಕು ಅನ್ನೋದನ್ನು ಈ ಒಂದು ಸಿಖ್ ರೆಹತ್ ಮರ್ಯಾದದಲ್ಲಿ ಬರೆದಿದ್ದಾರೆ. ಅಂದರೆ ಆ ಒಂದು ರೂಲ್ಸ್ ಅನ್ನಂಗೆ ಆ ರೂಲ್ಸ್ಗಳನ್ನ ಫಾಲೋ ಮಾಡಿ ಅವರು ಈ ಕೆಲಸಗಳನ್ನು ಮಾಡಬೇಕಾಗತ್ತೆ. ಓಕೆ, ಸೊ ಅದನ್ನೇ ಸಿಖ್ ರೆಹತ್ ಮರ್ಯಾದ ಅಂತ ಕರಿತೀವಿ. ಸೊ ನೆಕ್ಸ್ಟ್ 57ನೇ ಕ್ವಶನ್ನು, ಇಲ್ಲಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಒಂದು ಪ್ರತಿಪಾದನೆಯನ್ನು ಕೊಟ್ಟಿದ್ದಾರೆ, ಅಂದರೆ ಅಸರ್ಷನ್ನು, ಇನ್ನೊಂದು ಅದಕ್ಕೆ ರೀಸನ್ ಅಥವಾ ಕಾರಣವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಪ್ರತಿಪಾದನೆ ಏನಿದೆ ನೋಡೋಣ. ಭಾರತದ ಪರ್ಯಾಯ ದ್ವೀಪದಲ್ಲಿನ ಪ್ರಮುಖ ನೀರಾವರಿಯ ಆಕರಗಳಲ್ಲೊಂದೆಂದರೆ ಟ್ಯಾಂಕ್ ನೀರಾವರಿ. ಅಂದರೆ ಭಾರತ ಪರ್ಯಾಯ ದ್ವೀಪವನ್ನು ಕನ್ಸಿಡರ್ ಮಾಡಿದಾಗ ಒಂದು ಪ್ರಮುಖವಾಗಿರ್ತಕ್ಕಂಥ ನೀರಾವರಿಯ ಒಂದು ಮೂಲ ಯಾವುದಂದ್ರೆ ಅದು ಟ್ಯಾಂಕ್ ನೀರಾವರಿ ಅಂತ ಒಂದು ಪ್ರತಿಪಾದನೆಯನ್ನು ಕೊಟ್ಟಿದ್ದಾರೆ. ಕಾರಣವನ್ನು ನೋಡೋಣ. ಭಾರತ ಪರ್ಯಾಯ ದ್ವೀಪದ ಬಹಳಷ್ಟು ನದಿಗಳು ಋತುಮಾನಾತ್ಮಕವಾದವು. ಈಗ ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. 4 ಆಪ್ಷನ್ ಕೊಟ್ಟಿದ್ದಾರೆ. ಎ ಮತ್ತು ಆರ್ ಅಂದರೆ ಅಸರ್ಷನ್ ಮತ್ತು ರೀಸನ್ ಎರಡೂ ಸರಿ, ಆದರೆ ಆರ್ ಅಂದರೆ ರೀಸನ್ ಏನಿದೆಯೋ ಅದು ಎಯ ಸರಿಯಾದ ವಿವರಣೆಯಾಗಿದೆ ಅಂತಕ್ಕಂಥದ್ದು ಒಂದು. ಎರಡನೇದರಲ್ಲಿ ಎ ಮತ್ತು ಆರ್ ಎರಡೂ ಸರಿ, ಆದರೆ ಆರ್ ಸರಿಯಾದ ವಿವರಣೆ ಅಲ್ಲ ಅಂತ. ಮೂರನೇದರಲ್ಲಿ ಎಯು ಸರಿಯಾಗಿದೆ ಆದರೆ ಆರ್ ತಪ್ಪಂತ, ಎರಡೂ ತಪ್ಪು ಅಂತಕ್ಕಂಥದ್ದು ನಾಲ್ಕನೇದು. ಆದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ 1 ಆಗುತ್ತೆ. ಎರಡೂ ಸ್ಟೇಟ್ಮೆಂಟು ಸರಿಯಾಗಿದ್ದಾವೆ ಮತ್ತು ಕಾರಣವು ಸರಿಯಾಗಿದೆ ಈ ಪ್ರತಿಪಾದನೆಗೆ ಅಂತಕ್ಕಂಥ. ಅಂದರೆ ಭಾರತದ ಒಂದು ದ್ವೀಪದಲ್ಲಿ, ಪರ್ಯಾಯ ದ್ವೀಪದಲ್ಲಿ ನೀರಾವರಿಯ ಮೂಲ ಟ್ಯಾಂಕ್ ಕೂಡ ಒಂದು ಇಂಪಾರ್ಟೆಂಟ್ ನೀರಾವರಿಯ ಮೂಲ ಆಗಿದೆ ಮತ್ತು ಭಾರತದಲ್ಲಿರ್ತಕ್ಕಂಥ ನದಿಗಳು ಸೀಸನಲ್ ರಿವರ್ಸ್ ಅಂದರೆ ಋತುಮಾನಾತ್ಮಕವಾದವು, ಅಂದರೆ ಎರಡೂ ಸರಿಯಾಗಿದೆ ಮತ್ತು ಅದು ಕಾರಣವೂ ಕೂಡ ಅಂತ. ಸೊ ಈ ಥರದ್ದು ಕೊಡ್ತಾರೆ. ನಮಗೆಲ್ಲ ಗೊತ್ತಿರಲಿ ಕೆನಾಲ್ ಅಂದರೆ ಒಂದು ನಾಲಾ ವ್ಯವಸ್ಥೆ, ವೆಲ್ ಟ್ಯೂಬ್ ಅಂದರೆ ಒಂದು ನಾವು ಬೋರ್ವೆಲ್ ಅಂತ ಕರಿತೀವಿ ಅದು, ಮತ್ತು ಟ್ಯಾಂಕ್ಗಳನ್ನ ನಿರ್ಮಿಸ್ತಕ್ಕಂಥ ಮೂಲಕ ನಮ್ಮ ಭಾರತದಲ್ಲಿ ನೀರಾವರಿ ವ್ಯವಸ್ಥೆಯನ್ನು ರೂಢಿಸ್ಕೊಂಡಿದ್ದೀವಿ. ಇದ್ರ ಮೇಲೆ ಇನ್ನೊಂದು ಕ್ವಶನ್ ಬರುತ್ತೆ, ನಾನು ಅಲ್ಲಿ ಕಂಪ್ಲೀಟ್ ಡಿಸ್ಕಷನ್ ಮಾಡ್ತೀನಿ. ಸೊ ನೆಕ್ಸ್ಟ್ 58ನೇ ಕ್ವಶನು, ಭಾರತದಲ್ಲಿ ಅತ್ಯಧಿಕವಾಗಿ ಗೋಧಿ ಬೆಳೆಯುವ ರಾಜ್ಯ ಯಾವುದು? ಓಕೆ, ಹರಿಯಾಣ, ಪಂಜಾಬ್, ಬಿಹಾರ್, ಉತ್ತರ ಪ್ರದೇಶ. ಅಂದರೆ ಸರಿಯಾದ ಉತ್ತರ ಉತ್ತರ ಪ್ರದೇಶ ಆಗುತ್ತೆ. ನಾವೆಲ್ಲ ಪಂಜಾಬ್ ಅನ್ಕೊಂಡ್ಬಿಡ್ತೀವಿ. ಜನರಲಿ ನಾವು ಗೋಧಿ ಅಂತ ಬಂದರೆ ಪಂಜಾಬ್ ಅನ್ಕೊಳ್ತೀವಿ, ಯಾಕಂದರೆ ಅದು ರಿಲೇಟೆಡ್ ಟು ಗ್ರೀನ್ ರೆವಲ್ಯೂಷನ್ಗೂ ಪಂಜಾಬ್ಗೂ ಗೋಧಿಗೂ ಒಂದು ಸಂಬಂಧ ಇದೆ. ಸೊ ಅದರಿಂದ ಇಲ್ಲಿ ನಾವು ಗಮನಿಸಬೇಕಾದದ್ದು ಆಯಾ ವರ್ಷದಲ್ಲಿ ಏನೇನು ಒಂದು ಡೆವಲಪ್ಮೆಂಟ್ಸ್ ಆಗ್ತವೆ, ಏನೇನು ನ್ಯೂಸ್ ಬರ್ತವೆ, ಏನೇನು ರಿಪೋರ್ಟ್ಸ್ ಬರ್ತವೆ, ಅವುಗಳ ಮೇಲೆ ನಮ್ಮ ಗಮನ ಇರಬೇಕು. ಆಗ ಗೋಧಿ ಅಥವಾ ಇನ್ನೊಂದು ಯಾವುದೋ ಬೆಳೆಯಲ್ಲಿ ಯಾವುದೋ ರಾಜ್ಯ ಒಂದು ಅತ್ಯಧಿಕವಾಗಿ ಬೆಳೀತಾ ಇದೆ ಅನ್ನೋದನ್ನು ನಾವು ಅಪ್ಡೇಟ್ ಆಗ್ತಾ ಇರಬೇಕು. ಸೊ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ ಆಗುತ್ತೆ 2017ರ ಪ್ರಕಾರ. ಓಕೆ, ಸೊ ಇಲ್ಲಿ ನೋಡಿ, ಅದಕ್ಕೋಸ್ಕರ ನಾನು ಅಗ್ರಿಕಲ್ಚರಲ್ ಸ್ಟ್ಯಾಟಿಸ್ಟಿಕ್ಸಿಂದ ಇಲ್ಲೊಂದಷ್ಟು ಡೀಟೇಲ್ಸ್ ತಂದು ಕೊಟ್ಟಿದ್ದೀನಿ. ಫುಡ್ ಗ್ರೇನ್ಸಲ್ಲಿ ರೈಸಲ್ಲಿ ಅತಿ ಹೆಚ್ಚು ಬೆಳೀತಕ್ಕಂಥದ್ದು ಪಶ್ಚಿಮ ಬಂಗಾಳ ಮೊದಲನೇ ಸ್ಥಾನದಲ್ಲಿ. ಓಕೆ, ಇನ್ನು ವೀಟಲ್ಲಿ ಅಂದರೆ ಗೋಧಿಲಿ ಉತ್ತರ ಪ್ರದೇಶ ನೋಡಿ. ಮೇಜಲ್ಲಿ ಕರ್ನಾಟಕ ಅತಿ ಹೆಚ್ಚು ಬೆಳೆಯುತ್ತೆ. ಇನ್ನು ನ್ಯೂಟ್ರಿ ಸೆರಿಯಲ್ಸಲ್ಲಿ ರಾಜಸ್ಥಾನ, ಪಲ್ಸಸ್ಸಲ್ಲಿ ಮಧ್ಯಪ್ರದೇಶ, ಫುಡ್ ಗ್ರೇನ್ಸಲ್ಲಿ ಉತ್ತರ ಪ್ರದೇಶ, ಇನ್ನು ಗ್ರೌಂಡ್ನಟ್ಟಲ್ಲಿ ಗುಜರಾತು. ಇವೆಲ್ಲ ಭಾಳ ಇಂಪಾರ್ಟೆಂಟ್ ಆಗ್ತವೆ, ನೋಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡಿ, ಸೋಯಾಬೀನಲ್ಲಿ, ಸನ್ಫ್ಲವರಲ್ಲಿ ಕರ್ನಾಟಕ ಇದಾಗೇನು. ಸೊ ಶುಗರ್ ಕೇನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಉತ್ತರ ಪ್ರದೇಶ ಮೊದಲನೇ ಸ್ಥಾನ, ಮಹಾರಾಷ್ಟ್ರ ಸೆಕೆಂಡ್, ಕರ್ನಾಟಕ ಥರ್ಡ್. ಶುಗರ್ ಕೇನ್ ಭಾಳ ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ. ಇನ್ನು ಕಾಟನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹತ್ತಿ ಬೆಳೆಯಲ್ಲಿ ಗುಜರಾತ್ ಮೊದಲನೇ ಸ್ಥಾನ, ಮಹಾರಾಷ್ಟ್ರ ಮೂರನೇ ಸ್ಥಾನ, ತೆಲಂಗಾಣ. ಓಕೆ, ಇವೆಲ್ಲ ನೀವು ನೋಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು 59ನೇ ಕ್ವಶನ್ನು, LPG ಅನಿಲವು ಸ್ವಾಭಾವಿಕ ಸ್ಥಿತಿಯಲ್ಲಿ ವಾಸನಾರಹಿತವಾಗಿರುವುದು. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಗೃಹ ಕೃತ್ಯದ LPG ಸಿಲಿಂಡರ್ಗಳಲ್ಲಿ ಸೇರಿಸುವುದರಿಂದ LPG ಅನಿಲದ ಪತ್ತೆಗೆ ಕಾರಣವಾಗುವ ವಾಸನೆಗೆ ನೆರವಾಗುತ್ತದೆ? ಅಂದರೆ ನಮ್ಮ ಮನೇಲಿ ನಾವೇನು LPG ಬಳಸ್ತೀವಿ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್
ಏನು ಬಳಸ್ತೀವಿ ಅದು ಯೂಶ್ವಲಿ ಸ್ಮೆಲ್ ಇರಲ್ಲ ನನಗೆ. ಸೊ ಅದು ಸೋರಿಕೆ ಆಗಿದೆಯೋ ಇಲ್ವೋ ಅಂತ ನಾವು ತಿಳ್ಕೊಳ್ಬೇಕಾದ್ರೆ ಅದರಲ್ಲಿ ನಾವು ಯಾವ ಒಂದು ಕೆಮಿಕಲನ್ನು ಬಳಸಿದಾಗ ಅದು ಸೋರಿಕೆ ಆದಾಗ ಸ್ಮೆಲ್ ಬರುತ್ತೆ, ಆಗ ನಮಗೆ ಗ್ಯಾಸ್ ಲೀಕ್ ಆಗ್ತದೆ ಅಂತ ಗೊತ್ತಾಗುತ್ತೆ. ಹಾಗಾದರೆ ಯಾವ ಒಂದು ಕೆಮಿಕಲನ್ನು ಇಲ್ಲಿ ಬಳಸಬೇಕಾಗುತ್ತೆ ನಾವು LPG ಒಂದು ಸೋರಿಕೆಯನ್ನು ಡಿಟೆಕ್ಟ್ ಮಾಡೋದಕ್ಕೆ? ಮೆಥನಾಲ್, ಅಮೋನಿಯಾ, ಈಥೈಲ್ ಮರ್ಕ್ಯಾಪ್ಟಾನ್ ಅಥವಾ ಈಥೇನ್ ಥಿಯಾಲ್ ಅಂತ ಕರಿತೀವಿ, ಇನ್ನೊಂದು ಕ್ಲೋರೋಫಾರ್ಮ್. ಅಂದರೆ ಸರಿಯಾದ ಉತ್ತರ ಮೂರನೇ ಆಪ್ಷನ್ ಈಥೈಲ್ ಮರ್ಕ್ಯಾಪ್ಟಾನ್ ಅಥವಾ ಈಥೇನ್ ಥಿಯೋಲ್ ಅಂತಕ್ಕಂಥದ್ದನ್ನು LPG ಗ್ಯಾಸ್ ಒಂದಿಗೆ ಸೇರಿಸಿದಾಗ ಅದು ಲೀಕ್ ಆದಾಗ ನಮಗೆ ಗೊತ್ತಾಗುತ್ತೆ ಆ ಸ್ಮೆಲ್ಲಿಂದ. ಓಕೆ, ಈಥೇನ್ ಥಿಯೋಲ್ ಅಥವಾ ಈಥೈಲ್ ಮರ್ಕ್ಯಾಪ್ಟಾನ್ ಅಂತ ಕರಿತೀವಿ. ಇನ್ನು LPGಲಿ ಏನೇನಿರುತ್ತೆ ಅಂತ ಬೇರೆ ಬೇರೆ ಕಡೆ ಕೇಳ್ತಾರೆ. ಪ್ರೋಪೇನ್ C3H8 ಮತ್ತು ಬ್ಯೂಟೇನ್ C4H10 ಇರುತ್ತೆ, ನೆನ್ಪಿಡಬೇಕು. ಇನ್ನು 60ನೇ ಕ್ವಶನು, ಬಾಳುವವರೆಗೂ ಚೆನ್ನಾಗಿ ಬಾಳಿ ಪಡೆಯುವಾಗಲೂ ಚೆನ್ನಾಗಿ ಬಾಳಿ ಒಮ್ಮೆ ಮಣ್ಣಾದರೆ ತಿರುಗಿ ಬರುವುದಿಲ್ಲ. ಇದು ಯಾರ ತತ್ವ? ಕಪಾಲಿಕಾ ಪಂಥ, ನಾಗಾರ್ಜುನರ ಶೂನ್ಯವಾದ, ಅದ್ವೈತ, ಚಾರ್ವಾಕ. ಅಂದರೆ ಸರಿಯಾದ ಉತ್ತರ ಚಾರ್ವಾಕರವರು ಈ ಒಂದು ಚಾರ್ವಾಕದಲ್ಲಿ ಏನು ಹೇಳಿದ್ದಾರೆ ಅಂದರೆ ಈ ಒಂದು ಹೇಳಿಕೆಯನ್ನು ಹೇಳಿದ್ದಾರೆ. ಅಂದರೆ ಬಾಳುವವರೆಗೂ ಚೆನ್ನಾಗಿ ಬಾಳಿ ಪಡೆಯುವಾಗಲೂ ಚೆನ್ನಾಗಿ ಬಾಳಿ ಒಮ್ಮೆ ಮಣ್ಣಾದರೆ ತಿರುಗಿ ಬರುವುದಿಲ್ಲ ಅಂತ ಹೇಳಿದ್ದಾರೆ. ಯಾವ ತತ್ವದಲ್ಲಿ ಅಂದರೆ ಚಾರ್ವಾಕ ತತ್ವದಲ್ಲಿ. ಏನಿದು ಚಾರ್ವಾಕ? ನೋಡಿ, ಚಾರ್ವಾಕ ಅಂತಕ್ಕಂಥದ್ದು ಇಟ್ ಈಸ್ ಆನ್ ಏನ್ಸಿಯಂಟ್ ಸ್ಕೂಲ್ ಆಫ್ ಇಂಡಿಯನ್ ಮಟೀರಿಯಲಿಸಮ್. ಅಂದರೆ ಭಾರತದ ಭೌತವಾದದಲ್ಲಿ ಒಂದು ಪಂಥ ಅಂತಕ್ಕಂಥದ್ದು. ಓಕೆ, ಒಂದು ಸೆಕ್ಟ್ ಅಂತ ಕರಿತೀವಿ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ ನೇರ ಗ್ರಹಿಕೆ ಅಂದರೆ ಡೈರೆಕ್ಟ್ ಪರ್ಸೆಪ್ಷನ್ ಇರ್ತಕ್ಕಂಥದ್ದು, ಅನುಭವವಾದ ಎಂಪೆರಿಸಿಸಮ್ ಅಂದರೆ ಎಕ್ಸ್ಪೆರಿಮೆಂಟ್ ಮಾಡಿ ನಮಗೆ ಅನುಭವಕ್ಕೆ ಏನು ಬರುತ್ತೆ ಅದನ್ನು ನಂಬ್ತಕ್ಕಂಥದ್ದು, ಜೊತೆಗೆ ತಾತ್ವಿಕ ಸಂದೇಹವಾದ ಫಿಲಾಸಫಿಕಲ್ ಸ್ಕೆಪ್ಟಿಸಿಸಮ್ ಅಂತ ಕರಿತೀವಿ, ಅವುಗಳನ್ನು ಸ್ವೀಕರಿಸುತ್ತೆ. ಯಾವುದು? ಚಾರ್ವಾಕ ಒಂದು ಪಂಥ. ಆದರೆ ಅದು ತಿರಸ್ಕರಿಸುತ್ತೆ ಯಾವುದನ್ನಂದರೆ ರಿಚುವಲಿಸಮ್ ಆಚರಣೆಗಳನ್ನು, ಸೂಪರ್ ನ್ಯಾಚುರಲಿಸಮ್ ಅಲೌಕಿಕತೆಯನ್ನು ತಿರಸ್ಕರಿಸುತ್ತೆ. ಆಚರಣೆ ಮತ್ತು ಅಲೌಕಿಕತೆಯನ್ನು ತಿರಸ್ಕರಿಸುತ್ತೆ. ನೇರ ಗ್ರಹಿಕೆ, ಅನುಭವವಾದ ಮತ್ತು ತಾತ್ವಿಕ ಸಂದೇಹವಾದವನ್ನು ಸ್ವೀಕರಿಸುತ್ತೆ ಅಂತಕ್ಕಂಥದ್ದು. ಹಾಗಾದರೆ ಇದನ್ನು ಯಾರು ತಂದರು ಅಂದರೆ ಬೃಹಸ್ಪತಿಯವರನ್ನು ಚಾರ್ವಾಕ ಅಥವಾ ಲೋಕಾಯತ ತತ್ವಶಾಸ್ತ್ರದ ಸ್ಥಾಪಕ ಅಂತ ಕರೀತಾರೆ. ಇಲ್ಲಿ ನೋಡಿ, ಚಾರ್ವಾಕದಲ್ಲಿ ಏನು ಹೇಳ್ತಾರೆ? ಲೋಕಾಯತ ಅಂತಲೂ ಅದರ ಇನ್ನೊಂದು ಹೆಸರು. ದೋಸ್ ಅಟ್ಯಾಚ್ಡ್ ಟು ದ ವೇ ಆಫ್ ದ ವರ್ಲ್ಡ್. ಮಟೀರಿಯಲಿಸಮ್ ಅಂದರೆ ಓನ್ಲಿ ಮ್ಯಾಟರ್ ಎಕ್ಸಿಸ್ಟ್ಸ್. ಎಂಪೆರಿಸಿಸಮ್ ಅಂದರೆ ಆಲ್ ನಾಲೆಜ್ ಕಮ್ ಫ್ರಮ್ ದ ಎಕ್ಸ್ಪೀರಿಯನ್ಸ್. ನೋಡಿ, ಎಕ್ಸ್ಪೀರಿಯನ್ಸಿಂದ ಏನು ನಾಲೆಜ್ ಗೇನ್ ಆಗುತ್ತೋ ಅದೇ ಚಾರ್ವಾಕದಲ್ಲಿ ಹೇಳ್ತಕ್ಕಂಥದ್ದು. ಓಕೆ, ಇಲ್ಲ ಅಲೌಕಿಕತೆಗೆ ಯಾವುದೇ ಒಂದು ಸ್ಥಳ ಇಲ್ಲ ಚಾರ್ವಾಕದಲ್ಲಿ ಅಂತ. ಸೊ ಇನ್ನು 61ನೇ ಕ್ವಶನ್ಗೆ ಹೋಗೋಣ. ಸೀಸದ ಪೆನ್ಸಿಲ್ಗಳ ತಯಾರಿಕೆಯಲ್ಲಿ ಕೆಳಗಿನ ಯಾವುದನ್ನು ಉಪಯೋಗಿಸಲಾಗುತ್ತದೆ? ಸೀಸದ ಪೆನ್ಸಿಲ್ ನೋಡಿ, ಇಲ್ಲೇ ಕನ್ಫ್ಯೂಷನ್ ಆಗುತ್ತೆ. ಏನು ಬಳಸ್ಬೋದು ಇದರ ತಯಾರಿಕೆಯಲ್ಲಿ ಅಂದರೆ ಇದ್ದಿಲು, ಗ್ರಾಫೈಟ್, ಕೋಕ್, ಇಂಗಾಲದ ಕಪ್ಪು ಅಥವಾ ಮಸಿ, ಕಾರ್ಬನ್ ಬ್ಲ್ಯಾಕ್ ಅಂತ ಕರಿತೀವಿ. ಇದರಲ್ಲಿ ಯಾವುದನ್ನು ಬಳಸ್ತಾರೆ ಅಂದರೆ ಸರಿಯಾದ ಉತ್ತರ ಗ್ರಾಫೈಟನ್ನು ಬಳಸ್ತಾರೆ ಸೀಸದ ಪೆನ್ಸಿಲ್ಗಳಲ್ಲಿ. ನೋಡಿ, ನಾವು ಪೆನ್ಸಿಲ್ನ ಬಳಸಬೇಕಾದ್ರೆ ಒಳಗಡೆ ಗ್ರಾಫೈಟ್ ಇರುತ್ತೆ. ಓಕೆ, ಅದನ್ನು ನಾವು ಸೀಸ್ ಪೆನ್ಸಿಲ್ ಅಥವಾ ಸೀಸದ ಕಡ್ಡಿ ಅಂತ ಕರಿತೀವಿ, ಅಥವಾ ಲೆಡ್ ಪೆನ್ಸಿಲ್ ಅಂತಲೂ ಕರಿತೀವಿ. ಲೆಡ್ ಅಂದರೆ ಸೀಸ. ಓಕೆ, ಸೀಸದ ಕಡ್ಡಿಯನ್ನು ಗ್ರಾಫೈಟ್ನಿಂದ ಮಾಡಲಾಗುತ್ತದೆ, ಆದರೆ ಸೀಸವನ್ನು ಬಳಸುವುದಿಲ್ಲ. ನೋಡಿರಿ, ಸೀಸವನ್ನು ಬಳಸ್ತೇನೆ ಸೀಸದ ಪೆನ್ಸಿಲ್ ಅಂತೀವಿ ಅಥವಾ ಲೆಡ್ ಪೆನ್ಸಿಲ್ ಅಂತ ಕರಿತೀವಿ. ಯಾಕೆ ಹೀಗೆ? ಹಿಂದೆ ಏನಾಗಿತ್ತು ಅಂದರೆ ಗ್ರಾಫೈಟನ್ನು ಸೀಸದ ಒಂದು ರೂಪ ಅಂತ ಜನರು ಏನು ಭಾವಿಸಿದ್ರು. ಇನ್ನೂ ಆವಾಗ ಟೆಕ್ನಾಲಜಿ ಅಥವಾ ರಿಸರ್ಚ್ ಅಷ್ಟೊಂದು ಆಗಿರಲಿಲ್ಲ. ಗ್ರಾಫೈಟ್ ಕೂಡ ಒಂದು ಸೀಸದ ಒಂದು ರೂಪ ಅಂತ ಏನು ಅವ್ರು ಅಂದ್ಕೊಂಡಿದ್ರು. ಹಾಗಾಗಿ ಅದನ್ನು ಗ್ರಾಫೈಟ್ ಪೆನ್ಸಿಲ್ ಅಂತಿರಲಿಲ್ಲ, ಸೀಸದ ಪೆನ್ಸಿಲ್ ಅಂತ ಕರೆದ್ಬಿಟ್ರು. ಹಾಗೆಯೇ ಅದಕ್ಕೆ ಹೆಸರು ಉಳಿದ್ಬಿಡ್ತು. ಓಕೆ, ನೆನ್ಪಿಡಬೇಕು, ಲೆಡ್ ಪೆನ್ಸಿಲಲ್ಲಿ ಬಳಸೋದು ಯಾವುದು ಅಂದರೆ ಗ್ರಾಫೈಟ್. ಓಕೆ, ಗ್ರಾಫೈಟ್ ಆ್ಯಕ್ಚುಲಿ ದ ಫಾರ್ಮ್ ಆಫ್ ಕಾರ್ಬನ್, ನೆನಪಿರಲಿ. 62ನೇ ಕ್ವಶನ್. ಇಲ್ಲಿ 2 ಪಟ್ಟಿಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನ ಪಟ್ಟಿ 2ರಲ್ಲಿ ಏನು ಮ್ಯಾಚ್ ಮಾಡಬೇಕು. ಒಂದು ಕಡೆ ಮಾರ್ಫಿನ್, ಸೋಡಿಯಂ, ಬೋರಿಕ್ ಆ್ಯಸಿಡ್, ಕಂಚು. ಇನ್ನೊಂದು ಕಡೆ ಆ್ಯಂಟಿಸೆಪ್ಟಿಕ್, ಮಿಶ್ರಲೋಹ, ನೋವು ರಹಿತಕಾರಕ ಮತ್ತು ಲೋಹ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಈಸಿಯಾಗಿ ಗೊತ್ತಾಗ್ತಕ್ಕಂಥದ್ದನ್ನು ಫಸ್ಟ್ ಯಾವಿದಾವೆ ಅಂತ ನೋಡ್ಕೊಂಡ್ಬಿಡ್ಬೇಕು. ಈ 4ರಲ್ಲಿ ನನಗೆ ಈಸಿಯಾಗಿರ್ತಕ್ಕಂಥದ್ದು ಫಸ್ಟ್ ಕಂಚು ಅಂತಕ್ಕಂಥದ್ದು ನನಗೆ ಗೊತ್ತಿದೆ, ಇದು ಮಿಶ್ರಲೋಹ ಅಥವಾ ಅಲಾಯ್. ಸೊ ಹಾಗಾದರೆ ಏನಾಯಿತು? ಡಿಗೆ 2 ಆಯಿತು, ಡಿಗೆ 2. ಓಕೆ, ಇಲ್ಲೂ ಡಿಗೆ 2 ಇದೆ, ಇಲ್ಲೂ ಡಿಗೆ 2 ಇದೆ. ಸೊ ನೆಕ್ಸ್ಟ್ ಒನ್ ಯಾವುದು ನನಗೆ ಈಸಿ? ಸೊ ಸೋಡಿಯಮ್ ಈಸ್, ಐ ನೋ ದಟ್ ಇಟ್ ಈಸ್ ಎ ಮೆಟಲ್.
ಸೊ ಬಿಗೆ 4 ಆಗ್ತಕ್ಕಂಥದ್ದು ಇಲ್ಲೂ ಇದೆ. ಸೊ ಇಲ್ಲಿ ಇವೆರಡರಲ್ಲೂ ಇಲ್ಲ. ಸೊ ಹಾಗಾಗಿ ಆನ್ಸರ್ ಇದಾಗ್ಬಿಡ್ತು. ಆದರೂ ಸಿಗೆ 1 ಆ್ಯಂಟಿಸೆಪ್ಟಿಕ್. ಬೋರಿಕ್ ಆ್ಯಸಿಡ್ ಅಂತಕ್ಕಂಥದ್ದು ಆ್ಯಂಟಿಸೆಪ್ಟಿಕ್ಕು. ಮಾರ್ಫೈನ್ ಅಂತಕ್ಕಂಥದ್ದು ಒಂದು ನೋವು ನಿವಾರಕ ಅಥವಾ ಒಂದು ಮೆಡಿಸಿನ್ ಅಂತ ಕರಿಬೋದು. ಸೊ ಮಾರ್ಫೈನ್ ಅಂತಕ್ಕಂಥದ್ದು ಒಂದು ನೋವು ರಹಿತಕಾರಕ, ಅಂದರೆ ಇಟ್ ಈಸ್ ಅ ಪೇನ್ ಕಿಲ್ಲರ್ ಅಂತ ನಾವು ಅನ್ಬೋದು. ಓಕೆ. ಸೊ ನೆಕ್ಸ್ಟ್ 63ನೇ ಕ್ವಶನ್ನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 2 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಏನೇನಿದೆ ಅಂತ ನೋಡೋಣ. ದ ಅನೌನ್ಸ್ಮೆಂಟ್ ಆಫ್ ಡಿಮಾನಿಟೈಸೇಷನ್ ಆನ್ 8 November 2016 ವಾಸ್ ದ ಫಸ್ಟ್ ಎವರ್ ಸಚ್ ಆ್ಯಕ್ಷನ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ. ಅಂದರೆ ಮೋದಿಯವರು ಏನು ಡಿಮಾನಿಟೈಸೇಷನ್ ಮಾಡಿದರೆ 2016 ನವೆಂಬರಲ್ಲಿ, ಅದು ಭಾರತದಲ್ಲಿ ಡಿಮಾನಿಟೈಸ್ ಆಗಿರ್ತಕ್ಕಂತಹ ಅಥವಾ ಅನಾಣ್ಯೀಕರಣ ಅಂತ ಕರೀತಾರೆ, ಅದು ಮೊದಲ ಒಂದು ಫಸ್ಟ್ ಟೈಮ್ ಅದಾಗಿದ್ದು ಅಂತ ಕೊಟ್ಟಿದ್ದಾರೆ. ಸರಿನಾ? ಅಥವಾ ನೆಕ್ಸ್ಟ್ ಒನ್, RBIನಿಂದ ಮುದ್ರಿತವಾದ ಅಧಿಕ ಮೌಲ್ಯದ ನೋಟು ಎಂದರೆ 10,000 ರೂಪೀಸ್ದು 1938ರಲ್ಲಿ ಮತ್ತು ಪುನಃ 1954ರಲ್ಲಿ 10,000 ರೂಪೀಸ್ ನೋಟ್ನ ಪಬ್ಲಿಷ್ ಮಾಡ್ತಾರೆ RBI ಅವರು. ಸೊ ಈಗ ಪ್ರಶ್ನೆ ಏನಿದೆ ನೋಡೋಣ. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಲ್ಲ ಅಂತ ಕೊಟ್ಟಿದ್ದಾರೆ. ಇಂಪಾರ್ಟೆಂಟು, ಯಾವುದು ಸರಿ ಅಲ್ಲ ಇಲ್ಲಿ, ಅಂದರೆ ಯಾವುದು ರಾಂಗ್ ಅಂತ ಕೊಟ್ಟಿದ್ದಾರೆ. ಸೊ ಬಿ ಸರಿಯಾಗಿದೆ, ಎ ರಾಂಗ್ ಆಗಿದೆ. ಅಂದರೆ 2016ರಲ್ಲಿ ಏನು ಡಿಮಾನಿಟೈಸೇಷನ್ ಆಯಿತು, ಅದಕ್ಕಿಂತ ಮುಂಚೆನೂ ಡಿಮಾನಿಟೈಸೇಷನ್ ಭಾಳ ಸಲ ಆಗಿತ್ತು. ಓಕೆ, ಆದ್ದರಿಂದ ಇದು ಮೊದಲನೇ ಇನ್ಸಿಡೆಂಟ್ ಅಲ್ಲ ಅಂತಕ್ಕಂಥದ್ದು. ಸೊ ಸರಿ ಅಲ್ಲ ಅನ್ನೋದು ಎ, ಬಿ ಸರಿಯಾಗಿದೆ. ಸೊ ಆದ್ದರಿಂದ ಆಪ್ಷನ್ ಎ ಮಾತ್ರ ತಪ್ಪು. ಓಕೆ, ಹಾಗಾದರೆ ಡಿಮಾನಿಟೈಸೇಷನ್ ಬಗ್ಗೆ ನೋಡಿ, 10,000 ರೂಪೀಸ್ ಅಂತ ಇಲ್ಲಿ ಹೇಳಿದ್ದಾರೆ ಸೆಕೆಂಡ್ ಸ್ಟೇಟ್ಮೆಂಟು. ಸೊ ಇಲ್ಲಿ ನೋಡಿ, ಇದೇ 10,000 ರೂಪೀಸ್ ಲಯನ್ ಕ್ಯಾಪಿಟಲ್ ಅಶೋಕ ಪಿಲ್ಲರ್ದು ಇಲ್ಲಿರ್ತಕ್ಕಂಥದ್ದು. ಓಕೆ, ಅದು ಕೇಳಿಬಿಡ್ಬೋದು. 10,000 ರೂಪೀಸ್ ಏನು ಪಬ್ಲಿಷ್ ಮಾಡಿದ್ದಾರೆ ಅದರಲ್ಲಿ ಯಾವ ಒಂದು ಲಾಂಛನ ಇದೆ ಅಂದರೆ ಲಯನ್ ಕ್ಯಾಪಿಟಲ್ ಅಶೋಕ ಪಿಲ್ಲರ್ದಿದೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ನೋಡಿ. ದ ಹೈಯೆಸ್ಟ್ ಡಿನಾಮಿನೇಷನ್ ಕರೆನ್ಸಿ ನೋಟ್ ಎವರ್ printed by the Reserve Bank of India is 10,000 rupees note during the British Raj in 1938. While note was demonetized in 1946, a new version of the note was introduced in 1954 again. ಅಂದರೆ 1938ರಲ್ಲಿ 10,000 ರೂಪಾಯಿ ನೋಟನ್ನು ಪ್ರಿಂಟ್ ಮಾಡಿದ್ರು. ಅದಾದಮೇಲೆ 1946ರಲ್ಲಿ ಡಿಮಾನಿಟೈಸ್ ಮಾಡಿಕೊಂಡ್ರು. ಮತ್ತು ಸೇಮ್ 10,000 ರೂಪಾಯಿ ನೋಟನ್ನು 1954ರಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು. ಆದರೆ 1978ರಲ್ಲಿ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರದಲ್ಲಿ 10,000 ನೋಟು ಪ್ಲಸ್ 1,000 ರೂಪಾಯಿ ನೋಟು ಮತ್ತು 5,000 ರೂಪಾಯಿ ನೋಟ್ ಇದ್ದಾಗ ಆ ಮೂರನ್ನು ಮತ್ತೆ ಡಿಮಾನಿಟೈಸ್ ಮಾಡಿದರು ಮೊರಾರ್ಜಿ ದೇಸಾಯಿ ಅವರು. ಸೊ ಇದರಲ್ಲೇ ಗೊತ್ತಾಗುತ್ತೆ ನಮಗೆ ಹೇಳಿಕೆ ಒಂದು ತಪ್ಪಾಗುತ್ತೆ. ಯಾಕಂದರೆ ಡಿಮಾನಿಟೈಸೇಷನ್ ಮಾಡ್ತಕ್ಕಂಥದ್ದು ಇದು ಫಸ್ಟ್ ಟೈಮ್ ಏನಲ್ಲ. ಮತ್ತು RBIನಿಂದ 10,000 ಪ್ರಿಂಟ್ ಮಾಡಿದ್ದು 1938ರಲ್ಲೂ ಮತ್ತು 1954ರಲ್ಲಿ. ಸೊ ನಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಗೊತ್ತಾಯಿತು. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, 1,000 ರೂಪಾಯಿ ನೋಟ್ ಹೇಗಿತ್ತು ಆಗ ಅಂದರೆ ತಂಜಾವೂರು ಟೆಂಪಲ್ ಇತ್ತು ಆ ಒಂದು ನೋಟಲ್ಲಿ, ನೆನ್ಪಿಡ್ಬೇಕು 1,000 ರೂಪೀಸ್ ನೋಟಲ್ಲಿ. ಮತ್ತು 5,000 ರೂಪೀಸ್ ನೋಟಲ್ಲಿ ಏನಿತ್ತು ನೋಡಿ, ಗೇಟ್ ವೇ ಆಫ್ ಇಂಡಿಯಾ ಇತ್ತು. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಈ 1,000 ರೂಪೀಸು, 10,000 ರೂಪೀಸು ಮತ್ತು 5,000 ರೂಪೀಸ್ ಈ ಮೂರನ್ನು 1978ರಲ್ಲಿ ಏನು ಡಿಮಾನಿಟೈಸೇಷನ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ. ಹಾಗಾದರೆ ಈ ನೋಟುಗಳನ್ನು ಪ್ರಿಂಟ್ ಮಾಡ್ತಕ್ಕಂಥ ಪ್ರಿಂಟಿಂಗ್ ಪ್ರೆಸ್ ಯಾವ್ಯಾವ ಇದ್ದಾವೆ ಅಂತ ಭಾಳ ಎಕ್ಸಾಮ್ಸಲ್ಲಿ ಕೇಳ್ತಾ ಇದ್ದಾರೆ. ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಂಬಿಡೋಣ. ಇಲ್ಲಿ ಒಟ್ಟು 4 ಪ್ಲೇಸಲ್ಲಿ ನೋಟುಗಳನ್ನು ಪ್ರಿಂಟ್ ಮಾಡ್ತಾರೆ ಭಾರತದಲ್ಲಿ. ಯಾವ್ಯಾವ ಪ್ಲೇಸಲ್ಲಿ? ನಾಸಿಕ್ ಮತ್ತು ದಿವಾಸ್ ಅಂತಕ್ಕಂಥ 2 ಪ್ರದೇಶಗಳನ್ನು ಗೌರ್ಮೆಂಟ್ ಓನ್ಡ್ ನೋಟ್ ಪ್ರಿಂಟಿಂಗ್ ಪ್ರೆಸ್ಗಳವು. ಅಂದರೆ ಭಾರತದ ಕೇಂದ್ರ ಸರ್ಕಾರವೇ ಒಂದು ಓನ್ ಆಗಿರ್ತಕ್ಕಂಥದ್ದು. ಓಕೆ, ಯಾವ್ಯಾವು? ನಾಸಿಕ್ ಮಹಾರಾಷ್ಟ್ರದಲ್ಲಿ, ದೇವಾಸ್ ಮಧ್ಯಪ್ರದೇಶದಲ್ಲಿ. ಇನ್ನು RBI ಓನ್ ಮಾಡಿರ್ತಕ್ಕಂತಹ ಯಾವ್ಯಾವು ನೋಟ್ ಪ್ರಿಂಟಿಂಗ್ ಪ್ರೆಸ್ಗಳಿದ್ದಾವೆ ಅಂದರೆ 2 ಇದಾವೆ. ಒಂದು ಮೈಸೂರು ಕರ್ನಾಟಕದಲ್ಲಿ, ಸಾಲ್ಬೋನಿ ಪಶ್ಚಿಮ ಮಿಡ್ನಾಪುರ್ ವೆಸ್ಟ್ ಬೆಂಗಾಲಲ್ಲಿ ಬರುತ್ತೆ. ಹಾಗಾದ್ರೆ 4 ಯಾವ್ಯಾವ ಅಂದರೆ ನಾಸಿಕ್, ದಿವಾಸು 2 ಗೌರ್ಮೆಂಟ್ ಓನ್ಡು, RBI ಓನ್ಡ್ ಯಾವಂದರೆ ಮೈಸೂರು ಮತ್ತು ಸಾಲ್ಬೋನಿ. ಇಲ್ಲಿ ನೋಡಿ, BRBNML ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಣ ಲಿಮಿಟೆಡ್ ಅಂತಕ್ಕಂಥದ್ದು. ಓಕೆ, ಇದ್ರ ಜೊತೆಗೆ ಹಿಂದೆ ನಾವು SDA 2017ರ ಪ್ರಶ್ನೆ ಪತ್ರಿಕೆಯ ಮೊದಲನೇ ಒಂದು ಪಾರ್ಟಲ್ಲಿ ಭಾರತದಲ್ಲಿ ಕಾಯಿನ್ಗಳನ್ನ ಮಿಂಟ್ ಮಾಡ್ತಾ ಎಲ್ಲೆಲ್ಲಿದ್ದಾವೆ ಅಂತ ನೋಡಿದ್ವಿ. ಎಲ್ಲೆಲ್ಲಿದ್ದಾವೆ ಅಂದರೆ ನೋಡಿ,
ಮುಂಬೈ, ಹೈದರಾಬಾದ್, ಕಲ್ಕತ್ತಾ ಮತ್ತು ನೋಯ್ಡಾಗಳಲ್ಲಿ ಕಾಯಿನ್ಗಳನ್ನು ಮಿಂಟ್ ಮಾಡ್ತಕ್ಕ ಫ್ಯಾಕ್ಟ್ರೀಸ್ ಇದ್ದಾವೆ. ಇನ್ನು ನೋಟುಗಳನ್ನ ಪ್ರಿಂಟ್ ಮಾಡ್ತಕ್ಕಂಥದ್ದು ನಾಸಿಕ್, ದೇವಾಸ್, ಮೈಸೂರು, ಸಾಲ್ಬೋನಿಲಿದ್ದಾವೆ, ನೆನ್ಪಿಡ್ಬೇಕು. ಇಲ್ಲಿ ನೋಡಿ ಡೊಮೆಸ್ಟಿಕ್ ಮಿಂಟ್ ಮಾರ್ಕೆಟ್ಸ್ ಯಾವ್ಯಾವ ಅಂತ ನಾವು ಡೀಟೇಲ್ಡಾಗಿ ಆ ಒಂದು ವಿಡಿಯೋದಲ್ಲಿ ನೋಡಿದ್ದೀವಿ, ಮತ್ತು ನಾನು ಇಲ್ಲಿ ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ. 64ನೇ ಕ್ವಶನು, ಇಲ್ಲಿ ಸೇಮ್ ಒಂದು ಪ್ರತಿಪಾದನೆ, ಇನ್ನೊಂದು ಕಾರಣ ಕೊಟ್ಟಿದ್ದಾರೆ. ಅದರ ನಂತರ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ನೋಡೋಣ. ಪ್ರತಿಪಾದನೆ ಏನಿದೆ? ಮೊಹಮ್ಮದ್ ಗಜ್ನಿ ಭಾರತದ ಮೇಲೆ 17 ಬಾರಿ ದಾಳಿ ಮಾಡಿದನು. ಸರಿಯಾಗಿದೆಯಾ? ಸರಿಯಾಗಿದೆ, ಯಾಕಂದರೆ ವೆರಿ ಫೇಮಸ್ ಸ್ಟೇಟ್ಮೆಂಟ್ ಆ್ಯಂಡ್ ಇನ್ಸಿಡೆಂಟ್ ಆಲ್ಸೋ. ಸೆಕೆಂಡ್ ಒನ್ನು, ಅವನು ಭಾರತದಲ್ಲಿ ಮುಸ್ಲಿಮರ ಶಾಶ್ವತ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಬಯಸಿದ್ದನು. ಸೊ ಇಟ್ಸ್ ಗೋಯಿಂಗ್ ಟು ಬಿ ರಾಂಗ್, ಬಿಕಾಸ್ ಮೊಹಮ್ಮದ್ ಗಜ್ನಿ ಭಾರತಕ್ಕೆ ಬಂದಿರತಕ್ಕಂಥ 17 ಬಾರಿ ದಾಳಿ ಮಾಡಿರ್ತಕ್ಕಂಥ ಉದ್ದೇಶನೇ ಬೇರೆ ಇತ್ತು ಅಲ್ವಾ. ಭಾರತದಲ್ಲಿರ್ತಕ್ಕಂಥ ಒಂದು ಆಸ್ತಿಯನ್ನು, ಭಾರತದಲ್ಲಿರ್ತಕ್ಕಂಥ ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದ. ಹಾಗಾದರೆ ಸರಿಯಾದ ಉತ್ತರ ಯಾವುದಾಗ್ಬೋದು? ಆಪ್ಷನ್ 3ರಲ್ಲಿ ನೋಡಿ, ಎ ಸರಿಯಾಗಿದೆ, ರೀಸನ್ ತಪ್ಪಾಗಿದೆ. ಓಕೆ, ಹಾಗಾದರೆ ಮೊಹಮ್ಮದ್ ಗಜ್ನಿ ಭಾರತಕ್ಕೆ ಯಾವಾಗ ಒಂದು ದಾಳಿಯನ್ನು ಮಾಡಿದ್ದ? ಮೊಹಮ್ಮದ್ ಗಜ್ನವಿ ಅಂತಕ್ಕಂಥವನು ಕ್ರಿಸ್ತಶಕ 971ರಿಂದ 1030ರವರೆಗೆ ಆಳಿದ ಗಜ್ನಿಯ ರಾಜ, ಅಂದರೆ ಪರ್ಷಿಯಾ, ಈಗಿನ ಏನಿದೆ ಇರಾನ್ ಏನಿದೆಯೋ ಅಲ್ಲಿ ಒಂದು ಆಡಳಿತವನ್ನು ಮಾಡಿದ್ದ. ಮೊಹಮ್ಮದ್ ಗಜ್ನಿಯು ಪ್ರಪಂಚದ ಇತಿಹಾಸದಲ್ಲಿ ಸುಲ್ತಾನ ಎಂಬ ಬಿರುದನ್ನು ಪಡೆದಿರ್ತಕ್ಕಂಥ ಮೊಟ್ಟ ಮೊದಲ ಆಡಳಿತಗಾರ ಯಾರಾಗ್ತಾರಂದರೆ ಅದು ಮೊಹಮ್ಮದ್ ಗಜ್ನಿ ಆಗ್ತಾನೆ. ಇವನು ಭಾರತದ ಮೇಲೆ 17 ಬಾರಿ ದಂಡಯಾತ್ರೆಯನ್ನು ಕೈಗೊಳ್ತಾನೆ ಮತ್ತು ಅಲ್ಲಿರ್ತಕ್ಕಂಥ ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಹೋಗ್ತಾನೆ. ಇಂತಹ ಮೊಹಮ್ಮದ್ ಗಜ್ನಿ 17 ಬಾರಿ ದಂಡಯಾತ್ರೆಯ ಒಂದು ದಾಳಿಗಳಲ್ಲಿ ಮೊದಲಿಗೆ ಯಾರು ಎದುರಿಸಿದರು ಮೊಹಮ್ಮದ್ ಗಜ್ನಿಯ ಒಂದು ದಾಳಿಯನ್ನು ಅಂತ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳಿದರೆ ST 2018 ಪ್ರಶ್ನೆ ಪತ್ರಿಕೆಯ ಕ್ವಶನ್ ನಂಬರ್ 52 ಕೇಳಿದ್ದಾರೆ. ಸೊ ಶಕದೊರೆ ಜೈಪಾಲನು ಮೊಟ್ಟ ಮೊದಲಿಗೆ ಈತನ ಆಕ್ರಮಣ ಎದುರಿಸತಕ್ಕಂತಹ ದೊರೆಯಾಗಿರ್ತಾನೆ. ನೋಡಿ ಯಾರು ಎದುರಿಸಿದರು ಅಂತ 2018ರಲ್ಲಿ ಕೇಳಿದ್ದಾರೆ. ಅದಕ್ಕಿಂತ ಮುಂಚೆ ಏನು ಕೇಳಿದರು? ಅದೇ ಮೊಹಮ್ಮದ್ ಗಜ್ನಿ ಮೇಲೇ ಕ್ವಶನ್ ಕೇಳಿದ್ದಾರೆ. ಸೊ ನೋಡಿ ಸ್ವಲ್ಪ ಬೇರೆ ಥರ ಕೇಳಿದ್ದಾರೆ ಅಷ್ಟೇ. ಸೊ ಅದಕ್ಕೋಸ್ಕರ ನಾವು ಇಷ್ಟೆಲ್ಲ ಇನ್ಫಾರ್ಮೇಷನ್ನ ತಿಳ್ಕೊಂಡಿರ್ಬೇಕಾಗುತ್ತೆ. ಇನ್ನೊಂದು ಥರ ಕೇಳ್ಬೋದು, ಪ್ರಪಂಚದಲ್ಲಿ ಮೊದಲ ಬಾರಿಗೆ ಸುಲ್ತಾನ ಎಂಬ ಬಿರುದನ್ನು ಪಡೆದಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಅಗೇನ್ ಮೊಹಮ್ಮದ್ ಗಜ್ನಿ. ಎಷ್ಟು ಬಾರಿ ಒಂದು ದಂಡಯಾತ್ರೆಯನ್ನು ಕೈಗೊಂಡ ಅಂದರೆ 17 ಟೈಮ್ಸ್. ಯಾವ ಒಂದು ದೇಶಕ್ಕೆ ಸಂಬಂಧಪಟ್ಟಿದ್ದ ಅಂದರೆ ಇರಾನ್. ನೋಡಿ ಏನೆಲ್ಲ ಕ್ವಶನ್ ಬರ್ಬೋದು. 65ನೇ ಕ್ವಶನು, ಕೊರತೆಯ ಆಯವ್ಯಯವು ಧ್ವನಿಸುವುದು ಅಂದರೆ ಡೆಫಿಸಿಟ್ ಫೈನಾನ್ಸಿಂಗ್ ಇಂಪ್ಲೈಸ್. ಯಾವುದಕ್ಕೆ ಒಂದು ಡೆಫಿಸಿಟ್ ಫೈನಾನ್ಸಿಂಗ್ ಅಂತ ಕರಿತೀವಿ? ಪ್ರಿಂಟಿಂಗ್ ಎ ನ್ಯೂ ಕರೆನ್ಸಿ ನೋಟ್ಸ್, ರೀಪ್ಲೇಸಿಂಗ್ ಎ ನ್ಯೂ ಕರೆನ್ಸಿ ವಿತ್ ವಾರ್ನ್ ಔಟ್ ಕರೆನ್ಸಿ, ಅಥವಾ ಶಕ್ತಿಗುಂದಿದ ರದ್ದಾದ ಹಣವನ್ನು ಹೊಸ ಹಣದಿಂದ ಬದಲಿಸ್ತಕ್ಕಂಥದ್ದು, ಪಬ್ಲಿಕ್ ಎಕ್ಸ್ಪೆಂಡಿಚರ್ ಇನ್ ಎಕ್ಸೆಸ್ ಆಫ್ ಪಬ್ಲಿಕ್ ರೆವಿನ್ಯೂ ಅಂದರೆ ಆದಾಯ ಎಷ್ಟಿದೆಯೋ ಅದಕ್ಕಿಂತಲೂ ಜಾಸ್ತಿ ಖರ್ಚು ಮಾಡ್ತಕ್ಕಂಥದ್ದು ಅಥವಾ ವೆಚ್ಚ ಮಾಡ್ತಕ್ಕಂಥದ್ದು. 3ನೇ ಆಪ್ಷನ್ ಸರಿಯಾಗಿದೆ ಆನ್ಸರು. ಪಬ್ಲಿಕ್ ರೆವೆನ್ಯೂ ಇನ್ ಎಕ್ಸೆಸ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್. ಸೊ ಇದು ಅಲ್ಲ, ಯಾಕಂದರೆ 3ನೇದು ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ಡೆಫಿಸಿಟ್ ಫೈನಾನ್ಸಿಂಗ್ ಅಂದರೆ ಏನಂತ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ತಾ ಬರೋಣ. ಇಲ್ಲಿ ನೋಡಿ 2020 ಒಂದು ಬಜೆಟನ್ನು ನೋಡಿದಾಗ ಕೇಂದ್ರ ಸರ್ಕಾರದ್ದು ಒಟ್ಟು 30 ಲಕ್ಷ ಕೋಟಿಯ ಬಜೆಟ್ ಆಗಿತ್ತು ಒಂದು ಅಂದಾಜಲ್ಲಿ. ಆದರೆ ಅದು ಡೆಫಿಸಿಟ್ ಎಷ್ಟಿತ್ತು ಅಂದರೆ 3.8%. ಅಂದರೆ 30 ಲಕ್ಷ ಕೋಟಿ ಆದಾಯ ಇದ್ದರೆ ಅದಕ್ಕಿಂತಲೂ ಜಾಸ್ತಿ ಖರ್ಚು ವೆಚ್ಚನ ತೋರಿಸಿದ್ರು ಬಜೆಟಲ್ಲಿ. ಅದಕ್ಕೆ ಅದನ್ನು ಡೆಫಿಸಿಟ್ ಬಜೆಟ್ ಅಂತ ಕರಿತೀವಿ. ಅಂದರೆ ವೆನ್ ದ ಗೌರ್ಮೆಂಟ್ ಸ್ಪೆಂಡ್ಸ್ ಮೋರ್ ದ್ಯಾನ್ ಇಟ್ಸ್ ಟೇಕ್ಸ್ ಇನ್, ಅಂದರೆ ರೆವಿನ್ಯೂ ಎಷ್ಟು ಬರ್ತಾ ಇದೆಯೋ, ಬೇರೆ ಬೇರೆ ಮೂಲಗಳಿಂದ ಅದಕ್ಕೆ ಆದಾಯ ಎಷ್ಟು ಬರ್ತಾ ಇದೆಯೋ ಅದಕ್ಕಿಂತಲೂ ಜಾಸ್ತಿ ಖರ್ಚು ಮಾಡ್ತಾ ಇದೆ, ವೆಚ್ಚ ಮಾಡ್ತಾ ಇದೆ ಸರ್ಕಾರ ಅಂದಾಗ ಅದು ಬಜೆಟ್ ಡೆಫಿಸಿಟ್ ಆಗುತ್ತೆ ಅಥವಾ ಡೆಫಿಸಿಟ್ ಬಜೆಟ್ ಆಗುತ್ತೆ. ಒಂದು ವೇಳೆ ಆದಾಯ ಎಷ್ಟಿದೆಯೋ ಅದಕ್ಕಿಂತಲೂ ಕಡಿಮೆ ಖರ್ಚು ಮಾಡಿದಾಗ ಅದನ್ನು ಬಜೆಟ್ ಸರ್ಪ್ಲಸ್ ಅಂತ ಕರಿತೀವಿ. ಯಾಕಂದರೆ ಆದಾಯವನ್ನು ಇನ್ನಷ್ಟು ಉಳಿಸ್ಕೊಳ್ತಾ ಇದೆ, ಖರ್ಚನ್ನು ಒಂದು ರೇಂಜಲ್ಲಿ ಇದು ಮಾಡ್ತಾ ಇದೆ. ಅಂದರೆ ಈಗ 30 ಲಕ್ಷ ಕೋಟಿ ಆದಾಯ ಇದ್ದಾಗ 29 ಲಕ್ಷ ಕೋಟಿನ ವೆಚ್ಚ ಮಾಡಿದರೆ 1 ಲಕ್ಷ ಕೋಟಿ ಉಳಿತು, ಅದು ಬಜೆಟ್ ಸರ್ಪ್ಲಸ್ ಆಗುತ್ತೆ. 30 ಲಕ್ಷ ಕೋಟಿ ಈಗ ಆದಾಯ ಇದ್ದು 31 ಲಕ್ಷ ಕೋಟಿನ ಖರ್ಚು ಮಾಡಿದಾಗ ಅದು ಬಜೆಟ್ ಡೆಫಿಸಿಟ್ ಆಗುತ್ತೆ. ಒಂದು ವೇಳೆ 30 ಲಕ್ಷ ಕೋಟಿ ಆದಾಯ ಇದೆ, ಎಕ್ಸಾಕ್ಟಾಗಿ 30 ಲಕ್ಷ ಕೋಟಿ ನಾವು ಖರ್ಚು ಮಾಡ್ತೀವಿ ಅಂದಾಗ ಅದು ಬ್ಯಾಲೆನ್ಸ್ಡ್ ಬಜೆಟ್ ಆಗುತ್ತೆ. ಓಕೆ, ಇದು ಬಜೆಟ್ ಮೇಲೆ ಇರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ನ ತಿಳ್ಕೊಬೇಕು. ಇಲ್ಲಿ ನೋಡಿ ಬ್ಯಾಲೆನ್ಸ್ ಬಜೆಟ್, ಬಜೆಟ್ ಸರ್ಪ್ಲಸ್ ಮತ್ತು ಬಜೆಟ್ ಡೆಫಿಸಿಟ್. ಓಕೆ, ಇಷ್ಟು ತಿಳ್ಕೊಂಡ ನಂತರ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 66ನೇ ಕ್ವಶನ್ನು, ಕೆಳಗೆ ನೀಡಿರುವ ದೇಶಗಳೊಂದಿಗೆ
ಅವುಗಳಲ್ಲಿರುವ ಚಲಾವಣೆಯ ಹಣ ಅಥವಾ ಅವುಗಳ ಕರೆನ್ಸಿಗಳನ್ನು ಕೊಟ್ಟಿದ್ದಾರೆ. ಈಗ ಮ್ಯಾಚ್ ಮಾಡಬೇಕು. ಒಂದು ಕಡೆ ಚೀನಾ, ಈಜಿಪ್ಟ್, ಇರಾಕ್, ಬ್ರಾಜಿಲ್, ಇನ್ನೊಂದು ಕಡೆ ಯುವಾನ್, ದಿನಾರ್, ರಿಯಾಲ್, ಪೌಂಡ್, ಯೂರೋ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಗೇನ್ ನೋಡಿ, ಇಲ್ಲಿ ನಮಗೆ ಯಾವುದು ಈಜಿ ಇದೆಯೋ ಫಸ್ಟು ಅದನ್ನು ನಾವು ಫೈಂಡ್ ಮಾಡಿ ಆಪ್ಷನ್ಸಲ್ಲಿ ಮ್ಯಾಪ್ ಮಾಡ್ತಾ ಹೋಗಬೇಕು. ಮೊದಲನೇದು ಚೈನಾದ ನಮಗೆ ಗೊತ್ತಿದೆ ಯುವಾನ್ ನೋಡಿ. ಸೊ ಅದಕ್ಕೆ ಎಗೆ 1 ಇರ್ತಕ್ಕಂಥದ್ದು 3ರಲ್ಲೂ ಇದೆ. ಸೊ ಅಗೇನ್ ಕನ್ಫ್ಯೂಸಿಂಗ್. ನೆಕ್ಸ್ಟ್ ಒನ್ ಯಾವ್ದು ನಮ್ಗೆ ಈಸಿ ಗೊತ್ತಿದೆ ಅಂದರೆ ಬ್ರಾಜಿಲ್ದು, ನನಗೆ ಗೊತ್ತಿರ್ತಕ್ಕಂಥ ಬ್ರಾಜಿಲ್ದು ರಿಯಾಲ್ ಅಂತ. ಸೊ ಡಿಗೆ 3, ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ಅಗೇನ್ ಕನ್ಫ್ಯೂಸ್ಡ್. ಸೊ ನೆಕ್ಸ್ಟು ಇರಾಕ್ದು ದಿನಾರ್, ಸಿಗೆ 2, ರೈಟ್, ಸಿಗೆ 2. ನೆಕ್ಸ್ಟ್ ಈಜಿಪ್ಟ್ದು ಪೌಂಡ್ ಆಗುತ್ತೆ. ಸೊ ಹೀಗೆ ಆನ್ಸರ್ ಆಪ್ಷನ್ ನಂಬರ್ 2 ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ಯಾವ ರೀತಿಯಾಗಿ ನೆನ್ಪಿಡ್ಬೇಕಂದ್ರೆ ನೋಡಿ, ಎಲ್ಲ ದೇಶದ ರಾಜಧಾನಿಗಳನ್ನು ಅಥವಾ ಕರೆನ್ಸಿಗಳನ್ನ ನೆನ್ಪಿಡೋಕ್ಕಾಗಲ್ಲ. ಒಂದು ಫಾರ್ಮುಲಾ ಏನು ಮಾಡ್ಬೇಕಂದ್ರೆ ನಾವು ಅಟ್ಲೀಸ್ಟ್ G20 ಕಂಟ್ರೀಸಿಂದು ಅವುಗಳ ಕ್ಯಾಪಿಟಲ್ ಮತ್ತು ಕರೆನ್ಸಿಗಳನ್ನಾದರೂ ನೆನ್ಪಿಡಲೇಬೇಕು. ಯಾಕಂದ್ರೆ ಬೇರೆ ದಾರಿನೇ ಇಲ್ಲ. ಅವನ್ನ ಬಿಟ್ಟು ಕೇಳಿದರೆ ಈ ಥರ ಅಟ್ಲೀಸ್ಟ್ ಈ 20 ಗೊತ್ತಿದ್ರೆ ನಮಗೆ ಇಲ್ಲಿ ಒಂದು 2-3 ಗೊತ್ತಾದರೆ ಸಾಕು, ನಾವು ಆಪ್ಷನ್ ಫೈಂಡ್ ಮಾಡಿಬಿಡ್ಬೋದು. ಅದಕ್ಕೋಸ್ಕರ ಅಟ್ಲೀಸ್ಟ್ ಒಂದು G20 ಕಂಟ್ರೀಸ್ ಏನು ಸ್ಟ್ರಾಂಗ್ ಕಂಟ್ರೀಸ್ ಇದ್ದಾವೆ ಎಕಾನಮೀಸು, ಅವುಗಳನ್ನ ಅದು ನೆನ್ಪಿಡಬೇಕು. ಸೊ ಈ ಲಿಸ್ಟೇ ಕೊಟ್ಟಿದ್ದೀನಿ ನೋಡಿ. ಸಪೋಸ್ ಬ್ರೆಜಿಲಿಯ ಕ್ಯಾಪಿಟಲ್ಲು, ರಿಯಲ್ಲು, ಕರೆನ್ಸಿ. ನಮ್ಮ ಭಾರತ ಕೂಡ G20 ಭಾಗ ಆಗಿದೆ ನೋಡಿ. ನ್ಯೂ ಡೆಲ್ಲಿ ಇಂಡಿಯನ್ ರುಪಿ. ಅದೇ ಥರ ನೋಡಿ ಬೇರೆ ಬೇರೆ ಕಂಟ್ರೀಸ್ ಇದ್ದಾವೆ, ನೀವು ನೋಟ್ ಮಾಡ್ಕೊಳ್ಳಿ. ನಾನು ಬೇರೆ ಬೇರೆ ಎಕ್ಸಾಮ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಾದ್ರೂ ಇದ್ರ ಮೇಲೆ ಬಂದಿರತಕ್ಕಂಥವನ್ನ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಆದರೂ ಸಹಿತ ಇನ್ನೊಂದು ಸಲ ನೋಟ್ ಮಾಡ್ಕೊಳ್ಳಿ. ಇನ್ನು 67ನೇ ಕ್ವಶನ್ ನೋಡೋದಾದರೆ, ಯಾವ ವಿಧವಾದ ನೀರಾವರಿಯು ಭಾರತದಲ್ಲಿನ ನಿವ್ವಳ ಬಿತ್ತನೆ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಕ್ಷೇತ್ರವನ್ನು ಒಳಗೊಳ್ಳುತ್ತದೆ? ಅಂದರೆ ವಿಚ್ ಟೈಪ್ ಆಫ್ ಇರಿಗೇಷನ್ ಕವರ್ಸ್ ದಿ ಲಾರ್ಜೆಸ್ಟ್ ಏರಿಯಾ ಆಫ್ ದ ನೆಟ್ ಸೋನ್ ಏರಿಯಾ ಇನ್ ಇಂಡಿಯಾ? ಅಂದರೆ ನೆಟ್ ಸೋನ್ ಏರಿಯಾ ಅಂದರೆ ನಿವ್ವಳ ಬಿತ್ತನೆ ಕ್ಷೇತ್ರದಲ್ಲಿ ಯಾವ ಒಂದು ಕೆಳಗೆ ಕೊಟ್ಟಿರ್ತಕ್ಕಂಥ ನೀರಾವರಿ ವಿಧ ಜಾಸ್ತಿ ಒಂದು ನಿವ್ವಳ ಬಿತ್ತನೆ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಕ್ಷೇತ್ರವನ್ನು ಒಳಗೊಂಡಿದೆ ಅಂತಕ್ಕಂಥದ್ದು. ಕೆನಾಲ್ ಇರಿಗೇಷನ್, ಟ್ಯಾಂಕ್ ಇರಿಗೇಷನ್, ಬಾವಿಗಳು ಮತ್ತು ಕೊಳವೆ ಬಾವಿಗಳು ಅಂದರೆ ವೆಲ್ಸ್ ಆ್ಯಂಡ್ ಟ್ಯೂಬ್ ವೆಲ್ಸ್ ಮತ್ತು ಅದರ್ಸ್ ಅಂತ. ಹಾಗಾದರೆ ಯಾವುದು ಸರಿಯಾದ ಉತ್ತರ ಅಂದರೆ ವೆಲ್ಸ್ ಆ್ಯಂಡ್ ಟ್ಯೂಬ್ ವೆಲ್ಸ್ ಅಂದರೆ ಬೋರ್ವೆಲ್ಗಳು ಮತ್ತು ಬಾವಿಗಳು ಇರ್ತವೆ. ನಮ್ಮ ಹಳ್ಳಿಗಳಲ್ಲಿ ನಾವು ನೋಡಿರ್ತೀವಿ, ಆ ಬಾವಿಗಳ ಮುಖಾಂತರ ನೀರಾವರಿ ಮಾಡ್ತಕ್ಕಂಥದ್ದು. ಮತ್ತು ಟ್ಯೂಬ್ ವೆಲ್ಸ್ ಅಂದರೆ ಕೊಳವೆ ಬಾವಿಗಳ ಮೂಲಕ ನೀರಾವರಿ ಮಾಡ್ತಕ್ಕಂಥದ್ದೇ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ನಿವ್ವಳ ಬಿತ್ತನೆ ಒಂದು ಏರಿಯಾವನ್ನು ಒಳಗೊಂಡಿದೆ ಅಂತಕ್ಕಂಥದ್ದು. ಓಕೆ, ಇದೇ ರೀತಿಯ ಒಂದು ಕ್ವಶನ್ ಹಿಂದೆ ಬಂದಿತ್ತು. ಓಕೆ, ಸೊ ಹಾಗಾದರೆ ಇಲ್ಲಿ ಒಂದು ಡೀಟೇಲ್ಸನ್ನು ನೋಡ್ತಾ ಹೋಗೋಣ. 2018 ಅಗ್ರಿಕಲ್ಚರಲ್ ಸ್ಟಾಟಿಸ್ಟಿಕ್ಸ್ ಒಂದು ಡೀಟೇಲ್ಸನ್ನು ತೆಗೆದಿರ್ತಕ್ಕಂಥದ್ದು ನೋಡಿ. ಏರಿಯಾ ಇರಿಗೇಟೆಡ್ ಬೈ ಡಿಫ್ರೆಂಟ್ ಸೋರ್ಸ್ ಆಫ್ ಇರಿಗೇಷನ್ ಬೈ ಸೈಜ್ ಕ್ಲಾಸಸ್ ಅಂತ. ಇಲ್ಲಿ ನೋಡಿ, ಒಂದು ಕೆನಾಲ್ದು ಎಷ್ಟಿದೆ 16,908. ಇಲ್ಲಿ 000 ಹೆಕ್ಟೇರ್ಸ್ ಅಂದರೆ ಇದು ಮತ್ತು ಥೌಸಂಡ್ಸಲ್ಲಿ ನಾವು ಕನ್ವರ್ಟ್ ಮಾಡಬೇಕಾಗುತ್ತೆ. ಇನ್ನು ಟ್ಯಾಂಕ್ಸು, ವೆಲ್ಸು, ಟ್ಯೂಬ್ ವೆಲ್ಸ್ ನೋಡಿದಾಗ ನೋಡಿ, ಕೊಳವೆ ಬಾವಿಗಳಿದೆ ಅತಿ ಹೆಚ್ಚು 29,165 1000 ಹೆಕ್ಟೇರ್ಸ್. ಓಕೆ, ಸೊ ಅದರ ನಂತರ ನೋಡಿ ಕೆನಾಲ್ಸ್ ಇರೋದು. ನಾವು ಅಂದ್ಕೊಳ್ತೀವಿ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ನಾವು ಡ್ಯಾಮ್ಗಳಿದ್ದಾವೆ, ರಿಸರ್ವಾಯರ್ಸ್ ಇದ್ದಾವೆ, ಕೆನಾಲ್ಗಳನ್ನ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಕೆನಾಲ್ ಇರಿಗೇಷನ್ ಸಿಸ್ಟಮೇ ಜಾಸ್ತಿ ಹೆಕ್ಟೇರ್ಸ್ ಇದೆಯೇನೋ ಅಂದ್ಕೊಳ್ತೀವಿ. ಬಟ್ ಆ್ಯಕ್ಚುಲಿ ಟ್ಯೂಬ್ ವೆಲ್ಸ್ ಜಾಸ್ತಿ ಇರೋದು. ಓಕೆ, ಅದಾದಮೇಲೆ ಕೆನಾಲ್ಸ್ ಬರುತ್ತೆ, ನಂತರ ವೆಲ್ಸ್ ಬರುತ್ತೆ, ನಂತರ ಟ್ಯಾಂಕ್ಸ್ ಬರುತ್ತೆ. 68ನೇ ಒಂದು ಕ್ವಶನಲ್ಲಿ ಆಟಗಾರರ ಪಟ್ಟಿಯನ್ನು ಕೊಟ್ಟಿದ್ದಾರೆ ಮತ್ತು ಅವರು ಯಾವ ಒಂದು ಆಟಗಳಿಗೆ, ಕ್ರೀಡೆಗಳಿಗೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ನೋಡಿ, ಈ ಥರದ್ದು ಒಂದು ಯುನಿಕ್ ಆಗಿರ್ತಕ್ಕಂಥ ಕ್ವಶನ್ಸ್ ಬಂದುಬಿಡ್ತವೆ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು 2017ರಲ್ಲಿ ಯಾರು ಒಂದು ಸುದ್ದಿಯಲ್ಲಿದ್ದರು ಕ್ರೀಡಾಪಟುಗಳು, ಅವ್ರದ್ದು ಮತ್ತು ಅವರ ಒಂದು ಕ್ರೀಡಾ ಕ್ಷೇತ್ರಗಳನ್ನ ಕೊಟ್ಟಿದ್ದಾರೆ. ಅದೇ ಥರ ಈಗ 2020ರಲ್ಲಿ ಯಾರಿದ್ದಾರೆ, ಅವರ ಕ್ರೀಡಾ ಕ್ಷೇತ್ರಗಳು ಏನಿದ್ದಾವೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಓಕೆ, ಒಬ್ಬರು ಸುನಿಲ್ ಛೆಟ್ರಿ ಅವರು ಫುಟ್ಬಾಲ್ಗೆ ಸಂಬಂಧಿಸಿರ್ತಕ್ಕಂಥವ್ರು. ಈಗ ಅವರು ಇಂಡಿಯನ್ ಕ್ಯಾಪ್ಟನ್ ಇದ್ದಾರೆ ಮತ್ತು ಅತಿ ಹೆಚ್ಚು ಗೋಲುಗಳನ್ನು ಗಳಿಸಿರ್ತಕ್ಕಂಥ ಭಾರತೀಯ ಫುಟ್ಬಾಲ್ ಆಟಗಾರ ಯಾರು? ಸುನಿಲ್ ಛೆಟ್ರಿ. ಈಗಿನ ಪ್ರಕಾರ 2020 ಜುಲೈ ಪ್ರಕಾರ ಹೇಳ್ತಾ ಇದ್ದೀನಿ ನಾನು. ಇನ್ನು ಅತಿ ಹೆಚ್ಚು ಮ್ಯಾಚ್ಗಳನ್ನು ಕೂಡ ಅವರೇ ಆಡಿರ್ತಕ್ಕಂಥದ್ದು ಭಾರತದ ಪರವಾಗಿ. ಸೊ ಎಗೆ 2 ಆಗುತ್ತೆ, ಯಾಕಂದರೆ ಅವರು ಫುಟ್ಬಾಲ್ ಪ್ಲೇಯರ್. ಎಗೆ 2.
ನೆಕ್ಸ್ಟ್ ವೆರಿ ಫೇಮಸ್ ಇರ್ತಕ್ಕಂಥವ್ರು ಸಾಕ್ಷಿ ಮಲಿಕ್ ಅವರು ಕುಸ್ತಿಯಲ್ಲಿ 2016 ಒಲಿಂಪಿಕ್ಸಲ್ಲಿ ಬ್ರಾಂಜ್ ಮೆಡಲನ್ನು ಗೆದ್ದಿದ್ರು, ಕಂಚಿನ ಪದಕವನ್ನು. ಸೊ ಅದಕ್ಕೆ 2017 ಅವರು ಈ ಒಂದು ಕ್ವಶನ್ ಕೇಳಿರ್ತಕ್ಕಂಥದ್ದು. ಅಶ್ವಿನಿ ಪೊನ್ನಪ್ಪ ಅವರು ವೆರಿ ಫೇಮಸ್ ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಿರೋಂಥವರು. ಅವರು ಜ್ವಾಲಾಗುಟ್ಟ ಅವ್ರ ಜೊತೆ ಒಂದು ಬ್ಯಾಡ್ಮಿಂಟನ್ ಡಬಲ್ಸ್ ಗೇಮ್ ಆಡ್ತಾಯಿದ್ರು. ಓಕೆ, ನಂತರ ಹರ್ಮನ್ ಪ್ರೀತ್ ಕೌರ್ ಅವರು ಕ್ರಿಕೆಟ್ಗೆ ಸಂಬಂಧಿಸಿರ್ತಕ್ಕಂಥವ್ರು. 2017 ಯಾಕೆ ಕೇಳಿದ್ದಾರೆ ಅಂದರೆ 2017 ಅರ್ಜುನ ಅವಾರ್ಡ್ ಅವರಿಗೆ ಬಂದಿತ್ತು. ಹರ್ಮನ್ ಪ್ರೀತ್ ಕೌರ್ ಅವರು ಭಾರತೀಯ ಮಹಿಳಾ ಆಲ್ರೌಂಡರ್, ಕ್ರಿಕೆಟ್ ಆಲ್ರೌಂಡರ್ ಅವರು. ಓಕೆ, ಆದ್ದರಿಂದ ಸರಿಯಾದ ಉತ್ತರ 2ನೇದಾಗುತ್ತೆ. 69ನೇ ಕ್ವಶನು, ಈ ಪೈಕಿ ಸ್ವತಂತ್ರ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು? ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಯಾವುದೋ ಒಂದು ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಮಹಿಳೆಯರು ಮುಖ್ಯಮಂತ್ರಿಗಳಾಗ್ತಾರೆ. ಹಾಗಾದರೆ ಯಾರು ಆ ಒಂದು ಮಹಿಳೆಯ ಮುಖ್ಯಮಂತ್ರಿ ಅಂದರೆ ಅಮೃತ್ ಕೌರ್, ಸರೋಜಿನಿ ನಾಯ್ಡು, ಸುಚೇತಾ ಕೃಪಲಾನಿ, ವಿಜಯಲಕ್ಷ್ಮಿ ಪಂಡಿತ್. ಅಂದರೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಸುಚೇತಾ ಕೃಪಲಾನಿಯವರು ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ತಾರೆ. 1963ರಿಂದ 67ರವರೆಗೂ ಉತ್ತರ ಪ್ರದೇಶದ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದರು. ಓಕೆ, ಅವರು ನಮ್ಮ ಭಾರತದಲ್ಲಿ ಮಹಿಳೆಯರು ಯಾರಾದರೂ ಮುಖ್ಯಮಂತ್ರಿ ಆಗಿದ್ದಾರೆ ಮೊಟ್ಟ ಮೊದಲನೇ ಬಾರಿಗೆ ಅಂದರೆ ಸುಚೇತಾ ಕೃಪಲಾನಿ ಅವರು. ಇನ್ನು ಅಮೃತ್ ಕೌರ್ ಅವರು ಯಾರಂದರೆ ರಾಜಕುಮಾರಿ ಅಮೃತ್ ಕೌರ್ ಅಂತ ಕರಿತೀವಿ. ಅವರು 1947ರಲ್ಲಿ ಮೊದಲ ಮಂತ್ರಿಮಂಡಲ ಏನಾಗುತ್ತೆ ನೆಹರು ಅವರ ಸಂಪುಟದಲ್ಲಿ, ಅದರಲ್ಲಿ ಮೊದಲ ಆರೋಗ್ಯ ಮಂತ್ರಿಯಾಗಿ ನೇಮಕಗೊಳ್ತಾರೆ. ಇಲ್ಲಿ ನೋಡಿ, ಭಾರತದ ಮೊದಲ ಆರೋಗ್ಯ ಮಂತ್ರಿ ಯಾರಂದರೆ ರಾಜಕುಮಾರಿ ಅಮೃತ ಕೌರ್. ಇನ್ನು ಸರೋಜಿನಿ ನಾಯ್ಡು ಅವ್ರ ಬಗ್ಗೆ ಕೇಳೋದಾದರೆ ಇವ್ರನ್ನ ನೈಟಿಂಗೇಲ್ ಆಫ್ ಇಂಡಿಯಾ ಅಂತ ಕರಿತೀವಿ. ಮತ್ತು ಇವರು ಫಸ್ಟ್ ವುಮೆನ್ ಗವರ್ನರ್ ಇನ್ ಇಂಡಿಯಾ, ಅದು ಕೂಡ ನೆನ್ಪಿಡಬೇಕು. ವಿಜಯಲಕ್ಷ್ಮಿ ಪಂಡಿತ್ ಅವರು ನೆಹರೂರವರ ಸಿಸ್ಟರ್ ಆಗಿರ್ತಾರೆ. ಅವರು ಹಲವಾರು ದೇಶಗಳಿಗೆ ರಾಯಭಾರಿಗಳಾಗಿ ಹೋಗಿರ್ತಾರೆ. ಕ್ವಶನ್ ನಂಬರ್ 70, ಈ ಪೈಕಿ ಯಾವ ರಾಜ್ಯದಲ್ಲಿ ದ್ವಿಶಾಸನ ಸಭೆ ಇದೆ? ಅಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಇರ್ತಕ್ಕಂಥ ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ಇರ್ತಕ್ಕಂಥ ಒಂದು ರಾಜ್ಯ ಯಾವುವು? ಪಂಜಾಬ್, ಬಿಹಾರ್, ಕರ್ನಾಟಕ, ಮಹಾರಾಷ್ಟ್ರ. ಅಂದರೆ ಸರಿಯಾದ ಉತ್ತರ ಬಿಹಾರದಲ್ಲೂ ಬೈ ಕ್ಯಾಮರಲ್ ಇದೆ, ಕರ್ನಾಟಕ, ಮಹಾರಾಷ್ಟ್ರ ಈ 3 ರಾಜ್ಯಗಳಲ್ಲೂ ದ್ವಿಶಾಸನ ಸಭೆ ಇದೆ, ಆದರೆ ಪಂಜಾಬಲ್ಲಿ ಇಲ್ಲ. ಓಕೆ, ಆದ್ದರಿಂದ BCD ಸರಿಯಾದ ಉತ್ತರ ಆಪ್ಷನ್ 2. ಸೊ ಇಲ್ಲಿ ಕೇವಲ ಕೊಟ್ಟಿರ್ತಕ್ಕಂಥವುಗಳಲ್ಲಿ ಕಲ್ತರಾಗಲ್ಲ. ನೆಕ್ಸ್ಟು ಎಷ್ಟಿದ್ದಾವೆ ಹಾಗಾದರೆ ನಮ್ಮ ಭಾರತದಲ್ಲಿ ಯಾವ ರಾಜ್ಯಗಳಲ್ಲಿ ದ್ವಿಶಾಸನ ಸಭೆಗಳಿದ್ದಾವೆ? ಓಕೆ ನೋಡಿ, ಒಟ್ಟು ಭಾರತದ 6 ರಾಜ್ಯಗಳಲ್ಲಿ ಈ ಒಂದು ವ್ಯವಸ್ಥೆ ಇದೆ. ಯಾವ್ಯಾವು? ಆಂಧ್ರ ಪ್ರದೇಶದಲ್ಲಿದೆ 58 ಸದಸ್ಯರಿದ್ದಾರೆ ಮೇಲ್ಮನೆಯಲ್ಲಿ, ಬಿಹಾರದಲ್ಲಿ 75 ಸದಸ್ಯರು, ಕರ್ನಾಟಕದಲ್ಲೂ ಸಹಿತ 75 ಸದಸ್ಯರಿದ್ದಾರೆ, ಮಹಾರಾಷ್ಟ್ರದಲ್ಲಿ 78 ಮತ್ತು ತೆಲಂಗಾಣದಲ್ಲಿ 40 ಸದಸ್ಯರು ಹಾಗೂ ಉತ್ತರ ಪ್ರದೇಶದಲ್ಲಿ 100 ಸದಸ್ಯರಿದ್ದಾರೆ. ಅಂದರೆ ಆಂಧ್ರ, ಬಿಹಾರ, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಉತ್ತರ ಪ್ರದೇಶ, ಹೀಗೆ 6 ರಾಜ್ಯಗಳಲ್ಲಿದ್ದಾವೆ, ನೆನ್ಪಿಡಬೇಕು. ಓಕೆ, ಜಮ್ಮು ಕಾಶ್ಮೀರದಲ್ಲೂ ಸಹಿತ ಇತ್ತು, ಒಟ್ಟು 7 ರಾಜ್ಯಗಳಿದ್ವಿ. ಈಗ ಅದು ರಾಜ್ಯ ಅಲ್ಲ, ಹಂಗಾಗಿ ಅಲ್ಲಿ ವಿಧಾನ ಪರಿಷತ್ ತೆಗೆದುಬಿಟ್ರು. ಓಕೆ, ಇಲ್ಲಿ ಒಂದು ನ್ಯೂಸ್ ಐಟಮ್ನು ಕೂಡ ಕೊಟ್ಟಿದ್ದೀನಿ. ಆಂಧ್ರದಲ್ಲಿ ಕೂಡ ಈ ಒಂದು ವಿಧಾನ ಪರಿಷತ್ತನ್ನು ರದ್ದು ಮಾಡೋದಕ್ಕೆ ಸಚಿವ ಸಂಪುಟ ಅಂಗೀಕಾರವನ್ನು ಮಾಡಿದೆ. ನಾನು ಆಲ್ರೆಡಿ ಒಂದು ಯಾವುದೋ ಮಂತ್ ಕರೆಂಟ್ ಅಫೇರ್ಸಲ್ಲಿ ಇದನ್ನು ಹೇಳಿದ್ದೆ, ನೆನ್ಪಿಡಬೇಕು. ಸೊ ಒಂದು ವೇಳೆ ಅದು ಅಪ್ರೂವ್ ಆಗಿಬಿಟ್ರೆ ಓಕೆ, ಆಗ ಆಂಧ್ರದಲ್ಲೂ ಕೂಡ ವಿಧಾನ ಪರಿಷತ್ತನ್ನು ತೆಗೆದಂಗೆ ಆಗುತ್ತೆ. ಆಗ 5 ರಾಜ್ಯಗಳಲ್ಲಿ ಉಳಿತವೆ, ನೆನ್ಪಿಡಬೇಕು. ಬಟ್ ಅಪ್ಡೇಟ್ ಆಗ್ತಾ ಇರಿ. ನೆಕ್ಸ್ಟ್ 71st ಕ್ವಶನ್ ಅಂದರೆ 71ನೇ ಕ್ವಶನ್ಗೆ ಹೋಗೋಣ. ಕುತುಬ್ ಮಿನಾರನ್ನು ನಿರ್ಮಿಸಲು ತೊಡಗಿದ್ದು ಕುತುಬುದ್ದೀನ್ ಐಬಕ್, ಆದರೆ ಅದು ಅವನಿಂದ ಮುಗಿಸಲಾಗಲಿಲ್ಲ. ಅದರ ಗೋಪುರದ ರಚನೆಯನ್ನು ಪೂರ್ಣಗೊಳಿಸಿದವರು ಯಾರು? ರಜಿಯಾ ಸುಲ್ತಾನ್, ಇಲ್ತಮಿಷ್, ಫಿರೋಜ್ ಶಾ ತುಘಲಕ್, ಬಲ್ಬನ್ ಅಂತ ಕೇಳಿದರೆ ಸರಿಯಾದ ಉತ್ತರ ಇಲ್ತಮಿಷನು ಆ ಒಂದು ಗೋಪುರದ ರಚನೆಯನ್ನು ಪೂರ್ಣಗೊಳಿಸ್ತಾನೆ. ಹಾಗಾದರೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಗುಲಾಮ ರಾಜವಂಶದ ಸ್ಥಾಪಕ ಕುತುಬುದ್ದೀನ್ ಐಬಕ್. ಇವನು 1199ರಲ್ಲಿ ಈ ಮಿನಾರ್ಗೆ ಅಡಿಪಾಯವನ್ನು ಹಾಕ್ತಾನೆ. ಯಾವುದು? ಕುತುಬ್ ಮಿನಾರ್ಗೆ. ಇದನ್ನು ನಂತರ ಆತನ ಅಳಿಯನಾದ ಇಲ್ತಮಿಷನು ಪೂರ್ಣಗೊಳಿಸ್ತಾನೆ. ಹಾಗಾದರೆ ಇಲ್ಲಿ ಒಂದು ಕ್ವಶನ್ ರೈಸ್ ಆಗುತ್ತೆ. ಕುತುಬುದ್ದೀನ್ ಐಬಕ್ಕನು ಇದನ್ನು ಸ್ಥಾಪನೆ ಮಾಡೋದಕ್ಕೆ ಅಡಿಪಾಯವನ್ನು ಹಾಕ್ತಾನೆ, ಆದ್ದರಿಂದ ಇದಕ್ಕೆ ಏನಾದ್ರು ಕುತುಬ್ ಮಿನಾರ್ ಅಂತ ಕರೀತಾರ ಅಂತ? ಇಲ್ಲ, ನೆನ್ಪಿಡ್ಬೇಕು, ವೆರಿ ಇಂಪಾರ್ಟೆಂಟು. ಖ್ವಾಜಾ ಕುತುಬುದ್ದೀನ್ ಬಕ್ತಿಯಾರ್ ಖಾಕಿ ಅಂತಕ್ಕಂಥ ಒಬ್ಬ ಸೂಫೀಸ್ ಅಂತ ಇರ್ತಾನೆ. ಆತನ ಹೆಸರಿನಲ್ಲಿಯೇ ಈ ಒಂದು ಮಿನಾರ್ಗೆ ಕುತುಬ್ ಮಿನಾರ್ ಅಂತ ಹೆಸರು ಬಂದಿದೆ, ನೆನ್ಪಿಡಬೇಕು. ಓಕೆ,
ಇಲ್ಲಿದೆ ನೋಡಿ, ಇದು ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಅಂದರೆ ವಿಶ್ವ ಪಾರಂಪರಿಕ ತಾಣವಾಗಿದೆ. ಇದರ ಹೈಟು ಮತ್ತು ಡಯಾಮೀಟ್ರನ್ನ ಕೇಳ್ಬೋದು, ಅದಕ್ಕೋಸ್ಕರ ಒಂದು ಗ್ಲಾನ್ಸ್ ಇರಲಿ. ಹೈಟು ಕುತುಬ್ ಮಿನಾರ್ದು ಎಷ್ಟಿದೆ ಅಂದರೆ 72.5 ಮೀಟರ್ ಇದೆ, ಒಟ್ಟು 72.5 ಮೀಟರ್ಸ್ ಇದೆ. ಮತ್ತು ಬೇಸ್ ಡಯಾಮೀಟರ್ ಅಂದರೆ ಕೆಳಗಡೆ ನಾವು ಸುತ್ತಳತೆಯನ್ನು ನೋಡಿದಾಗ 14.3 ಮೀಟರ್ ಅಂದರೆ 47 ಫೀಟು ಸುತ್ತಳತೆ ಇದೆ. ಇನ್ನು ಪೀಕ್ ಡಯಾಮೀಟರ್ ಅಂದರೆ ಮೇಲ್ಗಡೆ ಡಯಾಮೀಟರ್ ತೆಗೆದುಕೊಂಡಾಗ ಸುತ್ತಳತೆ ಅದು 2.7 ಮೀಟರ್ಸ್ ಅಥವಾ 9 ಫೀಟ್ ಇದೆ. ಇದರಲ್ಲಿ ಒಟ್ಟು 379 ಮೆಟ್ಟಿಲುಗಳ ಸುರಳಿಯಾಕಾರದ ಮೆಟ್ಟಿಲುಗಳನ್ನು ಒಳಗೆ ಓಕೆ, ಸುರುಳಿಯಾಕಾರದ ಒಂದು ಮೆಟ್ಟಿಲುಗಳಿದ್ದಾವೆ ಮೇಲ್ಗಡೆ ಹೋಗೋದಕ್ಕೆ. ಓಕೆ, ನೆನ್ಪಿಡ್ಬೇಕು. 72ನೇ ಕ್ವಶನ್ನು, ಪೂರ್ಣ ಸ್ವರಾಜ್ಯವು ಕಾಂಗ್ರೆಸ್ನ ಗುರಿ ಎಂದು ಘೋಷಿಸಿದಾಗ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು ಯಾರು? ಪೂರ್ಣ ಸ್ವರಾಜ್ಯವೇ ನಮ್ಮ ಗುರಿ ಅಂತ ಹೇಳಿದರು. ಹಾಗಾದರೆ ಇಂತಹ ಒಂದು ಹೇಳಿಕೆಯನ್ನು ಕಾಂಗ್ರೆಸ್ ಏನು ಪ್ರಕಟಿಸಿತು, ಆಗ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗಿದ್ದರು? ಮೋತಿಲಾಲ್ ನೆಹರು, ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್. ಅಂದರೆ ನೋಡಿ, ಸರಿಯಾದ ಉತ್ತರ ಆಪ್ಷನ್ 3 ಜವಾಹರ್ಲಾಲ್ ನೆಹರೂರವರು 1929 ಡಿಸೆಂಬರ್ 19ರಂದು ಭಾರತೀಯ ರಾಷ್ಟ್ರ ಕಾಂಗ್ರೆಸ್ ಏನು ಪ್ರಕಟಿಸಿತು ಪೂರ್ಣ ಸ್ವರಾಜ್ಯದ, ಆಗ ಅದರ ಒಂದು ಅಧ್ಯಕ್ಷರಾಗಿರ್ತಾರೆ. ಜೊತೆಗೆ ಭಾರತದ ಧ್ವಜವನ್ನು ಜವಾಹರ್ಲಾಲ್ ನೆಹರೂರವರು ಡಿಸೆಂಬರ್ 31, 1929ರಂದು ಲಾಹೋರ್ನ ರಾವಿ ನದಿಯ ದಡದಲ್ಲಿ ಹಾರಿಸ್ತಾರೆ ಭಾರತದ ಧ್ವಜವನ್ನು, ನೆನ್ಪಿಡಬೇಕು. ಓಕೆ, ಆಗಲೂ ಸಹಿತ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ INCಯ ಅಧ್ಯಕ್ಷರಾಗಿದ್ದರು. ಕ್ವಶನ್ ನಂಬರ್ 73, ಬೇರೆ ಬೇರೆ ಮೊಕದ್ದಮೆಗಳಲ್ಲಿ ಬೇರೆ ಬೇರೆ ನ್ಯಾಯಾಧೀಶರು ಸಂವಿಧಾನದ ಮೂಲಭೂತ ಅಂಗಗಳೆಂದು ಅನೇಕ ಅಂಶಗಳನ್ನು ಗುರುತಿಸಿದ್ದಾರೆ. ಓಕೆ, ಅಂದರೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಏನು ಹೇಳ್ತೀವಿ, ಅದನ್ನು ಬೇರೆ ಬೇರೆ ನ್ಯಾಯಾಧೀಶರು ಬೇರೆ ಬೇರೆ ಮೊಕದ್ದಮೆಗಳಲ್ಲಿ ಗುರುತಿಸಿದ್ದಾರೆ. ಯಾವ ಸಂದರ್ಭದಲ್ಲಿ ಸಂವಿಧಾನದ ಯಾವ ಅಂಶ ಮೂಲಭೂತವೆಂದು ನ್ಯಾಯಾಲಯವು ಪ್ರತಿ ಮೊಕದ್ದಮೆಯಲ್ಲೂ ನಿರ್ಧರಿಸುವುದು ಎಂದು ಹೇಳಿದೆ ಅಂದರೆ ಮಿನರ್ವಾ ಮಿಲ್ಸನ್ ಭಾರತ ಸರ್ಕಾರ, ಕೇಶವಾನಂದ ಭಾರತಿ ಮತ್ತು ಕೇರಳ ರಾಜ್ಯದ ಒಂದು ಕೇಸ್ ಆಗಿರ್ಬೋದು, ಅಥವಾ ಇಂದಿರಾ ವರ್ಸಸ್ ರಾಜನಾರಾಯಣ್ ಮೊಕದ್ದಮೆ, ಗೋಲಕ್ನಾಥ್ ವರ್ಸಸ್ ಪಂಜಾಬ್ ರಾಜ್ಯದ ಒಂದು ಮೊಕದ್ದಮೆಗಳಂದರೆ ಸರಿಯಾದ ಉತ್ತರ ಇಂದಿರಾ ವರ್ಸಸ್ ರಾಜನಾರಾಯಣ್ ಮೊಕದ್ದಮೆಯಲ್ಲಿ ಈ ಒಂದು ಹೇಳಿಕೆ ಸೂಟ್ ಆಗುತ್ತೆ. ಹಾಗಾದರೆ ಏನಿದು ಇಂದಿರಾ ವರ್ಸಸ್ ರಾಜನಾರಾಯಣ್ ಅಂದರೆ? ಇಲ್ಲಿ ನೋಡಿ, ಇವರು ರಾಜನಾರಾಯಣ್ ಅವರು, ಇವರು ಇಂದಿರಾ ಗಾಂಧಿ ಅವರು. ಓಕೆ, ಇಲ್ಲಿ ಏನಾಗುತ್ತೆ ಅಂದರೆ 1971ರಲ್ಲಿ ಇಂದಿರಾ ಗಾಂಧಿ ಅವರು ಲೋಕಸಭೆ ಎಲೆಕ್ಷನ್ಗೆ ನಿಲ್ತಾರೆ. ಆಗ್ತಾನೆ ಅವರು ಏನು ಬಾಂಗ್ಲಾದೇಶವನ್ನು ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಕಂಟ್ರಿ ಆಗಿತ್ತು, ಅದಕ್ಕೆ ಇಂದಿರಾ ಗಾಂಧಿ ಅವರ ಕಾಂಟ್ರಿಬ್ಯೂಷನ್ ಇತ್ತು. ಅದರಲ್ಲಿ ಪಾಕಿಸ್ತಾನದ ವಾರ ಆಗಿತ್ತು, ಅದರಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಗೆದ್ದಿತ್ತು. ಸೊ ಅಂಥ ಸಮಯದಲ್ಲಿ ರಾಯ್ಬರೇಲಿ ಕ್ಷೇತ್ರದಲ್ಲಿ ಏನಾಗುತ್ತೆ, ಇಂದಿರಾ ಗಾಂಧಿ ಅವರ ವಿರುದ್ಧ ರಾಜನಾರಾಯಣ್ ಅವರು ನಿಲ್ತಾರೆ. ಆದರೆ ಇಂದಿರಾ ಗಾಂಧಿ ಅವರು ಭಾರೀ ಬಹುಮತದಿಂದ ಗೆದ್ದುಬಿಡ್ತಾರೆ. ಆಗ ರಾಜನಾರಾಯಣ್ ಅವರು ಅಲಹಾಬಾದ್ ಕೋರ್ಟ್ಗೆ ಅಪೀಲ್ ಹೋಗ್ತಾರೆ. ಏನಂತ, ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಇರೋದರಿಂದ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ, ಜೊತೆಗೆ ಅಲ್ಲಿ ಗೌರ್ಮೆಂಟ್ ಮಷಿನರಿನ ತಂದಿದ್ದಾರೆ ತಮ್ಮ ಎಲೆಕ್ಷನ್ಗೆ, ಮತ್ತು ಬೇರೆ ಬೇರೆ ರೀತಿಯಿಂದ ಎಲೆಕ್ಷನ್ನ ಗೆದ್ದಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಮಾಡ್ತಾರೆ. ಆಗ ಸುಮಾರು 4 ವರ್ಷಗಳ ಕಾಲ ವಾದ ವಿವಾದವನ್ನು ಆಲಿಸಿರ್ತಕ್ಕಂಥ ಅಲಹಾಬಾದ್ ಕೋರ್ಟು 1975ರಲ್ಲಿ ಇಂದಿರಾ ಗಾಂಧಿ ಅವರನ್ನು ಸಂಸತ್ ಸ್ಥಾನದಿಂದ ಕೆಳಗಿಳಿಸಿ 6 ವರ್ಷ ಚುನಾವಣೆಗೆ ನಿಲ್ಲದಂತೆ ಆದೇಶವನ್ನು ನೀಡಿಬಿಡ್ತಾರೆ. ಸೊ ಅದಾದಮೇಲೆ ಏನೇನಾಗುತ್ತೆ ಅಂತ ನಾನು ಆಲ್ರೆಡಿ ನ್ಯಾಷನಲ್ ಎಮರ್ಜೆನ್ಸೀಸ್ ಅಂತಕ್ಕಂಥ ಒಂದು ಸಪ್ರೇಟ್ ವೀಡಿಯೋದಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಅದಕ್ಕೆ ಇಲ್ಲಿ ನಾನು ಮತ್ತೆ ಡೀಟೇಲ್ಡಾಗಿ ಹೋಗಲ್ಲ. ನೀವು ಆ ವಿಡಿಯೋದಲ್ಲಿ ಕಂಪ್ಲೀಟ್ ಒಂದು 5-6 ನಿಮಿಷ ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡಿದ್ದೀವಿ. ಏನೇನಾಯಿತು, ಯಾಕಾಯಿತು, ಆಮೇಲೆ ಇಂದಿರಾ ಗಾಂಧಿ ಅವರು ಏನು ಮಾಡಿದರು, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ ಏನು ಕೊಡುತ್ತೆ, ಸುಪ್ರೀಂ ಕೋರ್ಟ್ ಆದಮೇಲೆ ಇವರು ನ್ಯಾಷನಲ್ ಎಮರ್ಜೆನ್ಸಿ ತರ್ತಾರೆ, ಯಾರ್ದು ಇರ್ತಾರೆ ಅವಾಗ, ರಾಷ್ಟ್ರಪತಿಗಳು ಯಾರು ಇರ್ತಾರೆ, ಸೊ ಏನೇನಾಗುತ್ತೆ ಅಂತ ಕಂಪ್ಲೀಟ್ ಡಿಸ್ಕಷನ್ ನಾನು ಮಾಡಿದ್ದೀನಿ, ಮತ್ತೆ ಮಾಡೋಕ್ಕೆ ಹೋಗಲ್ಲ. ಓಕೆ, ಸೊ ನಂತರ ಏನಾಗುತ್ತೆ, ಮತ್ತೆ 1977ರಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ತಂದಿದ್ದಕ್ಕೆ ಮತ್ತೆ ಸೋತ್ ಬಿಡ್ತಾರೆ ಇಂದಿರಾ ಗಾಂಧಿ ಅವರು ಇದೇ ರಾಜನಾರಾಯಣ್ ವಿರುದ್ಧ. ಅದು ಕೂಡ ನಾವು ನೋಡಿದ್ದೀವಿ ಆಲ್ರೆಡಿ. ಸೊ ಇಷ್ಟು ನೆನಪಿರಲಿ. 74ನೇ ಕ್ವಶನು, ಚೌರಿ ಚೌರಾ ಪ್ರಸಂಗದಿಂದ ದಿಢೀರನೆ ಕೊನೆಯಾದ ಚಳುವಳಿ ಯಾವುದು? ಅಂದರೆ ಚೌರಿ ಚೌರಿ ಪ್ರಸಂಗ ಆದಗಳೇ ಯಾವುದೋ ಒಂದು ಚಳುವಳಿ ನಡೀತಾ ಇತ್ತು, ಅದು ಕಂಪ್ಲೀಟಾಗಿ ದಿಢೀರನೆ ಹಠಾತ್ತನೆ ಕ್ಲೋಸ್ ಆಗಿಬಿಡುತ್ತೆ. ಯಾವ ಒಂದು ಚಳುವಳಿ ಅದು? ವಹಾಬಿ ಮೂಮೆಂಟ್, ಹೋಮ್ ರೂಲ್ ಮೂಮೆಂಟ್, ನಾನ್ ಕೋಆಪರೇಷನ್ ಮೂಮೆಂಟ್ ಅಂದರೆ ಅಸಹಕಾರ ಚಳುವಳಿ,
ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಅಂದರೆ ನಾಗರಿಕ ಉಲ್ಲಂಘನಾ ಚಳವಳಿ ಅಂದರೆ ಸರಿಯಾದ ಉತ್ತರ ಆಪ್ಷನ್ 3 ಅಸಹಕಾರ ಚಳವಳಿ, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂತಕ್ಕಂಥದ್ದು ಚೌರಿ ಚೌರಿ ಪ್ರಸಂಗದಿಂದ ಇಮಿಡಿಯೇಟ್ಲಿ ಸ್ಟಾಪ್ ಆಗಿಬಿಡುತ್ತೆ. ಏನಿದು ಚೌರಿ ಚೌರಿ ಪ್ರಸಂಗ ನೋಡ್ತಾ ಬನ್ನಿ. ಚೌರಿ ಚೌರಿ ಘಟನೆ ಯುನೈಟೆಡ್ ಪ್ರಾಂತ್ಯದ ಗೋರಖ್ಪುರ ಜಿಲ್ಲೆ ಅಂದರೆ ಈಗಿನ ಉತ್ತರ ಪ್ರದೇಶದಲ್ಲಿ ಗೋರಖ್ಪುರ ಜಿಲ್ಲೆಯ ಚೌರಿ ಚೌರದಲ್ಲಿ 1922 ಫೆಬ್ರವರಿ 5ರಂದು ನಡೆಯುತ್ತೆ. ಏನಾಗುತ್ತೆ, ಈ ಒಂದು ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಥವಾ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿದ್ದ ಪ್ರತಿಭಟನಾಕಾರರ ಒಂದು ದೊಡ್ಡ ಗುಂಪು ಪೊಲೀಸರೊಂದಿಗೆ ಘರ್ಷಣೆ ನಡೆಸುತ್ತೆ. ಆಗ ಪೊಲೀಸರು ಗುಂಡು ಹಾರಿಸ್ಬಿಡ್ತಾರೆ. ಅಲ್ಲಿರ್ತಕ್ಕಂಥ ಪ್ರತಿಭಟನಾಕಾರರು ಅದಕ್ಕೆ ಪ್ರತಿಕಾರವಾಗಿ ಪೊಲೀಸ್ ಠಾಣೆಗೆ ದಾಳಿ ನಡೆಸಿ ಬೆಂಕಿ ಹಚ್ಚಿ ಅದರ ಎಲ್ಲ ನಿವಾಸಿಗಳನ್ನು ಕೊಂದುಬಿಡ್ತಾರೆ. ಅದಾದ ನಂತರ ಮತ್ತೆ ಬ್ರಿಟಿಷರು ಅವರೆಲ್ಲರನ್ನ ಬಂಧಿಸ್ತಾರೆ, ಭಾಳ ಜನಗೆ ಸಾಯಿಸ್ತಾರೆ ಮತ್ತು ನೇಣುಗಂಬಕ್ಕೆ ಏರಿಸ್ತಾರೆ. ಸೊ ಈ ಒಂದು ಘಟನೆಯಿಂದ ಏನಾಯಿತು ಅಂದರೆ ಮಹಾತ್ಮ ಗಾಂಧಿಯವರು ಇದರ ಒಂದು ನೇತೃತ್ವವನ್ನು ವಹಿಸಿದ್ರು. ಆ ಒಂದು ಅಸಹಕಾರ ಚಳವಳಿಯನ್ನು ಹಠಾತ್ತನೆ ನಿಲ್ಲಿಸಿಬಿಡ್ತಾರೆ ಮಹಾತ್ಮ ಗಾಂಧಿಯವರು, ಯಾಕಂದರೆ ಅವರು ಹಿಂಸೆಯ ವಿರುದ್ಧವಾಗಿದ್ದರು. ಓಕೆ, ಇವೆಲ್ಲ ಘಟನೆ ನಡೆದ ನಂತರ ಏನಾಗುತ್ತೆ, ಭಾರತ ಸರ್ಕಾರ ಆ ಒಂದು ಚೌರಿ ಚೌರದಲ್ಲಿ ಶಹೀದ್ ಸ್ಮಾರಕ್ ಚೌರಿ ಚೌರ ಅಂತ ಒಂದು ಸ್ಮಾರಕವನ್ನು ಅಲ್ಲಿ ಸತ್ತಿರ್ತಕ್ಕಂಥವರ ನೆನಪಿಗಾಗಿ. ಸೊ ಇದೇ ಒಂದು ಕ್ವಶನ್ 2020 ಕ್ವಶನ್ ನಂಬರ್ 72 PSI ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಓಕೆ, ಇಲ್ಲಿ ನೋಡಿ, ಇದರ ಒಂದು ನೆನಪಿಗಾಗಿ ಗೋರಖ್ಪುರದಿಂದ ಕಾನ್ಪುರಕ್ಕೆ ಚಲಿಸುವ ರೈಲಿಗೆ ಚೌರಿ ಚೌರ ಎಕ್ಸ್ಪ್ರೆಸ್ ಅಂತಲೇ ಒಂದು ಹೆಸರನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನೆನಪಿಡ್ಬೇಕು. ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು, ಕೇಳಿದರೆ ಸಹಿತ. ಓಕೆ, ನೆಕ್ಸ್ಟ್ 75ನೇ ಕ್ವಶನ್. ಈ ಪೈಕಿ ಯಾವುದು ರಾಜ್ಯಪಾಲರ ಶಾಸನಾತ್ಮಕ ತೊಡಗುವಿಕೆಯನ್ನು ಸೂಚಿಸುವುದಿಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಡಸಂಟ್ ಇಂಡಿಕೇಟ್ ದ ಲೆಜಿಸ್ಲೇಟಿವ್ ಇನ್ವಾಲ್ವ್ಮೆಂಟ್ ಆಫ್ ದ ಗವರ್ನರ್ ಸೆಂಡಿಂಗ್ ಎ ಮೆಸೇಜ್ ಟು ಐದರ್ ಹೌಸ್ ಆಫ್ ದ ಲೆಜಿಸ್ಲೇಚರ್. ಹೌದು, ಗವರ್ನರಿಗೆ ಒಂದು ಲೆಜಿಸ್ಲೇಟಿವ್ ಇನ್ವಾಲ್ವ್ಮೆಂಟ್ ಇದೆ ಅದರಲ್ಲಿ. ಅಕಾರ್ಡಿಂಗ್ ಟು ಅಸೆಂಟ್ ಆನ್ ಬಿಲ್ಸ್ ಸೆಂಟ್ ಆಫ್ಟರ್ ಕನ್ಸಿಡರೇಷನ್ ಆ್ಯಂಡ್ ಅಪ್ರೂವಲ್ ಆಫ್ ದ ಹೌಸ್, ಇದು ಸರಿಯಾದ್ದಲ್ಲ, ಇದರಲ್ಲೂ ಅವರ ಒಂದು ತೊಡಗುವಿಕೆ ಇದೆ. ಗವರ್ನರ್ ಈಸ್ ಕನ್ಸಲ್ಟೆಡ್ ಇನ್ ದ ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್ ಆಫ್ ದ ಸ್ಟೇಟ್ ಹೈಕೋರ್ಟ್ ಅಂದರೆ ಇದರಲ್ಲಿ ರಾಜ್ಯಪಾಲರ ಒಂದು ಅಧಿಕಾರ ಇರೋದಿಲ್ಲ. ಅಂದರೆ ಹೈಕೋರ್ಟ್ನ ಜಡ್ಜ್ಗಳನ್ನು ನೇಮಕ ಮಾಡೋದರಲ್ಲಿ ಗವರ್ನರ್ ಅವರ ಪಾತ್ರ ಇರೋದಿಲ್ಲ. ಯಾಕಂದ್ರೆ ನೋಡಿ, ಕೊಲೇಜಿಯಂ ಅಂತಕ್ಕಂಥದ್ದು ನಮ್ಮ ಭಾರತದಲ್ಲಿದೆ. ಇದರಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಇರ್ತಾರೆ ಮತ್ತು 4 ಹಿರಿಯ ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಮೂರ್ತಿಗಳು ಇರ್ತಾರೆ. ಇದನ್ನು ನಾವು ಕೊಲೇಜಿಯಂ ಅಂತ ಕರಿತೀವಿ. ಇವ್ರ ಕೆಲಸ ಏನಂದರೆ ದೇಶದ ಸುಪ್ರೀಂ ಕೋರ್ಟ್ನ ಮತ್ತು ದೇಶದಲ್ಲಿರ್ತಕ್ಕಂಥ ಇತರ ಹೈಕೋರ್ಟ್ಗಳ ನ್ಯಾಯಾಧೀಶರನ್ನು ನೇಮಿಸುವ ವರ್ಗಾಯಿಸುವ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥದ್ದು ಕೊಲೇಜಿಯಮ್ಮೇ. ನಂತರ ಏನು ಮಾಡ್ತಾರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಥವಾ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಅವರು ಸರ್ಕಾರಕ್ಕೆ ತಮ್ಮ ನಿರ್ಧಾರವನ್ನು ಕಳಿಸ್ತಾರೆ. ನಂತರ ರಾಷ್ಟ್ರಪತಿಗಳು ಅದಕ್ಕೆ ಅಂಕಿತವನ್ನು ಹಾಕ್ತಾರೆ. ಇದು ಪ್ರೊಸೀಜರ್. ಓಕೆ, ಇದನ್ನು ಚೇಂಜ್ ಮಾಡೋದಕ್ಕೆ NJAC ಅಂತ 2015ರಲ್ಲಿ ತರ್ತಾರೆ ಕೇಂದ್ರ ಸರ್ಕಾರ. ಏನಂತ, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಕಮಿಷನ್ ಅಂತ ಸಂವಿಧಾನದ 99ನೇ ತಿದ್ದುಪಡಿಯಲ್ಲಿ ತರ್ತಾರೆ. ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಇಲ್ಲ ಅದನ್ನು ಅಲೋ ಮಾಡೋಕ್ಕಾಗಲ್ಲ ಅಂತ ಸ್ಕ್ವಾಶ್ ಮಾಡಾಗುತ್ತೆ. ಸೊ ಆದ್ದರಿಂದ ಇನ್ನೂ ಕೊಲೇಜಿಯಂ ಮುಂದುವರಿತಾ ಇದೆ, ನೆನ್ಪಿಡಬೇಕು. ಓಕೆ, ಸೊ ನೆಕ್ಸ್ಟ್ 76ನೇ ಕ್ವಶನ್. ಈ ಪೈಕಿ ಯಾವುದು ಅನುಚ್ಛೇದ 23(1) ಖಾತ್ರಿಪಡಿಸಲಾದ ಶೋಷಣೆಯ ವಿರುದ್ಧದ ಹಕ್ಕು ವ್ಯಾಪ್ತಿಗೆ ಬರಲ್ಲ ಅಂತ ಕೇಳಿದರೆ ಯಾವುದು ಬರಲ್ಲ? ಇದರಲ್ಲಿ ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನಲ್ಲಿ ಆ ಒಂದು ಆರ್ಟಿಕಲನ್ನು ವೈಲೇಷನ್ ಮಾಡಿದಂಗೆ ಆಗಲ್ಲ. ಯಾವುದು ಮಾಡಿದಂಗೆ ಆಗಲ್ಲ? ಟ್ರಾಫಿಕಿಂಗ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂದರೆ ಹೌದು, ಅದು ವೈಲೇಷನ್ ಆಗುತ್ತೆ. ಫೋರ್ಸಿಂಗ್ ಎ ಪರ್ಸನ್ ಫಾರ್ ಇಮ್ಮಾರಲ್ ಆಕ್ಯುಪೇಷನ್ ಅಂದರೆ ಅದು ಕೂಡ ವೈಲೇಷನ್ ಆಗುತ್ತೆ. ಯಾಕಂದರೆ ಆರ್ಟಿಕಲ್ 23ರಲ್ಲಿ ಏನು ಹೇಳಿದ್ದಾರೆ, ಪ್ರೊಹಿಬಿಷನ್ ಆಫ್ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಫೋರ್ಸ್ ಲೇಬರ್, ಜೊತೆಗೆ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಬೇಗಾರ್ ಆ್ಯಂಡ್ ಅದರ್ ಸಿಮಿಲರ್ ಫಾರ್ಮ್ಸ್ ಫೋರ್ಸ್ ಲೇಬರ್ ಆರ್ ಪ್ರೊಹಿಬಿಟೆಡ್. ಹಾಗಾಗಿ 1 to ಆರ್ಟಿಕಲ್ 23 ಇದು ವೈಲೇಷನ್ ಆದಂಗೆ ಆಯಿತು. ಇನ್ನು 3ನೇದಕ್ಕೆ ಬರೋಣ. ಎಲೆಕ್ಷನ್ ಡ್ಯೂಟಿ ಇಂಪೋಸ್ಡ್ ಬೈ ದ ಸ್ಟೇಟ್ ಅಂದರೆ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಸ್ಟೇಟ್ ಗೌರ್ಮೆಂಟ್ ಏನು ಹೇಳುತ್ತೆ, ಎಲೆಕ್ಷನ್ ಡ್ಯೂಟಿ ಮಾಡಿ ಅಂತ ಹೇಳುತ್ತೆ. ಅದನ್ನು ಆರ್ಟಿಕಲ್ 23 ಇದು ವೈಲೇಷನ್ ಆಗುತ್ತಾ ಅಥವಾ ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಆಗುತ್ತಾ ಅಂದರೆ ಆಗಲ್ಲ. ಯಾಕಂದರೆ ಆರ್ಟಿಕಲ್ 23 ಪಾಯಿಂಟ್ ನಂಬರ್ 2 ಅಲ್ಲಿ ಹೇಳ್ತಾರೆ, ನಥಿಂಗ್ ಇನ್ ದಿಸ್ ಆರ್ಟಿಕಲ್ ಶಲ್ ಪ್ರಿವೆಂಟ್ ದ ಸ್ಟೇಟ್ ಫ್ರಮ್ ಇಂಪೋಸಿಂಗ್ ಕಂಪಲ್ಸರಿ ಸರ್ವಿಸ್ ಫಾರ್ ಪಬ್ಲಿಕ್ ಪರ್ಪಸ್. ಅಂದರೆ ಪಬ್ಲಿಕ್ ಸರ್ವೆಂಟ್ಸನ್ನು ಪಬ್ಲಿಕ್ ಕೆಲಸಕ್ಕೋಸ್ಕರ ಒಂದು ಬೇರೆ ಯಾವುದೋ ಒಂದು ಕೆಲಸವನ್ನು ಹೇಳಿದರೆ ಅಥವಾ ತೋರಿಸಿದರೆ ಅದನ್ನು ಪಬ್ಲಿಕ್ ಸರ್ವೆಂಟ್ಸ್ ಮಾಡಲೇಬೇಕಾಗುತ್ತೆ. ಅದು ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಅಥವಾ ಆರ್ಟಿಕಲ್ 23 ಇದು ವೈಲೇಷನ್ ಆಗಲ್ಲ ಅಂತ ಹೇಳುತ್ತೆ. ಸೊ ಆದ್ದರಿಂದ ಸರಿಯಾದ ಉತ್ತರ 3ನೇ ಆಪ್ಷನ್ ಆಗುತ್ತೆ. ಓಕೆ, ಇನ್ನು 77ನೇ ಕ್ವಶನು.
ಈ ಪೈಕಿ ಯಾವುದು ನ್ಯಾಯಾಂಗ ನಿಂದನೆ ಆಗದು? ಓಕೆ, ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಡಸಂಟ್ ಅಮೌಂಟ್ ಟು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ನೀವೆಲ್ಲ ಕೇಳಿರ್ತೀರ ನ್ಯೂಸಲ್ಲಿ. ಕಂಟೆಂಪ್ಟ್ ಆಫ್ ಕೋರ್ಟ್ ಅಂದರೆ ಸುಪ್ರೀಂ ಕೋರ್ಟ್ ಏನೋ ಒಂದು ನಿರ್ದೇಶನವನ್ನು ಕೇಂದ್ರ ಸರ್ಕಾರಕ್ಕೋ ಅಥವಾ ರಾಜ್ಯ ಸರ್ಕಾರಕ್ಕೋ ನೀಡಿರುತ್ತೆ, ಅಥವಾ ಇನ್ನೊಂದು ಯಾವುದೋ ಬಾಡಿಗೆ ನೀಡಿರುತ್ತೆ. ಆಗ ಆ ಒಂದು ನ್ಯಾಯವನ್ನು ತಿರಸ್ಕರಿಸಿದರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಥವಾ ನ್ಯಾಯಾಂಗ ನಿಂದನೆ ಆಗುತ್ತೆ. ಅದರಲ್ಲಿ ಈ ಕೆಳಗಿನವುಗಳಲ್ಲಿ ಯಾವ್ಯಾವ ನ್ಯಾಯಾಂಗ ನಿಂದನೆಗೆ ಬರೋದಿಲ್ಲ ಅಂದರೆ, ನ್ಯಾಯಾಲಯದಲ್ಲಿ ಬಾಕಿ ಇರೋ ವಿಷಯಕ್ಕೆ ಸಂಬಂಧಿಸಿದಂತೆ ಪೂರ್ವಗ್ರಹ ಉಂಟು ಮಾಡುವ ಯಾವುದೇ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ನ್ಯಾಯಾಂಗ ನಿಂದನೆ ಆಗುತ್ತೆ. ನ್ಯಾಯಾಲಯದ ಆದೇಶ ಉಲ್ಲಂಘನೆ ಮಾಡಿದರೆ ಅದು ಕೂಡ ನ್ಯಾಯಾಂಗ ನಿಂದನೆ ಆಗುತ್ತೆ. ನ್ಯಾಯಾಲಯವನ್ನು ಗೇಲಿ ಮಾಡಿ ಖಂಡಿಸುವುದು ಕೂಡ ನ್ಯಾಯಾಂಗ ನಿಂದನೆ ಆಗುತ್ತೆ. ಇನ್ನು 4ನೇದು ಉಚ್ಚ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸುವುದು, ಅಂದರೆ ಮೇಕಿಂಗ್ ಆನ್ ಅಪೀಲ್ ಟು ದ ಹೈಯರ್ ಕೋರ್ಟ್ ಮಾಡ್ತಕ್ಕಂಥದ್ದು ನ್ಯಾಯಾಂಗ ನಿಂದನೆ ಆಗಲ್ಲ. ಅಂದರೆ ಯಾವುದೋ ಒಂದು ಲೋವರ್ ಕೋರ್ಟಲ್ಲಿ ಒಂದು ತೀರ್ಪು ಬಂದಾಗ ಅದರ ವಿರುದ್ಧವಾಗಿ ಬೇರೆ ಹೈಯರ್ ಕೋರ್ಟ್ಗೆ ಹೋಗ್ತಕ್ಕಂಥದ್ದು ನ್ಯಾಯಾಂಗ ನಿಂದನೆ ಆಗಲ್ಲ, ಹೋಗ್ಬೋದು ಅಂತಕ್ಕಂಥದ್ದು ಇಲ್ಲಿ ನಾವು ಗಮನಿಸಬೇಕು. 78ನೇ ಕ್ವಶನ್ನು, ಈ ಪೈಕಿ ಯಾವುದು ಕಾರ್ಯಾಚರಣೆಯ ವಿವರಣೆಗೆ ಶಾಸಕಾಂಗದಿಂದ ಒಳಪಡೆದಿರುವುದು? ಸ್ವಲ್ಪ ಇಂಗ್ಲೀಷಲ್ಲಿ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಮೆಜರ್ ಆಫ್ ಎನ್ಶೂರಿಂಗ್ ದ ಎಕ್ಸಿಕ್ಯೂಟಿವ್ ಅಕೌಂಟಬಿಲಿಟಿ ಬೈ ದ ಲೆಜಿಸ್ಲೇಚರ್? ಅಂದರೆ ಒಂದು ಶಾಸನಾತ್ಮಕವಾಗಿರ್ತಕ್ಕಂಥ ಶಾಸಕಾಂಗದ ಕಾರ್ಯಾಚರಣೆಗೆ ಯಾವುದು ಇದು ಒಳಪಡೋದಿಲ್ಲ ಅಂತ. ಮೋಷನ್ ಆಫ್ ನೋ ಕಾನ್ಫಿಡೆನ್ಸ್ ಅಂದರೆ ನೋ ಕಾನ್ಫಿಡೆನ್ಸ್ ಮೋಷನ್ ಮಾಡಿದಾಗ ಅದು ಲೆಜಿಸ್ಲೇಚರ್ಗೆ ಬರುತ್ತೆ. ಕ್ವಶನ್ ಅವರು ಸಹಿತ ಲೆಜಿಸ್ಲೇಚರ್ಗೆ ಬರುತ್ತೆ. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ PIL ಬರೋದಿಲ್ಲ, ಇದು ಲೆಜಿಸ್ಲೇಷನಿಂದ ಹೊರಗಡೆ ಇದೆ. ಇನ್ನು ಕಾಲ್ ಅಟೆನ್ಷನ್ ಮೋಷನ್ ಅಂತಕ್ಕಂಥದ್ದು ಕೂಡ ಎಕ್ಸಿಕ್ಯೂಟಿವ್ ಅಕೌಂಟಬಿಲಿಟಿ ಬೈ ದ ಲೆಜಿಸ್ಲೇಚರ್. ಅಂದರೆ ಇಲ್ಲಿ ನಾವು ಗಮನಿಸಬೇಕಾದದ್ದು ಕಾಲ್ ಅಟೆನ್ಷನ್ ಮೋಷನ್ ಅಂದ್ರೇನು ನೋಡಿ. ಇಟ್ ಕಂಬೈನ್ಸ್ ದಿ ಆಸ್ಕಿಂಗ್ ಆಫ್ ಎ ಕ್ವಶನ್ ಫಾರ್ ಆನ್ಸರ್ ವಿತ್ ಸಪ್ಲಿಮೆಂಟ್ರೀಸ್ ಆ್ಯಂಡ್ ಶಾರ್ಟ್ ಕಮೆಂಟ್ಸ್ ಇನ್ ವಿಚ್ ಡಿಫ್ರೆಂಟ್ ಪಾಯಿಂಟ್ಸ್ ಆಫ್ ವ್ಯೂ ಆರ್ ಎಕ್ಸ್ಪ್ರೆಸ್ಡ್ ಕನ್ಸೈಸ್ಲಿ ಆ್ಯಂಡ್ ಪ್ರಿಸೈಸ್ಲಿ. ಅಂದರೆ ಲೋಕಸಭೆ ಅಥವಾ ವಿಧಾನಸಭೆಗಳಲ್ಲಿ ಅವರೇನು ಮಾಡೋದು, ಕ್ವಶನ್ಗಳ ಕೇಳ್ಬೋದು, ಅದಕ್ಕೆ ಸಪ್ಲಿಮೆಂಟ್ರಿ ಆನ್ಸರ್ ಮತ್ತು ಕಮೆಂಟ್ಗಳನ್ನ ಕೊಡ್ಬೋದು. ಅಂಥದಕ್ಕೆ ಕಾಲ್ ಅಟೆನ್ಷನ್ ಮೋಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ 79ನೇ ಕ್ವಶನು, ಈ ಪೈಕಿ ಯಾವ ಕಾಯ್ದೆ ಭಾರತ ಶಾಸಕಾಂಗವನ್ನು 2 ಶಾಸಕಾಂಗ ಸಭೆಗಳನ್ನಾಗಿ ಅಂದರೆ ಬೈ ಕ್ಯಾಮರಲ್ ಅಥವಾ ದ್ವಿಸದನ ಸಭೆಗಳನ್ನಾಗಿ ಮಾಡಿದೆ? ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1848, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1915, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ಅಂದರೆ ಸರಿಯಾದ ಉತ್ತರ ಆಪ್ಷನ್ 3 ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919. ಅಂದರೆ ಭಾರತ ಸರ್ಕಾರದ ಕಾಯ್ದೆ 1919ರಲ್ಲಿ ಭಾರತದಲ್ಲಿ 2 ಒಂದು ಸಭೆಗಳಿರಬೇಕು. ಓಕೆ, ಈಗ ಹೆಂಗೆ ಲೋಕಸಭೆ ಮತ್ತು ರಾಜ್ಯಸಭೆ ಇದ್ದಾವೋ ಆ ಥರ ಇರಬೇಕು, ಬೈ ಕ್ಯಾಮರಲ್ ಆಗಿರಬೇಕು ಅಂತ ತಂದರು. ಸೊ ಇದನ್ನು ನಾವು ಮಾಂಟಗು ಚೆಲ್ಮ್ಸ್ಫೋರ್ಡ್ ಸುಧಾರಣೆಗಳು ಅಂತ ಕರಿತೀವಿ. ಅಂದರೆ ಭಾರತ ಸರ್ಕಾರದ ಕಾಯ್ದೆ 1919 ಏನಿದೆಯೋ ಅದನ್ನು ಮಾಂಟಗು ಚೆಲ್ಮ್ಸ್ಫೋರ್ಡ್ ಅಂತ ಕರಿತೀವಿ. ಯಾಕಂದರೆ ಆಗ ಸೆಕ್ರೆಟರಿ ಸ್ಟೇಟ್ ಫಾರ್ ಇಂಡಿಯಾ ಯಾರಿದ್ರು, ಎಡ್ವಿನ್ ಮಾಂಟಗು ಇದ್ದರು. ವೈಸ್ರಾಯ್ ಯಾರಾಗಿದ್ದರು, ಚೆಲ್ಮ್ಸ್ಫೋರ್ಡ್ ಆಗಿದ್ದರು. ಸೊ ಆದ್ದರಿಂದ ಅವರ ಒಂದು ವರದಿಯ ಶಿಫಾರಸಿನ ಮೇಲೆ ಈ ಸುಧಾರಣೆಗಳು ಬಂದಿರೋದ್ರಿಂದ ಮಾಂಟಗು ಚೆಲ್ಮ್ಸ್ಫೋರ್ಡ್ ಸುಧಾರಣೆಗಳು ಅಂತ ಕರಿತೀವಿ. ಓಕೆ, ಅವರು ಏನು ಹೇಳ್ತಾರೆ, 10 ವರ್ಷಗಳ ನಂತರ ಈ ಸುಧಾರಣೆಗಳಲ್ಲಿ ಏನು ಬೆಳವಣಿಗೆಗಳಾಗಿದ್ದಾವೆ ಅನ್ನೋದಕ್ಕೆ ನಾವು ಒಂದು ಕಮಿಷನ್ನ ತರ್ತೀವಿ ಅಂತ ಹೇಳಿದರು. ಸೈಮನ್ ಕಮಿಷನ್ ಬರುತ್ತೆ 1927ರಲ್ಲಿ. ಅದು ಭಾರತದಲ್ಲಿ ಅದನ್ನು ವಿರೋಧವನ್ನು ಮಾಡ್ತಾರೆ. ಲಾಲಾ ಲಜಪತ್ ರಾಯ್ ಅವರು ಲಾಹೋರ್ ಘಟನೆಯಲ್ಲಿ ಸಾಯ್ತಾರೆ. ಅವೆಲ್ಲ ನಾವು ಬೇರೆ ಬೇರೆ ಕಡೆ ಓದಿದ್ದೀವಿ ಆಲ್ರೆಡಿ. ಓಕೆ, ಕ್ವಶನ್ ನಂಬರ್ 80, ಭಾರತ ಸರ್ಕಾರಕ್ಕೆ ಆರ್ಥಿಕ ವರ್ಷ ಎಂದರೆ? ಸೊ ಇಲ್ಲಿ ಒಂದು ಫೈನಾನ್ಷಿಯಲ್ ಇಯರ್ ಅಂದರೆ ಏನು ಅಂತ ಕೇಳಿದ್ದಾರೆ. ಅಂದರೆ ಎ ಪೀರಿಯಡ್ ಸ್ಟಾರ್ಟಿಂಗ್ ಫ್ರಮ್ 1st April ಆಫ್ ಎ ಪರ್ಟಿಕ್ಯುಲರ್ ಕ್ಯಾಲೆಂಡರ್ ಇಯರ್ ಆ್ಯಂಡ್ ಎಂಡಿಂಗ್ 31st March ಆಫ್ ದ ನೆಕ್ಸ್ಟ್ ಕ್ಯಾಲೆಂಡರ್ ಇಯರ್. ಒಂದೇದೇ ಸರಿಯಾದ ಉತ್ತರ ಆಗುತ್ತೆ. ಯಾಕಂದರೆ ನೋಡಿ, ಫೈನಾನ್ಷಿಯಲ್ ಇಯರ್ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ಏಪ್ರಿಲ್ 1ಕ್ಕೆ ಸ್ಟಾರ್ಟ್ ಆಗುತ್ತೆ. ನಂತರ ಮಾರ್ಚ್ 31ವರೆಗೂ ಆ ಒಂದು ಫೈನಾನ್ಷಿಯಲ್ ಇಯರ್ ಇರುತ್ತೆ. ನೆಕ್ಸ್ಟ್ ಮತ್ತೆ ಅಗೇನ್ ಏಪ್ರಿಲ್ 1ರಿಂದ ಈ ಥರ ಒಂದು ಫೈನಾನ್ಷಿಯಲ್ ಇಯರ್ ಇರುತ್ತೆ. ಇದನ್ನು ಮತ್ತೆ ನಮ್ಮ ನಾರ್ಮಲ್ ಕ್ಯಾಲೆಂಡರ್ ಇಯರ್ ಏನಿದೆ ಜನವರಿ 1ರಿಂದ ಡಿಸೆಂಬರ್ 31, ಅದೇ ರೀತಿಯಾಗಿ ತರಬೇಕು ಅಂತ ಕೇಂದ್ರ ಸರ್ಕಾರ ಒಂದು ಯೋಚನೆಯನ್ನು ಮಾಡ್ತಾ ಇದೆ. ಜನವರಿ ಟು ಡಿಸೆಂಬರ್ ತರೋದಕ್ಕೆ ಆಲೋಚನೆಯನ್ನು ಮಾಡ್ತಾ ಇದೆ. ನೋಡಬೇಕು ಯಾವಾಗ ತರ್ತಾರೆ ಅಂತ. ಸೊ ನೆಕ್ಸ್ಟ್ 81ನೇ ಕ್ವಶನು, ಇಲ್ಲಿ ಹೊಂದಿಸಿ ಬರೆಯಿರಿ. ಲೇಖಾನುದಾನ ಅಂತಕ್ಕಂಥದ್ದು ಯಾವುದಕ್ಕೆ ಸರಿ ಹೊಂದುತ್ತೆ ಅಂದರೆ 3ನೇ ಆಪ್ಷನ್ಗೆ ಸರಿ ಹೊಂದುತ್ತೆ, ಭಾರತದ ಕ್ರೋಢೀಕೃತ ನಿಧಿಯಾಗುತ್ತೆ. ಇನ್ನು ಗಿಲೋಟಿನ್ ಅಂದರೆ ಏನು? ಅನುದಾನದ ಎಲ್ಲ ಬೇಡಿಕೆಗಳನ್ನು ಚರ್ಚೆ ಇಲ್ಲದೆ ಅನುಮೋದನೆಗೆ ಕೊನೆ ದಿನ ಸಲ್ಲಿಸೋದು. ಅಂದರೆ ಏನೇನು ಖರ್ಚು ವೆಚ್ಚ ಇರುತ್ತೋ
ಅದು ಕೊನೆಯ ದಿನ ಏನಿರುತ್ತೆ ಆ ಸಭೆಯದು ಆ ಒಂದು ದಿನದಲ್ಲಿ ಎಲ್ಲದಕ್ಕೂ ಅಪ್ರೂವನ್ನು ತೆಗೆದುಕೊಳ್ಳತಕ್ಕಂಥದ್ದು, ಅದನ್ನು ಗಿಲೋಟಿನ್ ಅಂತ ಕರಿತೀವಿ. ಪ್ರಶ್ನಾವಧಿ ಅಥವಾ ಕ್ವಶನ್ ಅವರ್ ಅಂದರೆ ಸಿಗೆ 2 ಆನ್ಸರ್ ಆಗುತ್ತೆ ಸರಿಯಾದ್ದು. ಪಾರ್ಲಿಮೆಂಟಿನ ಪ್ರಾರಂಭ ಅಂದರೆ ಆ ಒಂದು ಪಾರ್ಲಿಮೆಂಟ್ ಸೆಷನ್ ಆರಂಭ ಆದಾಗ ಮೊದಲು ಕ್ವಶನ್ ಅವರ್ ಇರುತ್ತೆ. ಇನ್ನು ಸಭಾಧ್ಯಕ್ಷರಿಗೆ ಸರಿಯಾದ ಉತ್ತರ ಸದನವನ್ನು ಮುಂದೂಡ್ತಕ್ಕಂಥದ್ದು ಸಭಾಧ್ಯಕ್ಷರಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಆದ್ದರಿಂದ ಸರಿಯಾದ ಉತ್ತರ 3ನೇ ಆಪ್ಷನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಲೋಕಸಭೆ ಅಥವಾ ರಾಜ್ಯಸಭೆಯ ದಿನದಲ್ಲಿ ಏನೇನಾಗುತ್ತೆ ಪಾರ್ಲಿಮೆಂಟಲ್ಲಿ ಅಂದರೆ ಅದಕ್ಕೋಸ್ಕರ 2019 STA ಇದೇ ಕ್ವಶನ್ ಕೇಳಿದರೆ ಮತ್ತೆ ಇನ್ನೊಮ್ಮೆ ರಿವಿಷನ್ ಮಾಡ್ಕೊಳ್ಳೋಣ. ವಾಟ್ ಹ್ಯಾಪನ್ಸ್ ಇನ್ ಪಾರ್ಲಿಮೆಂಟ್ ಅನ್ನಂದರೆ 11 ಗಂಟೆಗೆ ಸೇರ್ತಾರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ MP ಗಳು. 11ರಿಂದ 12 ಗಂಟೆವರೆಗೆ ಏನಿರುತ್ತೆ ಕ್ವಶನ್ ಅವರ್ ಅಥವಾ ಪ್ರಶ್ನ ಒಂದು ಅವಧಿ ಇರುತ್ತೆ. ಇದರಲ್ಲಿ ಆಲ್ರೆಡಿ ಒಂದು 15 ದಿವಸ ಮುಂಚೆನೇ ಆ ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ಸು ಕ್ವಶನ್ಗಳನ್ನ ಕೊಟ್ಟಿರ್ತಾರೆ. ಆ ಕ್ವಶನ್ಗಳಿಗೆ ಆನ್ಸರ್ಗಳನ್ನ ಕೊಡ್ತಕ್ಕಂಥದ್ದು ಕ್ವಶನ್ ಅವರ್ ಆಗುತ್ತೆ. ನೆಕ್ಸ್ಟ್ 12 ಗಂಟೆಯಿಂದ 1 ಗಂಟೆವರೆಗೂ 0 ಅವರ್ ಇರುತ್ತೆ. ಓಕೆ, ಈ 0 ಅವರಲ್ಲಿ ಏನಾಗುತ್ತೆ, ಇಲ್ಲಿ ಒಂದು ದೇಶದಲ್ಲಿ ನಡೀತಕ್ಕಂಥ ಕರೆಂಟ್ ಈವೆಂಟ್ಸ್ ಮೇಲೆ ಅಥವಾ ಏನಾದರೂ ಒಂದು ಘಟನೆಗಳ ಮೇಲೆ ಡಿಸ್ಕಷನ್, ಇಮಿಡಿಯೇಟ್ ಡಿಸ್ಕಷನ್ ಮಾಡ್ತಕ್ಕಂಥದ್ದು. ಇಲ್ಲಿ ಯಾವುದೇ ಪ್ರೀ ಅಪ್ರೂವಲ್ ಬೇಕಾಗಿಲ್ಲ ಕ್ವಶನ್ ಕೇಳೋದಕ್ಕೆ, ಅಂಥದ್ದು 0 ಅವರ್ ಆಗುತ್ತೆ. ನಂತರ 1 ಗಂಟೆಯಿಂದ 2 ಗಂಟೆ ಲಂಚ್ ಅವರ್ ಇರುತ್ತೆ. ಸೊ ನಂತರ ಗೌರ್ಮೆಂಟ್ ಬಿಸ್ನೆಸ್ ಮತ್ತು ಲೆಜಿಸ್ಲೇಟಿವ್ ಬಿಸ್ನೆಸ್ ಆಗುತ್ತೆ. ಅಂದರೆ ಯಾವುದೇ ಒಂದು ಬಿಲ್ಗಳನ್ನ ಪಾಸ್ ಮಾಡ್ಕೊಳ್ಳೋದಾಗಲಿ ಚರ್ಚೆ ಮಾಡೋದಾಗಲಿ ಅದು 2 ಗಂಟೆಯಿಂದ 6 ಗಂಟೆವರೆಗೂ ಲೋಕಸಭೆಯಲ್ಲಿ ಚರ್ಚೆ ಆಗ್ತವೆ. ನಂತರ ರಾಜ್ಯಸಭೆ 2 ಗಂಟೆಯಿಂದ 5 ಗಂಟೆವರೆಗೂ ಇರುತ್ತೆ. ಲೋಕಸಭೆ 6 ಗಂಟೆವರೆಗೂ ಇರುತ್ತೆ. ಸೊ ಇವು ಒಂದು ಪಾರ್ಲಿಮೆಂಟಲ್ಲಿ ಸಂಸತ್ತಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಒಂದು ಸೆಷನ್ ನಡೆದಾಗ ಏನೇನಾಗುತ್ತೆ ಅಂತಕ್ಕಂಥದ್ದು ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. 87ನೇ ಕ್ವಶನು, ಈ ಕೆಳಗಿನ ಯಾವ ಭಾರತದ ಮುಖ್ಯ ನ್ಯಾಯಾಧೀಶರು ಭಾರತದ ರಾಷ್ಟ್ರಾಧ್ಯಕ್ಷರ ಪಾತ್ರವನ್ನು ವಹಿಸುವ ಗೌರವವನ್ನು ಪಡೆದಿದ್ದರು? ನೋಡಿ, ಅಂದರೆ ಭಾರತದ ಮುಖ್ಯ ನ್ಯಾಯಾಧೀಶರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ದು ಏನಿರ್ತಾರೋ ಅವರು ರಾಷ್ಟ್ರಪತಿಗಳಾಗಿದ್ದರು ಯಾವುದೋ ಒಂದು ಇನ್ಸಿಡೆಂಟಲ್ಲಿ. ಯಾರವರು? ಜಸ್ಟಿಸ್ ಮೆಹರ್ಚಂದ್ ಮಹಾಜನ್, ಜಸ್ಟಿಸ್ ಎಂ ಹಿದಾಯತುಲ್ಲಾ, ಜಸ್ಟಿಸ್ PN ಭಗವತಿ. ನನ್ ಆಫ್ ದೀಸ್ ಅಂದರೆ ಸರಿಯಾದ ಉತ್ತರ ಜಸ್ಟಿಸ್ ಎಂ ಹಿದಾಯತುಲ್ಲಾ ಅವರು ಭಾರತದ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂತಹ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ಏನಾಗಿತ್ತು, ನಾನು ಯಾವುದೋ ಒಂದು ಕ್ವಶನಲ್ಲಿ ಇದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೆ, ಆದರೂ ಇಲ್ಲಿ ಒಂದು ಸಲ ನೋಡೋಣ. ನೋಡಿ, 2019 STA ಕೇಳಿದ್ರು ಅನಿಸುತ್ತೆ. ಓಕೆ ನೋಡಿ, ಒಂದು ಆರ್ಟಿಕಲ್ 56 ಪ್ರಕಾರ ರಾಷ್ಟ್ರಪತಿಗಳು ರಾಜೀನಾಮೆಯನ್ನು ಉಪರಾಷ್ಟ್ರಪತಿಗಳಿಗೆ ನೀಡುತ್ತಾರೆ. ಓಕೆ, ರಾಷ್ಟ್ರಪತಿಗಳು ಏನು ಮಾಡಬೇಕು, ಉಪರಾಷ್ಟ್ರಪತಿಗಳಿಗೆ ರಾಜೀನಾಮೆ ಪತ್ರವನ್ನು ಕೊಡಬೇಕು. ಓಕೆ, ಮೇ 3, 1969 ಏನಾಯಿತು ಅಂದರೆ ನಮ್ಮ ರಾಷ್ಟ್ರಪತಿಗಳಾಗಿದ್ದ ಜಾಕೀರ್ ಹುಸೇನ್ ಅವರು ನಿಧನರಾಗ್ತಾರೆ. ಅಂದರೆ ರಾಷ್ಟ್ರಪತಿಗಳು ನಿಧನರಾದರು. ಆಗೇನಾಗುತ್ತೆ, ಆಟೋಮೆಟಿಕಲಿ ಉಪರಾಷ್ಟ್ರಪತಿಗಳು ಯಾರಿರ್ತಾರೆ ಅವರು ರಾಷ್ಟ್ರಪತಿಯ ಹಂಗಾಮಿ ಹುದ್ದೆಯನ್ನು ವಹಿಸ್ಕೊಳ್ಬೇಕಾಗುತ್ತೆ ಅಥವಾ ಹಂಗಾಮಿ ರಾಷ್ಟ್ರಪತಿಗಳಾಗಬೇಕಾಗುತ್ತೆ. ಆಗ VV ಗಿರಿ ಅವರು ಏನು ಮಾಡಿದರು, ಉಪರಾಷ್ಟ್ರಪತಿಗಳಿದ್ದರು, ಅವರೇ ಆಗ ಹಂಗಾಮಿ ರಾಷ್ಟ್ರಪತಿಗಳಾದರು. ಓಕೆ, ನಂತರ ಕಾಯಂ ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು VV ಗಿರಿ ಅವರು ರಾಜೀನಾಮೆಯನ್ನು ನೀಡ್ತಾರೆ. ಯಾಕಂದರೆ ರಾಜೀನಾಮೆಯನ್ನು ನೀಡಿದ ನಂತರನೇ ಅವರು ಎಲೆಕ್ಷನ್ಗೆ ಸ್ಪರ್ಧೆ ಮಾಡ್ಬೋದು. ಅವ್ರು ಆಲ್ರೆಡಿ ಆ ಹುದ್ದೆಯಲ್ಲಿದ್ದು ಸ್ಪರ್ಧೆ ಮಾಡೋಕ್ಕಾಗಲ್ಲ. ಹಾಗಾದರೆ ನೋಡಿ, ರಾಷ್ಟ್ರಪತಿಗಳ ಹುದ್ದೆ ಮತ್ತು ಉಪರಾಷ್ಟ್ರಪತಿಗಳ ಹುದ್ದೆ ಎರಡೂ ಖಾಲಿ ಆಗ್ಬಿಡ್ತು. ಹಾಗಾದರೆ ಭಾರತ ದೇಶದಲ್ಲಿ ರಾಷ್ಟ್ರಪತಿ ಹುದ್ದೆ ಯಾವತ್ತೂ ಖಾಲಿ ಇರೋಂಗಿಲ್ಲ. ಸೊ ಹಾಗೇನು ಮಾಡಿದರು, ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿದ್ದ ಮೊಹಮ್ಮದ್ ಹಿದಾಯತುಲ್ಲಾ ಅವರು ಹಂಗಾಮಿ ಅಧ್ಯಕ್ಷರಾಗ್ತಾರೆ. ಸೊ ಈ ಒಂದು ಕೇಸಲ್ಲಿ ಯಾರು ಅಂತ ಕೇಳಿದರೆ ಇದು ಆನ್ಸರ್ ಆಯಿತು. ಓಕೆ, ನೆನ್ಪಿಡಬೇಕು, ವೆರಿ ಇಂಪಾರ್ಟೆಂಟ್ ಘಟನೆ. 83ನೇ ಕ್ವಶನ್, ದೀನ್ ಇಲಾಹಿಯು ಯಶಸ್ವಿ ಆಗದಿರಲು ಏನು ಕಾರಣ? ನಮಗೆಲ್ಲ ಗೊತ್ತಿದೆ, ದೀನ್ ಇ ಇಲಾಹಿ ಅಂತಕ್ಕಂಥದ್ದು ಅಕ್ಬರನು ತಂದಿರತಕ್ಕಂಥ ಒಂದು ಧರ್ಮ. ಓಕೆ, ಯಾಕೆ ಇದು ಯಶಸ್ವಿ ಆಗಲಿಲ್ಲ ಅಂದರೆ ಆಪ್ಷನ್ ಎ, ಅಕ್ಬರನ ನಂತರ ಯಾರೂ ಪೋಷಕರಿಲ್ಲದ್ದು ಒಂದು. ಇನ್ನೊಂದು ಆಪ್ಷನ್ ಬಿ ಅಲ್ಲಿ ಇನ್ನೊಂದು ಧರ್ಮವನ್ನು ಒಪ್ಪಿಕೊಳ್ಳಲು ಮುಸ್ಲಿಮರಿಗೆ ಕಷ್ಟವಾಗಿದ್ದು. ಓಕೆ, ಆಪ್ಷನ್ ಸಿ ಅಥವಾ ಹೇಳಿಕೆ ಸಿ, ಇದನ್ನು ಸರಿಯಾಗಿ ಜನಸಮುದಾಯಕ್ಕೆ ಯೋಜಿಸಲಾಗದೇ ಇದ್ದದ್ದು. ಸೊ ಮೇಲಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂದರೆ 3 ಹೇಳಿಕೆಗಳು ಸರಿಯಾಗಿದ್ದಾವೆ. ಅಂದರೆ ದೀನ್ ಇ ಇಲಾಹಿ ಅಂತಂದ್ರೆ ಅಕ್ಬರು, ಅವ್ರ ನಂತರ ಯಾರು ಪೋಷಕರಿರಲಿಲ್ಲ ಅಥವಾ ರಿಲಕ್ಟೆಂಟ್ ಆಗಿದ್ದರು. ಆಗಿನ ಮುಸ್ಲಿಮರು ಆ ಒಂದು ಧರ್ಮವನ್ನು, ಇಸ್ಲಾಂ ಧರ್ಮದ ಜೊತೆಗೆ ಇನ್ನೊಂದು ಯಾವುದೋ ಧರ್ಮವನ್ನು ಒಂದು ಒಪ್ಪಿಕೊಳ್ಳೋದಕ್ಕೆ ಅವರು ತಯಾರಿರಲಿಲ್ಲ.
ನಂತರ ಅದನ್ನು ಸರಿಯಾಗಿ ಜನಸಮುದಾಯಕ್ಕೆ ಮುಟ್ಟಿಸಲಿಲ್ಲ, ತಲುಪಿಸಲಿಲ್ಲ ಅಂತಕ್ಕಂಥದ್ದು ಮೂರುಗಳು ಕಾರಣ ಆಗ್ತವೆ ದೀನ್ ಇ ಇಲಾಹಿಯ ಯಶಸ್ವಿ ಆಗದೇ ಇರೋದಕ್ಕೆ. 84ನೇ ಕ್ವಶನು, ಕೆಳಗೆ ನೀಡಿರುವ ಜೋಡಿಗಳಲ್ಲಿ ಗವರ್ನರ್ ಜನರಲ್ಗಳ ಹೆಸರುಗಳು ಮತ್ತು ಅವರ ಪ್ರಮುಖ ಪ್ರಯತ್ನಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಯಾವ್ಯಾವ ಸರಿಯಾದ ಪ್ರಯತ್ನಗಳು, ಯಾವ ಸರಿಯಾಗಿಲ್ಲ ಮ್ಯಾಚಿಂಗ್ ಅಂತ ನೋಡಬೇಕಾಗತ್ತೆ. ಮೊದಲನೇದು ರಾಬರ್ಟ್ ಕ್ಲೈವ್ ಅವರು ಬಂಗಾಳದಲ್ಲಿ ದ್ವಿಸರ್ಕಾರವನ್ನು ತಂದರು, ಸರಿಯಾಗಿದೆಯಾ? ಎಸ್, ಸರಿಯಾಗಿದೆ. ನೆಕ್ಸ್ಟು ವಿಲಿಯಂ ಬೆಂಟಿಕ್ ಅವರು ಮುದ್ರಣ ನಿರ್ಬಂಧ ರದ್ದತಿಯನ್ನು ತಂದ್ರ? ಇಲ್ಲ, ಇದು ರಾಂಗ್ ಆಗುತ್ತೆ. ಚಾರ್ಲ್ಸ್ ಮೆಟ್ಕೆಫೆ ಅವರು ಇಂಗ್ಲೀಷ್ ಶಿಕ್ಷಣವನ್ನು ತಂದ್ರ? ಅದು ರಾಂಗ್ ಆಗುತ್ತೆ, ಯಾಕಂದರೆ ಮೆಕ್ಯಾಲೆ ಮತ್ತು ಬೆಂಟಿಂಕ್ ಅವರು ತರ್ತಾರೆ ಇಂಗ್ಲೀಷ್ ಶಿಕ್ಷಣವನ್ನು ಭಾರತದಲ್ಲಿ. ಡಿ ಏನಾಗುತ್ತೆ, ಲಾರ್ಡ್ ಕರ್ಜನ್ ಅವರು ಬಂಗಾಳದ ವಿಭಜನೆಯನ್ನು ಮಾಡಿದರೆ, ಇದು ಕೂಡ ಸರಿಯಾಗಿದೆ. ಹಾಗಾದರೆ ಆಪ್ಷನ್ 4 ಎ ಮತ್ತು ಡಿ ಸರಿಯಾದ ಹೇಳಿಕೆಗಳಾಗ್ತವೆ, ಬಿ ಮತ್ತು ಸಿ ಸರಿಯಾದ ಜೋಡಣೆಗಳಲ್ಲ. ಓಕೆ. 85ನೇ ಕ್ವಶನು, ಈ ಪೈಕಿ ಯಾವ ಸಾಂವಿಧಾನಿಕ ತಿದ್ದುಪಡಿಯು ಭಾರತದ ಸಂವಿಧಾನದಲ್ಲಿ ಕಲಂ 15.5 ಸೇರ್ಪಡೆ ಮಾಡಿತು? ಭಾರತದಲ್ಲಿ ಸಂವಿಧಾನದಲ್ಲಿ ಶಿಕ್ಷಣ ಸಂಸ್ಥೆಗಳ ಖಾಸಗಿ ವಲಯದಲ್ಲಿಯೂ ಸಹ ಮೀಸಲಾತಿ ಒದಗಿಸುವುದರ ಬಗ್ಗೆ ಯಾವುದಿದೆ ಅಂದರೆ 93ನೇ ತಿದ್ದುಪಡಿಯಲ್ಲಿ ತರ್ತಾರೆ. 2006 ಜನವರಿ 20ರಂದು ಟು ಎನೇಬಲ್ ದ ಪ್ರಾವಿಷನ್ ಆಫ್ ರಿಸರ್ವೇಷನ್ 27% ಫಾರ್ ದ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ OBCs ಇನ್ ಗವರ್ಮೆಂಟ್ ಆಸ್ ವೆಲ್ ಆಸ್ ಪ್ರೈವೇಟ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ತರ್ತಾರೆ. 85ನೇ ಕ್ವಶನ್. 93ನೇ ತಿದ್ದುಪಡಿ ನೆನ್ಪಿಡಬೇಕು. 86ನೇ ಕ್ವಶನು, ಈ ಹೇಳಿಕೆಗಳನ್ನು ಗಮನಿಸಿ. ಆಹಾರ ಧಾನ್ಯವನ್ನು ಬೆಂಬಲ ಬೆಲೆಯಲ್ಲಿ ಪಡೆಯುವುದು ಏನೇನಕ್ಕೆ? ಹೇಳಿಕೆಗಳನ್ನ ನೋಡೋಣ. ಮೊದಲು, ಕೃಷಿ ಬೆಲೆಯನ್ನು ಸ್ಥಿರಗೊಳಿಸುವುದನ್ನು ಖಾತರಿಪಡಿಸುತ್ತದೆ, ಅಂದರೆ ಬೆಂಬಲ ಬೆಲೆ, ಮಿನಿಮಮ್ ಸಪೋರ್ಟ್ ಪ್ರೈಸ್, MSP ಅಂತ ಕೇಳಿರ್ತೀವಿ. ರೈತರಿಗೆ ಪರಿಹಾರಾತ್ಮಕ ಬೆಲೆ ದೊರೆಯುವುದನ್ನು ಖಾತರಿಪಡಿಸುತ್ತದೆ, ಹೌದು, ಎಸ್. ಆಹಾರ ಧಾನ್ಯದ ಸಾರ್ವತ್ರಿಕ ದಾಸ್ತಾನು ನಿರ್ಮಾಣಕ್ಕೆ ಸಹಾಯ ಮಾಡುವುದು, ಹೌದು. ಈ 3 ಹೇಳಿಕೆಗಳು ಕೂಡ ಸರಿಯಾಗಿದ್ದಾವೆ. ಆದ್ದರಿಂದ ಕ್ವಶನ್ ನಂಬರ್ 86ಗೆ ಆಪ್ಷನ್ 4 ABC 3 ಸರಿಯಾದ ಹೇಳಿಕೆಗಳಾಗ್ತವೆ. ನೆಕ್ಸ್ಟ್ 87ನೇ ಕ್ವಶನು, ಇದು ಕರೆಂಟ್ ಇವೆಂಟ್ಸ್ ಕ್ವಶನ್ ಆಗುತ್ತೆ. ಆಗಿನ ಒಂದು ಇದು ರಾಜೀವ್ ಗಾಂಧಿ ಗ್ರಾಮೀಣ ಗೃಹ ನಿರ್ಮಾಣ ನಿಗಮ ನಿಯಮಿತ RGRHCL ದ ಮುಖ್ಯ ಧ್ಯೇಯಗಳು ಏನಿದಾವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. 4 ಸರಿಯಾದ ಧ್ಯೇಯಗಳಾಗ್ತವೆ. ಇಲ್ಲಿ ಈ ಒಂದು ಗೃಹ ನಿರ್ಮಾಣ ನಿಗಮ ನಿಯಮಿತ ಏನಿದೆ ಅದಕ್ಕಿಂತ ಈ ವರ್ಷ ಅಥವಾ ಕಳೆದ ವರ್ಷ 2019ರಲ್ಲಿ ಏನೇನು ಈ ಥರ ಗೌರ್ಮೆಂಟ್ ಸ್ಕೀಮ್ಸ್ ಬಂದಿದ್ದಾವೆ, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟು, ಅವುಗಳ ಬಗ್ಗೆ ನಾವು ಗಮನವನ್ನು ಹರಿಸಬೇಕಾಗುತ್ತೆ. ಓಕೆ. 88ನೇ ಕ್ವಶನು, ಅಗೇನ್ ವೆರಿ ಇಂಟ್ರೆಸ್ಟಿಂಗ್, ವೆರಿ ಫೇಮಸ್ ಕ್ವಶನ್ನು, ವೆರಿ ಫ್ರೀಕ್ವೆಂಟ್ಲಿ ಕಮಿಂಗ್ ಕ್ವಶನ್ನು. ಸೂರ್ಯಗ್ರಹಣ ಉಂಟಾಗುವುದು ಯಾವಾಗೆಂದರೆ, ಅಂದರೆ ಯಾವಾಗ ಸೂರ್ಯಗ್ರಹಣ ಉಂಟಾಗುತ್ತೆ, ಯಾವಾಗ ಚಂದ್ರಗ್ರಹಣ ಆಗುತ್ತೆ ಅಂತಕ್ಕಂಥದ್ದನ್ನು ನೋಡಬೇಕಾಗುತ್ತೆ. ಇಲ್ಲಿ ನಾನೊಂದು ಡಯಾಗ್ರಾಮ್ ಕೊಟ್ಟಿದ್ದೀನಿ ನೋಡಿ. 2019ರಲ್ಲೂ ಕೇಳಿದ್ದಾರೆ, SDAದಲ್ಲೇ ಕೇಳಿದ್ದಾರೆ ಇದೇ ಕ್ವಶನ್ನ. 96ನೇ ಕ್ವಶನಲ್ಲಿ ಹೋಗಿ ನೋಡ್ಬೋದು. ಸೂರ್ಯಗ್ರಹಣ ಯಾವ ಥರ ಆಗುತ್ತೆ ಅಂದರೆ, ಇಲ್ಲಿ ನೋಡಿ ಸೂರ್ಯ ಇದ್ದಾನೆ, ನೆಕ್ಸ್ಟು ಇಲ್ಲಿ ಭೂಮಿ ಇದೆ. ಅಂದರೆ ಭೂಮಿ ಮತ್ತು ಸೂರ್ಯನ ಮಧ್ಯೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಆಗುತ್ತೆ, ನೆನ್ಪಿಡ್ಬೇಕು. ಏನು, ಭೂಮಿ ಮತ್ತು ಸೂರ್ಯರ ಮಧ್ಯೆ ಚಂದ್ರ ಬರ್ತಾನೆ, ಆಗ ಸೋಲಾರ್ ಎಕ್ಲಿಪ್ಸ್. ಇನ್ನು ಚಂದ್ರಗ್ರಹಣದಲ್ಲಿ ಏನಾಗುತ್ತೆ, ಭೂಮಿ ಏನು ಮಾಡಿಬಿಡುತ್ತೆ, ಸೂರ್ಯ ಮತ್ತು ಚಂದ್ರರ ಮಧ್ಯದಲ್ಲಿ ಬರುತ್ತೆ, ನೆನ್ಪಿಡಬೇಕು. ಓಕೆ. 89ನೇ ಕ್ವಶನ್ನು, ಕಾಂಕ್ರೀಟ್ ರಸ್ತೆಗಿಂತಲೂ ಮಂಜುಗಡ್ಡೆಯ ಮೇಲೆ ನಡೆಯುವುದು ಕಠಿಣ, ಏಕೆಂದರೆ? ಸರಿಯಾದ ಉತ್ತರ ಆಪ್ಷನ್ 2 ಆಗುತ್ತೆ. ಮಂಜುಗಡ್ಡೆ ಮತ್ತು ಪಾದಗಳ ನಡುವಣ ಘರ್ಷಣೆಯು ಕಾಂಕ್ರೀಟ್ ಮತ್ತು ಪಾದಗಳ ನಡುವಿನ ಘರ್ಷಣೆಗಿಂತ ಕಡಿಮೆ. ಅಂದರೆ ಯಾಕಂದರೆ ಅದು ಸ್ಲಿಪ್ಪರಿ ಆಗಿರುತ್ತೆ ಮಂಜುಗಡ್ಡೆ, ಅಲ್ಲಿ ಘರ್ಷಣೆ ಕಡಿಮೆ ಇರುತ್ತೆ. ಕಾಂಕ್ರೀಟ್ ಮತ್ತು ಪಾದಗಳ ಮಧ್ಯೆ ಘರ್ಷಣೆ ಅದಕ್ಕಿಂತಲೂ ಕಡಿಮೆ ಇರುತ್ತೆ ಅನ್ನಂಗೆ. ಸೊ ಗ್ರಿಪ್ ಇರಲ್ಲ, ನಾವೆಲ್ಲ ನೋಡಿರ್ತೀವಿ, ನಾವು ಜಾರ್ತಾ ಇರ್ತೀವಿ ಮಂಜುಗಡ್ಡೆ ಮೇಲೆ. ಓಕೆ. ನೆಕ್ಸ್ಟು 90ನೇದು, ನೀರ ಹನಿಗಳು ದುಂಡಗಿರಲು ಕಾರಣ ಏನು? ರೈನ್ ಡ್ರಾಪ್ಸ್ ಆರ್ ಸ್ಪೆರಿಕಲ್ ಡ್ಯೂ ಟು ನೀರಿನ ಸ್ನಿಗ್ಧತೆ ಅಂದರೆ ವಿಸ್ಕಾಸಿಟಿ ಆಫ್ ವಾಟರ್, ಸರ್ಫೇಸ್ ಟೆನ್ಷನ್ ಅಂದರೆ ಮೇಲ್ಮೈ ಸೆಳೆತ, ನಿರಂತರ ಆವಿಶೀಲತೆ ಕಂಟಿನ್ಯೂಸ್ ಎವಾಪರೇಷನ್, ಗಾಳಿ ಘರ್ಷಣೆ ಅಥವಾ ಏರ್ ಫಿಕ್ಷನ್. ಅಂದರೆ ಸರಿಯಾದ ಉತ್ತರ ಸರ್ಫೇಸ್ ಟೆನ್ಷನ್. ಇದನ್ನು ಸಹಿತ ಹಿಂದಿನ ಕ್ವಶನ್ ಪೇಪರ್ಗಳಲ್ಲಿ ಕೇಳಿದ್ದಾರೆ. ಯಾಕೆ ಅಂದರೆ ನೀರಿನ ಅಣುಗಳು ಒಟ್ಟಿಗೆ ಅಂಟಿಕೊಳ್ಳುವ ಪ್ರವೃತ್ತಿಯನ್ನು ಹೊಂದಿರ್ತವೆ. ಸೇಮ್ 2019ರ SDAದಲ್ಲಿ ಕೇಳಿದ್ದಾರೆ, ಮತ್ತೀಗ 2017ರಲ್ಲೂ ಕೇಳ್ತಾ ಇದ್ದಾರೆ ಅದೇ ರೀತಿಯ ಕ್ವಶನ್. ಓಕೆ. ಆದರೆ ಸರ್ಫೇಸ್ ಟೆನ್ಷನ್ ಅಥವಾ ಮೇಲ್ಮೈ ಸೆಳೆತ ಅಂದ್ರೇನು? ಮೇಲ್ಮೈ ಸೆಳೆತವು ಹನಿಯ ಮೇಲ್ಮೈನ ಎಲ್ಲ ಭಾಗಗಳಲ್ಲಿಯೂ ಒಂದೇ ವಿಧದ ಸೆಳೆತದಿಂದಾಗಿ ಮಳೆ ಹನಿಯು ದುಂಡವಾಗಿರಲು ಕಾರಣ ಆಗಿರುತ್ತೆ. ಅಂದರೆ ಎಲ್ಲ ಹನಿ ಒಂದು
ಆ ಒಂದು ಹನಿಯ ಮೇಲ್ಮೈನ ಭಾಗದಲ್ಲಿ ಒಂದೇ ಸೆಳೆತ ಇರುತ್ತೆ, ಹಾಗಾಗಿ ಅದು ರೌಂಡ್ ಆಗಿರುತ್ತೆ ಅನ್ನಂಗೆ. 91ನೇ ಕ್ವೆಶನ್ ನೋಡೋಣ. ಪೂರ್ಣ ಸೂರ್ಯಗ್ರಹಣದ ವೇಳೆ ಸೂರ್ಯನ ಯಾವ ಭಾಗ ಗೋಚರವಾಗುತ್ತೆ? ಹಾಗೆ ನೋಡಿ, ಸೂರ್ಯಗ್ರಹಣದ ಮೇಲೆ ಕೇಳಿದ್ದಾರೆ. ಸೊ ಇಲ್ಲೇನಾಗುತ್ತೆ ಅಂದರೆ ಪೂರ್ಣ ಸೂರ್ಯಗ್ರಹಣದ ವೇಳೆ ಕೊರೋನಾ ಭಾಗ ಗೋಚರವಾಗುತ್ತೆ, ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಟೈಮಲ್ಲಿ. ಇಲ್ಲಿ ನೋಡಿ ಆಪ್ಷನ್ಸ್ ಯಾವ್ಯಾವ ಕೊಟ್ಟಿದ್ದಾವೆ ಅಂದರೆ ಯಾವ ಭಾಗವೂ ಅಲ್ಲ, ಕರೋನಾ, ಕ್ರೋಮಾಸ್ಪಿಯರ್ ಮತ್ತು ಫೋಟೋಸ್ಪಿಯರ್ ಅಂದರೆ ಕೊರೋನಾ ಭಾಗ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಟೈಮಲ್ಲಿ ಕಾಣ್ಬರುತ್ತೆ. ಇಲ್ಲಿ ನೋಡಿ, ಇನ್ ಟೋಟಲ್ ಎಕ್ಲಿಪ್ಸ್ ದ ಡಿಸ್ಕ್ ಆಫ್ ದ ಸನ್ ಈಸ್ ಫುಲ್ಲಿ ಅಬ್ಸ್ಕರ್ಡ್ ಬೈ ದ ಮೂನ್. ಈ ಥರ ನೋಡಿ, ಸೊ ಈ ಥರ ಆಗಿರುತ್ತೆ. ಸೊ ಇನ್ನು ಪಾರ್ಷಲ್ ಮತ್ತು ಆ್ಯನ್ಯುಲಾರ್ ಎಕ್ಲಿಪ್ಸಸ್ ಅಂದ್ರೇನು? ಈ ಥರ ಇರುತ್ತೆ ನೋಡಿ. ಆ್ಯನ್ಯುಲಾರ್ ಸೋಲಾರ್ ಎಕ್ಲಿಪ್ಸ್ ಅಂದರೆ ಈ ಥರ. ಓಕೆ, ಇಲ್ಲಿ ನೋಡಿ ಸೂರ್ಯ ಕಾಣಿಸ್ತಾ ಇದ್ದಾನೆ, ಇಲ್ಲಿ ಕಂಪ್ಲೀಟ್ ಆಗಿತ್ತು. ಇಲ್ಲಿ ಇನ್ನು ಪಾರ್ಷಿಯಲ್ ಸೂರ್ಯಗ್ರಹಣದಲ್ಲಿ ಈ ಥರ ಇರುತ್ತೆ, ಅಂದರೆ ಅದು ಕಂಪ್ಲೀಟ್ ಆಗಿರಲ್ಲ ಅಂತ. ಸೊ ಇದರಲ್ಲಿ 3 ಟೈಪ್ಸ್ ಆಫ್ ಸೋಲಾರ್ ಎಕ್ಲಿಪ್ಸನ್ನು ನಾವು ನೋಡ್ಬೋದು. 92ನೇ ಕ್ವೆಶನ್. ಶಬ್ದ ಇಲ್ಲಿ ಗರಿಷ್ಠ ವೇಗದಲ್ಲಿ ಸಾಗುತ್ತದೆ. ಸೌಂಡ್ ಟ್ರಾವೆಲ್ಸ್ ಅಟ್ ಎ ಮ್ಯಾಕ್ಸಿಮಮ್ ಸ್ಪೀಡ್ ಇನ್ ಯಾವುದರಲ್ಲಿ? ವ್ಯಾಕ್ಯೂಮ್, ಏರ್, ವಾಟರ್ ಮತ್ತು ಸ್ಟೀಲ್. ಅಂದರೆ ಸ್ಟೀಲಲ್ಲಿ ಹೈಯೆಸ್ಟ್ ಮ್ಯಾಕ್ಸಿಮಮ್ ಸ್ಪೀಡಲ್ಲಿ ಹೋಗುತ್ತೆ. ಯಾಕಂದರೆ ಸೌಂಡ್ ಟ್ರಾವೆಲ್ಸ್ ಫಾಸ್ಟೆಸ್ಟ್ ಥ್ರೂ ದ ಸಾಲಿಡ್ಸ್, ಸ್ಲೋವರ್ ಥ್ರೂ ದ ಲಿಕ್ವಿಡ್ಸ್ ಆ್ಯಂಡ್ ಸ್ಲೋಯೆಸ್ಟ್ ಥ್ರೂ ದ ಗ್ಯಾಸಸ್. ಅಂದರೆ ಜಾಸ್ತಿ ಸ್ಪೀಡ್ ಸಾಲಿಡಲ್ಲಿ, ಸ್ವಲ್ಪ ಮೀಡಿಯಮ್ ಆಗಿ ಲಿಕ್ವಿಡಲ್ಲಿ ಮತ್ತು ಮಿನಿಮಮ್ ಆಗಿ ಗ್ಯಾಸಸ್ಸಲ್ಲಿ. ಓಕೆ, ಯಾಕೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ ರೀಸನ್. ಓಕೆ, ಧ್ವನಿಯ ತರಂಗಗಳು ಗಾಳಿಯ ಮೂಲಕಕ್ಕಿಂತ ಉಕ್ಕಿನ ಮೂಲಕ 17 ಪಟ್ಟು ವೇಗವಾಗಿ ಚಲಿಸ್ತವಂತೆ. ಓಕೆ, ಅಂದರೆ ಧ್ವನಿ ಘನವಸ್ತುಗಳ ಮೂಲಕ ವೇಗವಾಗಿ ಚಲಿಸುತ್ತದೆ, ದ್ರವಗಳ ಮೂಲಕ ನಿಧಾನವಾಗಿ, ಅನಿಲಗಳ ಮೂಲಕ ಇನ್ನಷ್ಟು ನಿಧಾನವಾಗಿ ಚಲಿಸುತ್ತದೆ, ನೆನಪಿಡಬೇಕು. ಓಕೆ, ಅಗೇನ್ ಸೈನ್ಸ್ ರಿಲೇಟೆಡ್ ಕ್ವಶನ್ 93. ಕಾಯದ ವೇಗವನ್ನು ದ್ವಿಗುಣಗೊಳಿಸಿದಾಗ ಅದರ ವೇಗೋತ್ಕರ್ಷ ದ್ವಿಗುಣಗೊಳ್ಳುವುದು, ಸಂವೇಗ ದ್ವಿಗುಣಗೊಳ್ಳುವುದು, ಚಲನಶೀಲ ಶಕ್ತಿ 4 ಪಟ್ಟು ಹೆಚ್ಚಾಗುವುದು, ಪ್ರಚನ್ನ ಶಕ್ತಿ ದ್ವಿಗುಣಗೊಳ್ಳುವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಬಿ ಮತ್ತು ಸಿ ಆಗುತ್ತೆ. ಅಂದರೆ ದ ವೆಲಾಸಿಟಿ ಆಫ್ ಎ ಬಾಡಿ ಡಬಲ್ ಮಾಡಿದಾಗ, ಓಕೆ, ಅವಾಗ ಏನಾಗುತ್ತೆ ಅಂದರೆ ಮೊಮೆಂಟಮ್ ಡಬಲ್ ಆಗುತ್ತೆ. ಯಾಕಂದರೆ ಮೊಮೆಂಟಮ್ ಪಿ = ಮಾಸ್ ಇಂಟು ವೆಲಾಸಿಟಿ ಆಗುತ್ತೆ. ಇದು ಫಾರ್ಮುಲಾ. ನಾನಿಲ್ಲಿ ಫುಲ್ ಡೀಟೇಲಾಗಿ ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಇದರಲ್ಲಿ ನಾವು ವೆಲಾಸಿಟಿ ಅಂದ್ರೇನು, ಸ್ಪೀಡ್ ಅಂದ್ರೇನು, ಎಕ್ಸಲರೇಷನ್ ಅಂದ್ರೇನು, ಮೊಮೆಂಟಮ್ ಅಂದ್ರೇನು, ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ಹೀಟ್ ಎನರ್ಜಿ, ಇವುಗಳನ್ನೆಲ್ಲ ಸೆಪ್ರೇಟಾಗಿ ಡಿಸ್ಕಸ್ ಮಾಡಬೇಕಾಗುತ್ತೆ. ಈ ಕ್ವಶನ್ ಪೇಪರ್ ಸಾಲ್ವಿಂಗ್ ಟೈಮಲ್ಲಿ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಡಿಸ್ಕಷನ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಇಲ್ಲಿ ಬ್ರೀಫಾಗಿ ಹೇಳ್ತಾ ಇದ್ದೀನಿ. ಮೊಮೆಂಟಮ್ = ಮಾಸ್ ಇಂಟು ವೆಲಾಸಿಟಿ ಆಗುತ್ತೆ. ನೋಡಿ, ಮಾಸ್ ಇಂಟು ವೆಲಾಸಿಟಿ ಅಂದರೆ ಆ ಒಂದು ಬಾಡಿ, ಒಂದು ಕಾರ್ ಅಂದ್ಕೊಳ್ಳೋಣ. ಕಾರ್ ಈಗ ಮೂವ್ ಆಗ್ತಾ ಇದೆ ಅಂದಾಗ ಆ ಕಾರಿನ ಮಾಸ್ ಎಷ್ಟಿದೆ ಮತ್ತು ವೆಲಾಸಿಟಿ ಎಷ್ಟಿದೆ ಅನ್ನೋದು ಮೊಮೆಂಟಮ್ಗೆ ರಿಲೇಷನ್ ಆಗುತ್ತೆ. ಹಾಗಾದರೆ ಈಗ ಈ ಒಂದು ಕಾರಿನ ವೆಲಾಸಿಟಿಯನ್ನು ನಾವು ಡಬಲ್ ಮಾಡಿದಾಗ ನೋಡಿ, ಈ ವೆಲಾಸಿಟಿ ಡಬಲ್ ಆದರೆ ಆಬ್ವಿಯಸ್ಲಿ ಮೊಮೆಂಟಮ್ ಡಬಲ್ ಆಗುತ್ತೆ, ಬಿಕಾಸ್ ದೇ ಆರ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್. ಸೊ ಬಿ ಸರಿ ಆಗುತ್ತೆ. ಮತ್ತು ಸಿ ಯಾಕೆ ಸರಿ ಆಗುತ್ತೆ ಅಂದರೆ ಕೈನೆಟಿಕ್ ಎನರ್ಜಿ ಬಿಕಮ್ಸ್ 4 ಟೈಮ್ಸ್ ಅಂತ. ಹಾಗಾದರೆ ಕೈನೆಟಿಕ್ ಎನರ್ಜಿ, ಸಾರಿ ಇದು ಪಿ ಅಲ್ಲ, ಇದು KE, ಕೈನೆಟಿಕ್ ಎನರ್ಜಿ KE. ಓಕೆ, KE = 12 × mv² ಅಂದರೆ ಮಾಸ್ ಇಂಟು ವೆಲಾಸಿಟಿ ಸ್ಕ್ವೇರ್. ಹಾಗಾದರೆ ವೆಲಾಸಿಟಿ ಸ್ಕ್ವೇರ್ ಅಂದರೆ ಇಲ್ಲೇ ಗೊತ್ತಾಗುತ್ತೆ ನಮಗೆ, ವೆಲಾಸಿಟಿ ಡಬಲ್ ಆದಾಗ 4 ಟೈಮ್ ಜಾಸ್ತಿ ಆಗುತ್ತೆ ಕೈನೆಟಿಕ್ ಎನರ್ಜಿ ಅನ್ನಂಗೆ. ಇಲ್ಲೋಡಿ v² ಅಂದರೆ ವೆಲಾಸಿಟಿ 2 ಇದ್ದರೆ ಡಬಲ್ ಅಂದರೆ ಏನಾಯಿತು, 2² 4 ಆಯಿತು. ವೆಲಾಸಿಟಿ 4 ಇದ್ದರೆ ಡಬಲ್ ಅಂದರೆ ಏನಾಯಿತು, 16 ಆಯಿತು. ಸೊ ಈ ಥರ ಡಬಲ್ ಆಗುತ್ತೆ. ಸೊ ಆದ್ದರಿಂದ ಬಿ ಮತ್ತು ಸಿ ಸರಿಯಾದ ಉತ್ತರ. ನೋಡ್ತೀನಿ, ಈ ಥರದ ಒಂದು ಬೇಸಿಕ್ ಸೈನ್ಸ್ ರಿಲೇಟೆಡ್ ವೀಡಿಯೋಸ್ ಮಾಡೋದಕ್ಕೂ ನಾನು ಟ್ರೈ ಮಾಡ್ತೀನಿ, ನೋಡೋಣ ಫ್ಯೂಚರಲ್ಲಿ. ಇಲ್ಲಿ ನೋಡಿ, ವೆಲಾಸಿಟಿ, ಆಕ್ಸಲರೇಷನ್, ಮೊಮೆಂಟಮ್, ಕೈನೆಟಿಕ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನಂತ ಡೆಫಿನಿಷನ್ ಕೊಟ್ಟಿದ್ದೀನಿ. ಸೊ ನಾವು ಮುಂದಿನ ಒಂದು ಯಾವ್ದಾದ್ರು ವೀಡಿಯೋದಲ್ಲಿ ಸಪ್ರೇಟಾಗಿ ಡಿಸ್ಕಷನ್ ಮಾಡೋಣ. ಓಕೆ, 94ನೇ ಕ್ವಶನು. ಉಣ್ಣೆ ನಮ್ಮನ್ನು ಚಳಿಗಾಲದಲ್ಲಿ ಬೆಚ್ಚಗಿಡಲು ಕಾರಣ ಏನು? ವುಲನ್ಸ್ ಕೀಪ್ ಅಸ್ ವಾರ್ಮ್ ಇನ್ ವಿಂಟರ್ ಬಿಕಾಸ್ ವುಲನ್ಸ್ ಪ್ರೊಡ್ಯೂಸ್ ಮೋರ್ ವಾರ್ಮ್ತ್. ಅಂದರೆ ಉಣ್ಣೆ ಹೆಚ್ಚು ಬಿಸಿ ಉಂಟು ಮಾಡುತ್ತಾ, ಅಥವಾ ಉಣ್ಣೆ ಉಷ್ಣವನ್ನು ಉತ್ತಮವಾಗಿ ಹೀರಿಕೊಳ್ಳುತ್ತಾ, ಅಥವಾ ಉಣ್ಣೆ ದೇಹದಿಂದ ಉಷ್ಣ ತಪ್ಪಿಸಿಕೊಳ್ಳದಂತೆ ತಡೆಯುತ್ತಾ, ಅಥವಾ ಉಣ್ಣೆಯು ತಂಪು ಗಾಳಿ ಪ್ರವೇಶಿಸದಂತೆ ತಡೆಯುತ್ತಾ ಅನ್ನೋದಾದರೆ ಸರಿಯಾದ ಉತ್ತರ 3ನೇ ಆಪ್ಷನ್ ಆಗುತ್ತೆ. ಅಂದರೆ
ಈಗ ಚಳಿಗಾಲದಲ್ಲಿ ನಾವು ಉಣ್ಣೆ ಬಟ್ಟೆಯನ್ನು ಹಾಕೊಂಡಾಗ ನಮ್ಮ ಬಾಡಿಯ ಉಷ್ಣತೆ ಏನು ಹೊರಗಡೆ ಹೋಗದಂತೆ ತಡೆಯುತ್ತೆ, ಅಂದರೆ ಬಾಡಿ ಉಷ್ಣತೆಯನ್ನು ಕಾಪಾಡ್ಕೊಳ್ಳುತ್ತೆ ಉಣ್ಣೆ. ಅದರಿಂದ ಉಣ್ಣೆ ನಮ್ಮನ್ನು ಚಳಿಗಾಲದಲ್ಲಿ ಬೆಚ್ಚಗಿಡಲು ಕಾರಣ ಆಗುತ್ತೆ. ಇಲ್ಲಿ ನೋಡಿ ಉಣ್ಣೆಯನ್ನು ಯಾವುದರಿಂದ ಮಾಡ್ತೀವಿ, ಇದೇ ಥರ ನೋಡಿ ಕುರಿಗಳು ಎಷ್ಟೇ ಚಳಿಗಾಲದಲ್ಲಿದ್ದರೆ ಅವಕ್ಕೆ ಒಂದು ಚಳಿ ಅನುಭವ ಆಗಲ್ಲ, ಯಾಕಂದರೆ ಅವು ಉಣ್ಣೆಗಳಿಂದ ಸರೌಂಡಿಂಗ್ ಆಗಿರೋದ್ರಿಂದ ಅವುಗಳ ಬಾಡಿ ಟೆಂಪ್ರೇಚರ್ ಹಾಗೇ ಇರುತ್ತೆ. ಓಕೆ, 95ನೇ ಕ್ವೆಶನು, ಅಜಾತಶತ್ರುವು ಯಾವ ರಾಜ್ಯದ ದೊರೆ? ಮಗಧ, ವತ್ಸ, ಅವಂತಿ, ಕೋಸಲ. ಅಂದರೆ ಮಗಧ ರಾಜ್ಯದ ದೊರೆಯಾಗಿರ್ತಾನೆ ಅಜಾತಶತ್ರು. ನೋಡಿ, ಅಜಾತಶತ್ರು ಪೂರ್ವ ಭಾರತದ ಮಗಧದ ಅರಿಯಂಕ ರಾಜವಂಶದ ರಾಜನಾಗಿರ್ತಾನೆ. ಆತನ ಆಡಳಿತ ಕಾಲ 491 BC ಇಂದ 461 BC, ಅಂದರೆ ಬಿಫೋರ್ ಕ್ರಿಸ್ಟ್. ಓಕೆ, ಈತನು ರಾಜ ಬಿಂಬಿಸಾರನ ಮಗನಾಗಿರ್ತಾನೆ. ಈತನು ಮಹಾವೀರ ಮತ್ತು ಗೌತಮ ಬುದ್ಧರ ಕಾಲದ ಒಂದು ಸಮಕಾಲೀನನಾಗಿದ್ದನು, ಅಂದರೆ ಆ ಕಾಲದಲ್ಲಿ ಬದುಕಿರ್ತಕ್ಕಂಥ ಅಜಾತಶತ್ರು. ನೆನಪಿಡ್ಬೇಕು, ವೆರಿ ಫೇಮಸ್. ನೆಕ್ಸ್ಟ್ 96ನೇ ಕ್ವೆಶನು, ಪ್ರಪಂಚದ ಇತಿಹಾಸದಲ್ಲಿ ರಕ್ತ ಮತ್ತು ಉಕ್ಕಿನ ಮನುಷ್ಯ ಎಂದು ಹೆಸರಾದವರು ಯಾರು? ಹೂ ಈಸ್ ನೋನ್ ಆಸ್ ಎ ಮ್ಯಾನ್ ಆಫ್ ಬ್ಲಡ್ ಆ್ಯಂಡ್ ಐರನ್ ಅಂತ ಇನ್ ದ ವರ್ಲ್ಡ್ ಹಿಸ್ಟ್ರಿ. ಅಂದರೆ ಒಟ್ಟವನ್ ಬಿಸ್ಮಾರ್ಕ್, ಮುಸಲೋನಿ, ಅಡಾಲ್ಫ್ ಹಿಟ್ಲರ್, ನೆಪೋಲಿಯನ್ ಬೋನಪಾರ್ಟೆ. ಅಂದರೆ ಸರಿಯಾದ ಉತ್ತರ ಆಪ್ಷನ್ 1, ಒಟ್ಟವನ ಬಿಸ್ಮಾರ್ಕ್ ಅವರನ್ನು ನಾವು ಮ್ಯಾನ್ ಆಫ್ ಬ್ಲಡ್ ಆ್ಯಂಡ್ ಐರನ್ ಅಂತ ಕರಿತೀವಿ. ಯಾಕೆ ನೋಡಿ, ಇವರು ಜರ್ಮನ್ ಸ್ಟೇಟ್ಸ್ಮನ್ ಆಗಿರ್ತಾನೆ, ಅಂದರೆ ಪೊಲಿಟಿಕಲ್ ಲೀಡರ್ ಆಗಿರ್ತಾರೆ. who masterminded the unification of Germany in 1871 and also served as its first chancellor until 1890. ಅಂದರೆ ಈಗ ನಾವು ಉತ್ತರ ಜರ್ಮನಿ ಮತ್ತು ದಕ್ಷಿಣ ಜರ್ಮನಿ ಅಂತ 2 ಜರ್ಮನಿಗಳಾಗಿ ಡಿವೈಡ್ ಆಗಿದ್ವು ಜರ್ಮನಿಯಲ್ಲಿ. ಅವೆರಡನ್ನು ಒಂದುಗೂಡಿಸಿರ್ತಕ್ಕಂಥ ಕೀರ್ತಿ ಈ ಒಟ್ಟವನ್ ಬಿಸ್ಮಾರ್ಕರಿಗೆ ಸಲ್ಲುತ್ತೆ. ಇವರು 1871ರಲ್ಲಿ ಯೂನಿಫಿಕೇಷನ್ ಮಾಡ್ತಾರೆ ಮತ್ತು ಅಲ್ಲಿಂದ 1890ರವರೆಗೂ ಅವರೇ ಒಂದು ಜರ್ಮನ್ನ ಚಾನ್ಸಲರ್ ಆಗಿರ್ತಾರೆ. ಓಕೆ, ಈ ಒಂದು ಐರನ್ ಆ್ಯಂಡ್ ಬ್ಲಡ್ ವಿಚಾರ ಯಾಕೆ ಬಂತು ಅಂದರೆ, ಇನ್ನೂ ಅವರು ಚಾನ್ಸಲರ್ ಆಗಿದ್ದಿಲ್ಲ. ಆಗ ಬಿಸ್ಮಾರ್ಕ್ ಅವರು ಒಂದು ಸ್ಪೀಚನ್ನು ಕೊಡ್ತಾರೆ. ಎಲ್ಲಿ ಅಂದರೆ ಬಜೆಟ್ ಕಮಿಟಿ ಆಫ್ ದ ಪ್ರುಷಿಯನ್ ಚೇಂಬರ್ ಡೆಪ್ಯೂಟೀಸ್ ಅಂತಕ್ಕಂಥ ಒಂದು ಮೀಟಿಂಗಲ್ಲಿ ಅವರು ಹೇಳ್ತಾರೆ, ನಮ್ಮ ಒಂದು ದೇಶದ ರಕ್ಷಣೆಗೆ ನಾವು ಹೆಚ್ಚಿನ ಒಂದು ಬಜೆಟನ್ನು ಕೊಡಬೇಕು, ಬಜೆಟನ್ನು ಮೀಸಲಿಡಬೇಕು ಅಂತ ಅವರು ಹೇಳ್ತಾರೆ. ಆದ್ದರಿಂದ ಐರನ್ ಆ್ಯಂಡ್ ಬ್ಲಡ್ ಏನೋ ಅಲ್ಲಿ ಆ ಒಂದು ವರ್ಡನ್ನು ಬಳಸೋದ್ರಿಂದ ಅವ್ರನ್ನ ಮ್ಯಾನ್ ಆಫ್ ಬ್ಲಡ್ ಆ್ಯಂಡ್ ಐರನ್ ಅಂತ ಕರಿತೀವಿ. 97ನೇ ಕ್ವೆಶನ್ನು, ಈ ಸೂಚಕಗಳನ್ನು ಗಮನಿಸಿ. ಏನೇನು ಸೂಚಕಗಳಿದ್ದಾವೆ? ಅಧಿಕ ಜನನ ದರ, ಕಡಿಮೆ ಮರಣ ದರ. ಓಕೆ, 2ನೇದು ಕಡಿಮೆ ಜನನ ದರ, ಕಡಿಮೆ ಮರಣ ದರ. 3ನೇದು ಅಧಿಕ ಜನನ ದರ, ಅಧಿಕ ಮರಣ ದರ. ಆರ್ಥಿಕ ಬೆಳವಣಿಗೆಗೆ ಗತಿಯನ್ನು ಆಧರಿಸಿ ಇವುಗಳ ಸರಿಯಾದ ಅನುಕ್ರಮವನ್ನು ನಿರ್ಧರಿಸಿ. ಅಂದರೆ ಒಂದು ದೇಶದ ಎಕಾನಮಿ ಡೆವಲಪ್ ಆಗಬೇಕಾದ್ರೆ, ಒಂದು ಡೆವಲಪ್ಮೆಂಟ್ ಕಂಟ್ರಿ ಅಂತ ಅನ್ಸ್ಕೋಬೇಕಾದ್ರೆ ಇವೆಲ್ಲ ಆಗಲೇಬೇಕಾಗುತ್ತೆ. ಹಾಗಾದರೆ ಮೊದಲು ಏನಿರುತ್ತೆ, ನಂತರ ಏನಾಗುತ್ತೆ ಅನ್ನೋದಾದರೆ ನೋಡಿ, ಫಸ್ಟ್ ಏನಿರುತ್ತೆ, ಸಿ ಇರುತ್ತೆ. ಅಂದರೆ ಹೈ ಬರ್ತ್ ರೇಟ್ ಇರುತ್ತೆ, ಹೈ ಡೆತ್ ರೇಟ್ ಇರುತ್ತೆ ಆ ಒಂದು ದೇಶದಲ್ಲಿ. ಅದು ಫಸ್ಟ್ ಸ್ಟೇಜ್ ಆಫ್ ದಟ್ ಕಂಟ್ರಿ. ನಮ್ಮ ಭಾರತದಲ್ಲೂ ಕೂಡ ಹೈ ಬರ್ತ್ ರೇಟ್ ಇತ್ತು, ಹೈ ಡೆತ್ ರೇಟ್ ಇತ್ತು ಹಿಂದೆ. ಓಕೆ, ನೆಕ್ಸ್ಟ್ ಎ ಬರುತ್ತೆ. ಅಂದರೆ ಹೈ ಬರ್ತ್ ರೇಟ್ ಇರುತ್ತೆ, ಡೆತ್ ರೇಟ್ ಕಡಿಮೆ ಆಗುತ್ತೆ. ಇದು ಸೆಕೆಂಡ್ ಸ್ಟೇಜ್ ಆಫ್ ದಟ್ ಕಂಟ್ರಿ ಇನ್ ಎಕನಾಮಿಕ್ ಡೆವಲಪ್ಮೆಂಟಲ್ಲಿ. ಅದಾದ ನಂತರ ಆ ಒಂದು ದೇಶ ಎಕನಾಮಿಕಲಿ ಡೆವಲಪ್ ಆದಾಗ 3ನೇ ಸ್ಥಿತಿಗೆ ಬರುತ್ತೆ. ಅಂದರೆ ಆಪ್ಷನ್ ಬಿ ಅಲ್ಲಿ ಏನಿದೆ, ಲೋ ಬರ್ತ್ ರೇಟ್ ಮತ್ತು ಲೋ ಡೆತ್ ರೇಟ್ ಆಗುತ್ತೆ. ಕೆಲವೊಂದು ದೇಶಗಳಲ್ಲಿ ನೋಡಿದ್ವಿ, ಜನಸಂಖ್ಯೆ ಬೆಳವಣಿಗೆ ಭಾಳ ತೀವ್ರಗತಿಯಲ್ಲಿರುತ್ತೆ, ಈವನ್ ಡೆತ್ ರೇಟು ಕಡಿಮೆನೂ ಇರುತ್ತೆ ಅಂಥ ದೇಶಗಳಲ್ಲಿ. ಸೊ ಈಗ ಯೂಶಲಿ ನಮ್ಮ ದೇಶ ಎ ಸ್ಟೇಜಲ್ಲಿದೆ, ಅಂದರೆ ಡೆವಲಪಿಂಗ್ ಕಂಟ್ರಿ, ಎಕಾನಮಿ ಈಗ ಇಂಪ್ರೂವ್ ಆಗ್ತಾ ಇದೆ ಅನ್ನಂಗೆ. ಅಂದರೆ ಬರ್ತ್ ರೇಟ್ ಜಾಸ್ತಿ ಇದೆ, ಬಟ್ ಡೆತ್ ರೇಟ್ ಕಡಿಮೆ ಇದೆ. ಓಕೆ, ನೆನ್ಪಿಡ್ಬೇಕು. ಸೊ ಸರಿಯಾದ ಉತ್ತರ CAB ಆಗುತ್ತೆ, ಆಪ್ಷನ್ ನಂಬರ್ 4. ನೋಡಿ, ದ ಥಿಯರಿ ಆಫ್ ಡೆಮೋಗ್ರಫಿಕ್ ಟ್ರಾನ್ಸಿಷನ್. ನೋಡಿ, ಬರ್ತ್ ರೇಟು ಡೆತ್ ರೇಟು ಇನಿಷಿಯಲಿ ಜಾಸ್ತಿ ಇರುತ್ತೆ, ಅದಕ್ಕೆ ನಾವು ಫೇಸ್ 1 ಅಂತ ಕರಿತೀವಿ. ಫೇಸ್ 1 ಈಸ್ ಎ ಪ್ರೀ ಇಂಡಸ್ಟ್ರಿಯಲ್ ಪೀರಿಯಡ್ ಕ್ಯಾರೆಕ್ಟರೈಸ್ಡ್ ಬೈ ಹೈ ಬರ್ತ್ ರೇಟ್ಸ್ ಆ್ಯಂಡ್ ಹೈ ಡೆತ್ ರೇಟ್ಸ್. ಅಂದರೆ ಇದನ್ನು ಫೇಸ್ 1 ಅಂತ ಕರಿತೀವಿ. ಇಂಡಸ್ಟ್ರಿಯಲೈಸ್ ಆಗೋಕ್ಕಿಂತ ಮುಂಚೆ ಅಲ್ಲಿ ಬರ್ತ್ ರೇಟು ಡೆತ್ ರೇಟ್ ಜಾಸ್ತಿ ಇರುತ್ತೆ. ನಂತರ ಫೇಸ್ 2ಗೆ ಹೋಗ್ತೀವಿ. ಇಲ್ಲಿ ನೋಡಿ, ಫೇಸ್ 2 ಇಲ್ಲೇನಾಗುತ್ತೆ, ಬರ್ತ್ ರೇಟ್ ಜಾಸ್ತಿ ಆಗ್ತಾಯಿದೆ ನೋಡಿ, ಬಟ್ ಡೆತ್ ರೇಟು ನೋಡಿ, ದ ಸೊಸೈಟಿ ಫೇಸ್ 2 ಅಲ್ಲಿ ದ ಸೊಸೈಟಿ ಬಿಗಿನ್ಸ್ ಟು ಇಂಡಸ್ಟ್ರಿಯಲೈಸ್. ಅಂದರೆ ಆ ಒಂದು ಸೊಸೈಟಿ, ಆ ಒಂದು ದೇಶ ಇಂಡಸ್ಟ್ರಿಯಲೈಸ್ ಆಗೋದಕ್ಕೆ ಅಥವಾ ಕೈಗಾರಿಕೀಕರಣದತ್ತ ವಾಲಿದಾಗ ಡೆತ್ ರೇಟ್ ಕಡಿಮೆ ಆಗ್ತಾ ಹೋಗುತ್ತೆ, ಬರ್ತ್ ರೇಟ್ ಜಾಸ್ತಿ ಆಗುತ್ತೆ. ಇನ್ನು ಫೇಸ್ 3 ಅಲ್ಲಿ ನೋಡಿ, ಫೇಸ್ 3
ಬರ್ತ್ ರೇಟ್ಸ್ ಡಿಕ್ಲೈನ್ ಫಾರ್ ಎ ವೆರೈಟಿ ಆಫ್ ರೀಸನ್ಸ್. ನೋಡಿ, ಬರ್ತ್ ರೇಟು ಡಿಕ್ಲೈನ್ ಆಯಿತು, ಡೆತ್ ರೇಟು ಡಿಕ್ಲೈನ್ ಆಗ್ತಾಯಿತ್ತು. ಆಮೇಲೆ ಕೊನೆಗೆ ಒಂದು ಸ್ಟೇಜಲ್ಲಿ ಫೇಸ್ 4ಅಲ್ಲಿ ಏನಾಗುತ್ತೆ, ಬರ್ತ್ ರೇಟು ಡೆತ್ ರೇಟ್ಗಿಂತಲೂ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. ಸೊ ಅಂಥ ಒಂದು ಸ್ಟೇಜು ಫೇಸ್ 4ಅಲ್ಲಿ ಆಗುತ್ತೆ. ಸೊ ಇವೆಲ್ಲ ನೆನ್ಪಿಡಬೇಕು. 98ನೇ ಕ್ವಶನು, ನೀಲದರ್ಪಣ್ ಕೃತಿಯನ್ನು ಬರೆದವರು ಯಾರು? ಬಂಕಿಮಚಂದ್ರ ಚಟರ್ಜಿ, ದೀನಬಂಧು ಮಿತ್ರ, ದಾದಾಬಾಯಿ ನವರೋಜಿ, ಸಚೀಂದ್ರ ಸನ್ಯಾಲ್. ಅಂದರೆ ಸರಿಯಾದ ಉತ್ತರ ಆಪ್ಷನ್ 2 ದೀನಬಂಧು ಮಿತ್ರರವರು 1858-59ರಲ್ಲಿ ಬಂಗಾಳಿ ನಾಟಕವಾಗಿರ್ತಕ್ಕಂಥ ನೀಲದರ್ಪಣವನ್ನು ಬರೀತಾರೆ. ಸೊ ಇದು ಭಾರಿ ಒಂದು ಇಂಪಾರ್ಟೆಂಟ್ ಕೃತಿ ಆಗುತ್ತೆ. ಯಾಕಂದರೆ ಅದರ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಒಂದು ನಾಟಕ ಆಗಿತ್ತು. ಅದನ್ನೇ ಬಳಸ್ಕೊಂಡು ಬೇರೆ ಬೇರೆ ಭಾರತದಲ್ಲಿ ನಾಟಕಗಳ ಉದಯಕ್ಕೆ, ಒಂದು ಥಿಯೇಟರ್ ಉದಯಕ್ಕೆ ಕಾರಣಗಳಾಗ್ತವೆ. 99th ಕ್ವಶನ್, ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಲು ಬಳಸುವ ಸಾಧನವನ್ನು, ಅಂದರೆ ದ ಡಿವೈಸ್ ಯೂಸ್ಡ್ ಫಾರ್ ಕನ್ವರ್ಟಿಂಗ್ ಎ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಕಾಲ್ಡ್ ಸೆಲ್, ಪರಿವರ್ತಕ, ಟ್ರಾನ್ಸ್ಫಾರ್ಮ್ಸ್, ಡೈನಮೋ, ಎಲೆಕ್ಟ್ರಿಕ್ ಮೋಟರ್. ಅಂದರೆ ಡೈನಮೋ ಸರಿಯಾದ ಉತ್ತರ ಆಗುತ್ತೆ. ಓಕೆ, ನೀವೆಲ್ಲ ನೋಡಿರ್ಬೋದು, ಹಿಂದೆ ಸೈಕಲ್ಗಳಲ್ಲಿ ಡೈನಮೋಗಳನ್ನು ಅಳವಡಿಸ್ತಾ ಇದ್ವಿ. ಅದು ಈ ಸೈಕಲ್ ಮೂವ್ ಆದಂಗೆಲ್ಲ ಇಲ್ಲಿ ಲೈಟ್ ಬರೋದು. ಓಕೆ, ಈ ಮೆಕ್ಯಾನಿಕಲ್ ಎನರ್ಜಿ ಏನಾಗ್ತಾಯಿತ್ತು, ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗಿ, ನೀವೆಲ್ಲ ನೋಡಿರ್ಬೋದು ಹಿಂದೆ ಸ್ವಲ್ಪ 80sಲ್ಲಿ ಬಾರ್ನ್ ಆಗಿರೋರಿಗೆ ಇದೆಲ್ಲ ಗೊತ್ತಿರುತ್ತೆ. ಈ ಅಟ್ಲಾಸ್ ಸೈಕಲಲ್ಲಿ ಇವೆಲ್ಲ ಬರ್ತಾಯಿದ್ವು. ಓಕೆ, ಇದನ್ನು ನಾವು ಡೈನಮೋ ಅಂತೀವಿ. ಇದೇನು ಮಾಡುತ್ತೆ ಅಂದರೆ ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಮತ್ತು 2017 ಪ್ರಶ್ನೆ ಪತ್ರಿಕೆಯ ಲಾಸ್ಟ್ ಕ್ವಶನ್ನು, ಕ್ವಶನ್ ನಂಬರ್ 100 ಏನಿದೆ, ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಸ್ಥಾನವು ಎಲ್ಲಿದೆ? ಓಕೆ, ಜಿನೆವಾ, ರೋಮ್, ಪ್ಯಾರಿಸ್, ವಿಯೆನ್ನಾ. ಅಂದರೆ ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾದಲ್ಲಿದೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನ ಹೆಡ್ ಕ್ವಾರ್ಟರ್. ಇದರ ಒಂದು ಡೈರೆಕ್ಟರ್ ಜನರಲ್ ಅಥವಾ ಹೆಡ್ ಯಾರಿದ್ದಾರೆ ಅಂದರೆ ಟೆಡ್ರಸ್ ಅಧಾನಮ್ ಅವರು. ಓಕೆ, ಇದ್ರ ಮೇಲೆ ನಾನು ಹಲವಾರು ಒಂದು ಕರೆಂಟ್ ಇವೆಂಟ್ಸಲ್ಲಾಗಿರ್ಬೋದು, ಬೇರೆ ಬೇರೆ ಕ್ವಶನ್ ಪೇಪರ್ ಸಾಲ್ವಿಂಗ್ಸಲ್ಲಿ ಆಲ್ರೆಡಿ ಮಾಡಿದ್ದೀನಿ. ಆದರೂ ಒಂದು ಗ್ಲಾನ್ಸ್ ಮಾಡ್ತಾ ಹೋಗೋಣ. 2020 WHO ಇಯರ್ ಏನು ಥೀಮ್ ಅಂದರೆ ಇಂಟರ್ನ್ಯಾಷನಲ್ ಇಯರ್ ಆಫ್ ದ ನರ್ಸಸ್ ಆ್ಯಂಡ್ ದ ಮಿಡ್ವೈಫ್ ಅಂತ ನೆನ್ಪಿಡಬೇಕು. ಯಾವ ವರ್ಷವಾಗಿ ಘೋಷಣೆ ಮಾಡಿದೆ ಅಂದರೆ ಇಂಟರ್ನ್ಯಾಷನಲ್ ಇಯರ್ ಆಫ್ ದ ನರ್ಸ್ ಆ್ಯಂಡ್ ದ ಮಿಡ್ವೈಫ್ ಅಂತ 2020ನೇ ವರ್ಷವನ್ನು. ಅದು ಇಂಪಾರ್ಟೆಂಟ್ ಆಗುತ್ತೆ. ನಂತರ ಇವರೇ ಟೆಡ್ರಸ್ ಅಧಾನಮ್ ಅವರು ಡೈರೆಕ್ಟರ್ ಜನರಲ್ WHO. ಓಕೆ, ಇನ್ನೊಂದು ಇಂಪಾರ್ಟೆಂಟ್, ಈಗ ಹರ್ಷವರ್ಧನ್ ಅವರು ನಮ್ಮ ಕೇಂದ್ರದ ಆರೋಗ್ಯ ಸಚಿವರು ಏನಿದ್ದಾರೆ ಅವರು WHO ಮಂಡಳಿಯ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ. ನೋಡಿ, ಈ ವರ್ಷ 2020ರಲ್ಲಿ ಈ ಒಂದು ನ್ಯೂಸ್ ಆಗಿರ್ತಕ್ಕಂಥದ್ದು. ಜೊತೆಗೆ ಇನ್ನೊಂದು ನ್ಯೂಸ್ ಏನಾಗುತ್ತೆ, ಇಲ್ಲೋಡಿ ಎಕ್ಸಿಕ್ಯೂಟಿವ್ ಬೋರ್ಡ್ದ ಅಧ್ಯಕ್ಷರವರಾಗಿದ್ದಾರೆ. ಅವ್ರದ್ದು ಏನೇನು ಕೆಲಸ ಅಂತ ನಾವು ಆಲ್ರೆಡಿ ಬೇರೆ ಕಡೆ ಡಿಸ್ಕಸ್ ಮಾಡಿದ್ವಿ, ನಾನು ಇಲ್ಲಿ ಮತ್ತೆ ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ. ಇನ್ನೊಂದೇನು ನ್ಯೂಸ್ ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಅಮೆರಿಕ ಹೊರಗಡೆ ಬರೋದಕ್ಕೆ ಆಲ್ರೆಡಿ ಡಿಸೈಡ್ ಮಾಡಿದೆ, ಅದು ಕೂಡ ನ್ಯೂಸ್ ಆಗುತ್ತೆ. ಸೊ ಇಷ್ಟೆಲ್ಲ ತಿಳ್ಕೊಂಡ ನಂತರ ಇವತ್ತಿನ ಈ ವಿಡಿಯೋದಲ್ಲಿ ನಾವು 51ನೇ ಕ್ವಶನಿಂದ 100ನೇ ಕ್ವಶನ್ವರೆಗೂ 2017ರ STA ಪ್ರಶ್ನೆ ಪತ್ರಿಕೆಯನ್ನು ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಡಿಸ್ಕಷನ್ ಮಾಡಿದ್ವಿ. ಹೀಗೆ ನಾನು ಆಲ್ರೆಡಿ ಹೇಳಿದೆ, ಹಲವಾರು ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಕ್ಕಂಥ ಆಸ್ಪಿರೆಂಟ್ಸ್. ಆದ್ದರಿಂದ ಬೇರೆ ಬೇರೆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಅಂತ ಹೇಳ್ತಾ ಈ ಒಂದು ಕ್ವಶನ್ ಪೇಪರ್ನ ಕಂಪ್ಲೀಟಾಗಿ ಸಾಲ್ವ್ ಮಾಡಿರ್ತಕ್ಕಂಥ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಜೊತೆ ಅಥವಾ ಇನ್ನೊಂದು ಕ್ವಶನ್ ಪೇಪರ್ ಸಾಲ್ವಿಂಗ್ ಜೊತೆ ನಿಮ್ಮ ಜೊತೆ ಡಿಸ್ಕಸ್ ಮಾಡೋಕ್ಕೆ ಬರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.